ಎಲ್ಲರಿಗೂ ನಮಸ್ಕಾರ. ತಮ್ಮೆಲ್ಲರಿಗೂ ಮೈಸೂರು ವಿಶ್ವವಿದ್ಯಾನಿಲಯದ ಸಂಸ್ಥಾಪನಾ ದಿನದ ಶುಭಾಶಯಗಳು. ತನ್ನ ಇತಿಹಾಸದಿಂದಲೇ ಘನತೆಯನ್ನು ಪಡೆದುಕೊಂಡಿರುವ ವಿಶ್ವವಿದ್ಯಾನಿಲಯ ನಳಂದ ವಿಶ್ವವಿದ್ಯಾನಿಲಯ. ನಳಂದ 800 ವರ್ಷಗಳ ಹಿಂದೆ ಅಸ್ತಿತ್ವದಲ್ಲಿದ್ದ ವಿಶ್ವದ ಅತಿ ಪ್ರಾಚೀನ ವಿಶ್ವವಿದ್ಯಾನಿಲಯ. ಕೈರೋದ ಅಲ್ ಅಜರ್ ಕ್ರಿಸ್ತಶಕ 972ರಲ್ಲಿ ಪ್ರಾರಂಭ ಆಯಿತು. ಇಟಲಿಯ ಬೊಲೋನಾ ಕ್ರಿಸ್ತಶತಕ 1082ರಲ್ಲಿ ಪ್ರಾರಂಭ ಆಯಿತು. ಅದೇ ತರಹ ಬ್ರಿಟನ್ ಆಕ್ಸ್ಫರ್ಡ್ 1187ರಲ್ಲಿ ಪ್ರಾರಂಭ ಆಯಿತು. ಇವು ಮಾತ್ರ ನಳಂದಕ್ಕಿಂತ ಮೊದಲು ಸ್ಥಾಪನೆಯಾದ ಕೆಲವು ವಿಶ್ವವಿದ್ಯಾನಿಲಯಗಳು. ಇನ್ನೂ 4 ಪ್ರಮುಖ ವಿದ್ಯಾಕೇಂದ್ರಗಳು ಮೈಸೂರು ವಲಯದಲ್ಲಿದ್ದವು ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ತಕ್ಷಶಿಲಾ, ಬಳ್ಳಿಗಾವಿ, ಕಾಂಚೀಪುರಂ ಹಾಗೂ ಮಹಿಷಮಂಡಲ ಅನ್ನುವ ವಿದ್ಯಾಕ್ಷೇತ್ರಗಳು. ಪ್ರೊಫೆಸರ್ CR ರೆಡ್ಡಿ ಮತ್ತು ಪ್ರೊಫೆಸರ್ ಥಾಮಸ್ ಡೆನ್ಹ್ಯಾಮ್ ವಿಶ್ವದ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯಗಳಾದ ಆಕ್ಸ್ಫರ್ಡ್, ಕೇಂಬ್ರಿಡ್ಜ್ ಮತ್ತು ಶಿಕಾಗೋ ನಗರಗಳಿಗೆ ಶೈಕ್ಷಣಿಕ ಪ್ರವಾಸ ಕೈಗೊಂಡು ತಮ್ಮ ಉತ್ಕೃಷ್ಟ ಅನುಭವದಿಂದ ಅತ್ಯುತ್ತಮ ವರದಿಯೊಂದನ್ನು ಸಿದ್ಧಪಡಿಸಿ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೂ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಸಲ್ಲಿಸಿದರು. ಇದು ಮೈಸೂರು ವಿಶ್ವವಿದ್ಯಾನಿಲಯದ ಉಗಮಕ್ಕೆ ನಾಂದಿಯಾಯಿತು. ಮೈಸೂರು ವಿಶ್ವವಿದ್ಯಾನಿಲಯದ ಸಂಸ್ಥಾಪಕರಾಗಿದ್ದ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಉದ್ಘಾಟನಾ ಸಮಾರಂಭದಲ್ಲಿ ಹೇಳಿದ ಮಾತನ್ನು ನಾವು ಈ ದಿನ ನೆನೆಯಲೇಬೇಕು. ಅವರು ಹೇಳಿದರು, ಶಿಕ್ಷಣ ಕ್ಷೇತ್ರದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಇನ್ನೂ ಉತ್ತಮ ಸ್ಥಾನ ಲಭ್ಯವಾಗಬೇಕು, ಉತ್ತಮ ಗುಣಮಟ್ಟದ ಬೋಧನೆಯನ್ನು ಕಾಪಾಡಿಕೊಳ್ಳಬೇಕು, ವಿಶ್ವವಿದ್ಯಾನಿಲಯದಿಂದ ಹೊರಬೀಳುವ ಪ್ರತಿಯೊಬ್ಬ ಪದವೀಧರನೂ ವಿದ್ಯಾವಂತನಷ್ಟೇ ಆಗದೆ ಶೀಲವಂತನೂ ಸುಸಂಸ್ಕೃತನೂ ಆಗಿರುವಂತೆ ನೋಡಿಕೊಳ್ಳಬೇಕು. ಇದು ಅತ್ಯುನ್ನತ ಆದರ್ಶ. ಮೈಸೂರು ವಿಶ್ವವಿದ್ಯಾನಿಲಯ ಇದನ್ನು ಅರ್ಥ ಮಾಡಿಕೊಂಡು ಸಾಧಿಸಿದರೆ ಭಾರತದ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುವಂತಾಗುತ್ತದೆ ಅಂತ ನಾಲ್ವಡಿಯವರು ಆರಂಭದಲ್ಲೇ ಹೇಳಿದರು. ಈ ಆದರ್ಶವನ್ನು ಕಣ್ಣ ಮುಂದಿರಿಸಿಕೊಂಡು ನಮ್ಮ ವಿಶ್ವವಿದ್ಯಾನಿಲಯ 104 ವರ್ಷಗಳ ಸಾರ್ಥಕ ಸೇವೆಯನ್ನು ಪೂರೈಸಿದೆ. ಈ ಸುದೀರ್ಘ ಅವಧಿಯಲ್ಲಿ ಆಡಳಿತದ ಚುಕ್ಕಾಣಿ ಹಿಡಿದ ಕುಲಪತಿಗಳು ವಿಶ್ವವಿದ್ಯಾನಿಲಯದ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. 2016ರಲ್ಲಿ ಪ್ರೊಫೆಸರ್ KS ರಂಗಪ್ಪನವರ ನೇತೃತ್ವದಲ್ಲಿ ಜರುಗಿದ ಶತಮಾನೋತ್ಸವ ಒಂದು ಹೊಸ ಮೈಲುಗಳನ್ನು ಸ್ಥಾಪಿಸಿದೆ. ಶ್ರೀಮಾನ್ HV ನಂಜುಂಡಯ್ಯನವರು ಪ್ರಥಮ ಕುಲಪತಿಗಳು, ಪ್ರೊಫೆಸರ್ G ಹೇಮಂತ್ ಕುಮಾರ್ ಅವರು 25ನೇ ಕುಲಪತಿಗಳು. 1916ರಲ್ಲಿ 670 ಮಂದಿ ವಿದ್ಯಾರ್ಥಿಗಳನ್ನು ಒಳಗೊಂಡಿದ್ದ ನಮ್ಮ ವಿಶ್ವವಿದ್ಯಾನಿಲಯ 2021ರಲ್ಲಿ ಸರಿಸುಮಾರು 1,30,000 ವಿದ್ಯಾರ್ಥಿಗಳನ್ನು ಹೊಂದಿದೆ. ಈ ಅಭಿವೃದ್ಧಿ ಸಾಧನೆ ಆಗಿರೋದು ಬೋಧಕರು, ಆಡಳಿತ ವರ್ಗದವರು ಅವರ ಪ್ರಾಮಾಣಿಕ ದುಡಿಮೆಯಿಂದ. ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳಿಗೆ ಕಾರಣಕರ್ತರಾಗಿರುವವರು ನಮ್ಮ ನೆಚ್ಚಿನ ವಿದ್ಯಾರ್ಥಿಗಳು. ಬೋಧಕ ವರ್ಗ, ಆಡಳಿತ ವರ್ಗ ಹಾಗೂ ವಿದ್ಯಾರ್ಥಿಗಳ ತ್ರಿವಳಿ ಸಂಗಮವಾಗಿರುವ ನಮ್ಮ ವಿಶ್ವವಿದ್ಯಾನಿಲಯ ಶ್ರೀಮಾನ್ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಆರಂಭ ಕಾಲದಲ್ಲೇ ಸೂಚಿಸಿದಂತೆ ಉನ್ನತ ಶಿಕ್ಷಣ ವಲಯದಲ್ಲಿ ಹೊಸ ಹೊಸ ಕ್ಷಿತಿಜಗಳನ್ನು ಎಟಕಿಸ್ಕೊಳ್ತಾ ಮುಂದೆ ಸಾಗಿದೆ. ಇಡೀ ಭರತಖಂಡದಲ್ಲಿ ತನ್ನ ಛಾಪನ್ನು ಮೂಡಿಸಿದೆ. ನಮ್ಮ ವಿಶ್ವವಿದ್ಯಾನಿಲಯದ ಶತಮಾನದ ನಡಿಗೆಯಲ್ಲಿ ಜ್ಞಾನ ಜ್ಯೋತಿಯನ್ನು ಬೆಳಗಿದ ಎಲ್ಲರಿಗೂ ನಮ್ಮ ನಮನಗಳನ್ನು ಸಮರ್ಪಿಸುವ ಅಮೃತ ಕ್ಷಣ ಇದು. ಇದಕ್ಕೆ ಸಾಕ್ಷಿಯಾಗಿರುವ ನಾವೇ ಧನ್ಯರು. ಈ ಸಂಭ್ರಮದ ಸಮಾರಂಭಕ್ಕೆ ಪ್ರಾರ್ಥನೆಯ ಮೂಲಕ ದಿವ್ಯಾವರಣವನ್ನು, ನಾಡಗೀತೆಯ ಮೂಲಕ ಪೂರ್ವ ಸೂರ್ಯಗಳಿಗೆ ನಮನವನ್ನು ಸಲ್ಲಿಸಲಿದ್ದಾರೆ ನಮ್ಮ ವಿಶ್ವವಿದ್ಯಾನಿಲಯದ ಲಲಿತ ಕಲೆಗಳ ಕಾಲೇಜಿನ ವಿದ್ಯಾರ್ಥಿಗಳು. ಜಗದೀಶ್ವರಿ ಮಾತಾ ಸರಸ್ವತಿ, ಜಯ ಜಗದೀಶ್ವರಿ ಮಾತಾ ಸರಸ್ವತಿ, ಶರಣಾಗತ ಪ್ರತಿಪಾಲನಹಾರಿ, ಶರಣಾಗತ ಪ್ರತಿಪಾಲನಹಾರಿ, ಜಯ ಜಗದೀಶ್ವರಿ ಮಾತಾ ಸರಸ್ವತಿ. वीणा वाम अंग में शोभे,
श्वेतवसन कमलासन सुंदर संघ सखी शुभ हंस सवारी श्वेतवसन कमलासन सुंदर संग सखी शुभ हंस सवारी जय जगदीश्वरी माता सरस्वती शरणागत प्रतिपालनहारी जय जगदीश्वरी जय जगदीश्वरी जय जगदीश्वरी माता सरस्वती। ಈಗ ನಾಡಗೀತೆ ಎಲ್ಲರೂ ಎದ್ದು ನಿಂತು ಗೌರವ ಸಲ್ಲಿಸಬೇಕಾಗಿ ವಿನಂತಿ. जय भारत जननीय तनुजाते जय हे कर्नाटक माते जय सुंदर नदी वनಗಳ ನಾಡೆ जय हे रस ऋषिಗಳ ಬೀಡೆ जय भारत जननीय तनुजाते ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ जय भारत जननीय तनुजाते सर्व जनांगद शांतिय तोಟ रसिकर ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಧ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಕಾಯಕ ವೈಣಿಕರ ರಾಮ जय भारत जननीय तनुजाते ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ जय भारत जननीय तनुजाते जय हे कर्नाटक माते जय सुंदर नदी वनಗಳ ನಾಡೆ जय हे रस ಋಷಿಗಳ ಬೀಡೆ जय भारत जननीय तनुजाते। ಸುಶ್ರಾವ್ಯವಾಗಿ ಹಾಡಿ ಯುಕ್ತ ವಾತಾವರಣವನ್ನು ಮೂಡಿಸಿರುವ ಲಲಿತ ಕಲೆಗಳ ಕಾಲೇಜಿನ ವಿದ್ಯಾರ್ಥಿಗಳಾದ ವಿದ್ಯಾಶ್ರೀ, ಕುಮಾರಿ ಸಿಂಚನ, ಕುಮಾರಿ ಸೌಮ್ಯ, ಕುಮಾರಿ ಮಹಿಮಾ ಹಾಗೂ ಕುಮಾರಿ ಲಲಿತಾ ಅವರಿಗೆ ವಂದನೆಗಳು. ಅದೇ ರೀತಿ ವಿದ್ವಾನ್ GT ಸ್ವಾಮಿಯವರು ತಬಲಾ ಸಾಥಿ ನೀಡಿ ಯಶಸ್ವಿಗೊಳಿಸಿದ್ದಾರೆ, ಅವರಿಗೂ ಕೂಡ ನಮ್ಮ ವಂದನೆಗಳು. ಮೈಸೂರು ವಿಶ್ವವಿದ್ಯಾನಿಲಯದ ಶ್ರೀಮಂತ ಚರಿತ್ರೆಯ ಅರಿವಿರುವವರು ನಿಜಕ್ಕೂ ಅವರಿಗೆ ದಿಗಿಲುಂಟಾಗುತ್ತೆ. ಆ ದಿಗಿಲಿಗೆ ಮುಖ್ಯವಾದ ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ವಿಶ್ವವಿದ್ಯಾನಿಲಯ ಮಾಡಿರುವ ಸಾಧನೆಯ ಅತ್ಯುನ್ನತವಾದ ಜಲಚಿಹ್ನೆ ಅಂತ ಹೇಳ್ಬೋದು. ನಮ್ಮ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಯಾಗಿ, ಬೋಧಕರಾಗಿ, ಆಡಳಿತದಲ್ಲಿ ವಿವಿಧ ಜವಾಬ್ದಾರಿಗಳನ್ನ ನಿರ್ವಹಿಸಿ ಪ್ರಸ್ತುತ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಮಾರ್ಗದರ್ಶನ ಮಾಡ್ತಾ ಇರುವ ಸನ್ಮಾನ್ಯ ಪ್ರೊಫೆಸರ್ G. ಹೇಮಂತ್ ಕುಮಾರ್ ಅವರು ತಾವು ಈ ಮಹಾನ್ ವಿಶ್ವವಿದ್ಯಾನಿಲಯದ 25ನೇ ಕುಲಪತಿಗಳು ಎಂಬುದನ್ನು ಬಲ್ಲರು. ಆ ಸಂಖ್ಯೆಯಲ್ಲಿ ಏನೋ ಒಂದು ಮ್ಯಾಜಿಕ್ ಇರುವುದು ಕೂಡ ಅವ್ರಿಗೆ ಗೊತ್ತಿದೆ. ಇವರ ಆಡಳಿತ ಅವಧಿಯಲ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಇಂಪ್ಲಿಮೆಂಟ್ ಆಗ್ತಾ ಇರೋದು ಇನ್ನೊಂದು ಸಂಭ್ರಮಕ್ಕೆ ಕಾರಣ. ತಮ್ಮ ಸಹೋದ್ಯೋಗಿಗಳ ಸಹಕಾರದಿಂದ
ಎಲ್ಲ ಸವಾಲುಗಳನ್ನು ಕುಶಲತೆಯಿಂದ ಸ್ವೀಕರಿಸಿ ಮುಂದುವರಿತಾ ಇದ್ದಾರೆ. ಮಾನ್ಯ ಕುಲಪತಿಗಳು ಈಗ ಪ್ರಾಸ್ತಾವಿಕ ನುಡಿಗಳನ್ನು ಆಡುವುದರ ಜೊತೆಗೆ ಗಣ್ಯರನ್ನು ಸ್ವಾಗತಿಸಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ. ಎಲ್ಲಕ್ಕಿಂತ ಮೊದಲು ದೀಪ ಹಚ್ಚುವ ಕಾರ್ಯಕ್ರಮ ಇರುತ್ತೆ. ಜ್ಯೋತಿ ನಮ್ಮೊಳಗೆ ಇದೆ ನಿಜ, ಆದರೆ ಅದನ್ನು ಹೊರಗೆ ತೆಗೆದು ಗೌರವ ಸಮರ್ಪಿಸೋದು ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಅಂಗ. ಹಾಗಾಗಿ ಗಣ್ಯರು ಈಗ ದೀಪ ಬೆಳಗಿಸ್ತಾ ಇದ್ದಾರೆ. ಇದರಲ್ಲಿ ಭಾಗವಹಿಸ್ತಾ ಇರೋರು ಹಣಕಾಸಿನ ವಿಭಾಗದ ಮುಖ್ಯಸ್ಥರು ಮತ್ತು ಕುಲಸಚಿವರು ಪರೀಕ್ಷಾಂಗ ಮತ್ತು ಕೆಸೆಟ್ ಪರೀಕ್ಷೆಯ ಅಧಿಕಾರಿಗಳಾದ ಪ್ರೊಫೆಸರ್ ರಾಜಶೇಖರ್ ಅವರು ಕುಲಸಚಿವರು ಹಾಗೂ ಕುಲಪತಿಗಳು. ಎಲ್ಲರಿಗೂ ನಮಸ್ಕಾರ. ಹಾಗೆಯೇ ತಮ್ಮೆಲ್ಲರಿಗೂ ಸಂಸ್ಥಾಪಕ ದಿನಾಚರಣೆದ ಶುಭಕಾಮನೆಗಳು. ಸಂಸ್ಥಾಪನಾ ದಿನ ಉಪನ್ಯಾಸವನ್ನು ನೀಡಲು ಸಮ್ಮತಿಸಿರುವ ನಾಡಿನ ಖ್ಯಾತ ಲೇಖಕರು, ಚಿಂತಕರು ಹಾಗೂ ಉದ್ಯಮಶೀಲರು, ದಾನಿಗಳು ಆದ ಡಾಕ್ಟರ್ ಸುಧಾಮೂರ್ತಿಯವರೇ, ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಿರುವ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ಅಧ್ಯಕ್ಷರಾದ ಪ್ರೊಫೆಸರ್ ಎಸ್ ಅಯ್ಯಪ್ಪನರವರೇ, ವೇದಿಕೆಯಲ್ಲಿರುವ ಸಹೋದ್ಯೋಗಿ ಮಿತ್ರರಾದ ಡಾಕ್ಟರ್ ಶಿವಪ್ಪರವರೇ, ಸಿಂಡಿಕೇಟ್ ಸದಸ್ಯರೇ, ಶಿಕ್ಷಣ ಮಂಡಳಿ ಸದಸ್ಯರೇ, ಆಹ್ವಾನಿತರೇ, ಬೋಧಕೇತರ ಬಂಧುಗಳೇ ಹಾಗೂ ಮಾಧ್ಯಮ ಮಿತ್ರರೇ, ಇಂದು ನಮಗೆಲ್ಲ ಅತ್ಯಂತ ಸಂಭ್ರಮದ ದಿನ. ಕಾರಣ, ಶ್ರೀಮಾನ್ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರವರು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿ ಇಂದಿಗೆ 105 ವರ್ಷಗಳಾದವು. ಈ ಸನ್ನಿವೇಶದಲ್ಲಿ ಆಗಿನ ಸಂದರ್ಭವನ್ನು ನೆನೆಯಬೇಕಾದ್ದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ ಶ್ರೀಮನ್ ಮಹಾರಾಜರು ನಾಡಿನ ಸರ್ವತೋಮುಖ ಏಳಿಗೆಗಾಗಿ ದೂರದೃಷ್ಟಿಯಿಂದ ತ್ರಿಕರಣ ಪೂರ್ವಕವಾದ ದುಡಿದ ಶ್ರೇಷ್ಠ ದೊರೆಗಳು. ಆ ಕಾರಣಕ್ಕಾಗಿಯೇ ಮಹಾತ್ಮ ಗಾಂಧೀಜಿಯವರು ನಾಲ್ವಡಿಯವರನ್ನು ರಾಜಋಷಿ ಎಂದು ಮುಕ್ತಖಂಡದಿಂದ ಹೊಗಳುತ್ತಾರೆ. ಏಕೆಂದರೆ ನಾಲ್ವಡಿಯವರು ಏಕಕಾಲದಲ್ಲಿ ರಾಜರೂ ಹೌದು ಹಾಗೂ ಋಷಿಯೂ ಸಹ ಆಗಿರ್ತಾರೆ. ಹಿಂದೆ ಜನಕ ಮಹಾರಾಜರನ್ನು ರಾಜಋಷಿ ಅಂತ ಕರೆದದ್ದುಂಟು. ನಾಲ್ವಡಿ ಕೃಷ್ಣರಾಜ ಒಡೆಯರವರು ಇಟ್ಟ ಒಂದೊಂದು ಹೆಜ್ಜೆಯು ನಾಡಿನ ಪ್ರಗತಿಗೆ ಮಹತ್ವದ ಮೈಲಿಗಲ್ಲಾಗಿರುವುದನ್ನು ನಾವು ಕಂಡಿದ್ದೇವೆ. ಒಟ್ಟಿನಲ್ಲಿ ಮೈಸೂರು ಸಂಸ್ಥಾನವನ್ನು ಒಂದು ಮಾದರಿ ಸಂಸ್ಥಾನವಾಗಿ ಮಾಡುವ ಅವರ ಕನಸು ನನಸಾಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಜಾವಾತ್ಸಲ್ಯದ ಕುರುಹಾಗಿ ಮೈಸೂರು ವಿಶ್ವವಿದ್ಯಾನಿಲಯ ಜುಲೈ 27, 1916ರಂದು ಅಸ್ತಿತ್ವಕ್ಕೆ ಬಂದಿತು. ಅವರ ದೂರದೃಷ್ಟಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದನ್ನು ಅನುಷ್ಠಾನಕ್ಕೆ ತಂದವರು ಅಂದಿನ ದಿವಾನರಾಗಿದ್ದ ತಂತ್ರಶ್ರೀ ಸರ್ ಎಂ ವಿಶ್ವೇಶ್ವರಯ್ಯನವರು. ಮದ್ರಾಸ್ ವಿಶ್ವವಿದ್ಯಾನಿಲಯ ಒಪ್ಪಿದರೆ ಮಾತ್ರ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಅಸ್ತಿತ್ವ ಬರಬಹುದೆಂದು ಷರತ್ತು ವಿಧಿಸಿದ್ದ
ಸಂದರ್ಭ ಅದು. ಉದಕ ಮಂಡಲದಲ್ಲಿ ಜರುಗಿದ ನಿರ್ಣಾಯಕವಾದ ಸಿಂಡಿಕೇಟ್ ಸಭೆಯಲ್ಲಿ ಸದಸ್ಯರು ಮನೆ ಬಿಟ್ಟು ಹೋಗಲು ತವಿಕಿಸುವ ಮಗಳಿಗೆ ಮನ್ನಣೆ ಏಕೆ ಎಂದು ಕಟುವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಆಗ ಸರ್ ಎಂ ವಿಶ್ವೇಶ್ವರಯ್ಯನವರು ದೃಢವಾಗಿ ವಾದ ಮಾಡಿ ಪ್ರಾಪ್ತ ವಯಸ್ಸಿಗೆ ಬಂದ ಮಗಳು ಸ್ವತಂತ್ರವಾಗಿ ಬಾಳು ಕಂಡುಕೊಳ್ಳಲು ಇಚ್ಛಿಸಿದಾಗ ಅದನ್ನು ಒಪ್ಪಿ ನೆರವೇರಿಸಬೇಕಾದ್ದು ಪಾಲಕರ ಆದ್ಯ ಕರ್ತವ್ಯ ಎಂದು ಮನದಟ್ಟು ಮಾಡುತ್ತಾರೆ. ಇತಿಹಾಸದ ಪುಟಗಳಲ್ಲಿ ಸೇರಿ ಹೋಗಿರುವ ಈ ಪ್ರಸಂಗಗಳನ್ನು ನೆನೆಯುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಅದೇ ಅಕ್ಟೋಬರ್ 12, 1916ರಲ್ಲಿ ಶ್ರೀಮಾನ್ ನಾಲ್ವಡಿ ಕೃಷ್ಣರಾಜ ಒಡೆಯರವರು ತಮ್ಮ ವಿಶ್ವವಿದ್ಯಾಲಯದ ಪ್ರಥಮ ಸೆನೆಟನ್ನು ಉದ್ದೇಶಿಸಿ ಮಾಡಿದ ಭಾಷಣದ 2 ಅಂಶಗಳನ್ನು ತಮ್ಮ ಗಮನಕ್ಕೆ ತರಲು ಇಚ್ಛಿಸುತ್ತೇನೆ. ನಾಲ್ವಡಿಯವರು ಹೇಳಿದರು, ಒಂದು ರಾಷ್ಟ್ರೀಯ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಬೇಕೆಂಬ ಪ್ರಜೆಗಳ ಬಹುದಿನಗಳ ಬಯಕೆ ಈಡೇರಿರುವುದು ಚರಿತ್ರಾರ್ಹವಾದ ಸನ್ನಿವೇಶ. ಇದು ಕೇವಲ ಮೈಸೂರು ಪ್ರಾಂತದ ಅಗಲಕ್ಕಷ್ಟೇ ಅಲ್ಲ, ಪೂರೈಸದೆ ಇಡೀ ಕರ್ನಾಟಕದ ಬೌದ್ಧಿಕ ಮತ್ತು ಐಹಿಕ ಪ್ರಗತಿಗೆ ಕಾರಣವಾಗುವುದರಲ್ಲಿ ಸಂದೇಹವಿಲ್ಲ ಎಂದು ಹೇಳ್ತಾರೆ. ಶೈಕ್ಷಣಿಕ ವಲಯಕ್ಕೆ ಒಂದು ಸಾಂಪ್ರದಾಯಿಕವಾಗಿ ಕಲಿಯಲು ಸಾಧ್ಯವಾಗದ ನಮ್ಮ ವಿಶಾಲ ಜನಸ್ತೋಮ ವಿದ್ಯೆಯ ಮಟ್ಟವನ್ನು ಉತ್ತಮಪಡಿಸುವುದರಲ್ಲಿ ವಿಶ್ವವಿದ್ಯಾಲಯವನ್ನು ಶ್ರಮಿಸುವುದಾಗಿ ನಾನು ನಂಬಿದ್ದೇನೆ ಅಂತ ಹೇಳ್ತಾರೆ ಶ್ರೀಮನ್ ಮಹಾರಾಜರು ಅಂದಿನ ಸೆನೆಟ್ ಸಭೆಯಲ್ಲಿ. ಮುಂದುವರಿದು, ವಿಶ್ವವಿದ್ಯಾಲಯದ ಗುರಿ ಏನಾಗಿರಬೇಕು ಎಂಬುದರ ಬಗ್ಗೆ ಕೆಲವು ಅಭಿಪ್ರಾಯಗಳನ್ನು ತಿಳಿಸುವುದು ಸೂಕ್ತ ಎಂದು ಬಗೆದಿದ್ದೇನೆ. ಪ್ರಪ್ರಥಮವಾಗಿ ನಮ್ಮ ವಿಶ್ವವಿದ್ಯಾನಿಲಯ ಬೌದ್ಧಿಕ ಜಗತ್ತಿನ ಗೌರವವನ್ನು ತಂದುಕೊಡುವುದರಲ್ಲಿ ಸರ್ವ ಪ್ರಯತ್ನವನ್ನು ಮಾಡಬೇಕು. ಇದು ಸಾಧ್ಯವಾಗುವುದು ಬೋಧನೆ ಮತ್ತು ಪರೀಕ್ಷಾಂಗಗಳು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುವಂತೆ ನೋಡಿಕೊಳ್ಳುವುದರಿಂದ. ನಮ್ಮ ವಿಶ್ವವಿದ್ಯಾಲಯದಿಂದ ಹೊರಹೋಗುವ ಪದವೀಧರರು ಅತ್ಯುತ್ತಮ ನಡವಳಿಕೆಯನ್ನು ಹೊಂದಿದವರಾಗಬೇಕು ಎಂಬುದು ಅತಿ ಮುಖ್ಯ. ಇದು ದೊಡ್ಡ ಆದರ್ಶವೇ ಸರಿ. ಆದರೆ ಈ ನಿರೀಕ್ಷೆಯನ್ನು ನಾವು ಸಾಕಾರಗೊಳಿಸಿದರೆ ವಿಶ್ವವಿದ್ಯಾನಿಲಯ ತನ್ನ ಕರ್ತವ್ಯವನ್ನು ಪಾಲಿಸಿದಂತಾಗುತ್ತದೆ ಅಂತ ಹೇಳ್ತಾರೆ ಶ್ರೀಮನ್ ಮಹಾರಾಜರು 1916ನೇ ಸೆನೆಟ್ ಭಾಷಣದಲ್ಲಿ. ಶ್ರೀಮನ್ ಮಹಾರಾಜರ ಕಳಕಳಿಗೆ ಸದಾ ಈ ನುಡಿ ನಮ್ಮ ಹೃದಯ ಮತ್ತು ಮನಸ್ಸುಗಳಲ್ಲಿ ಅನುಕಣಿಸುತ್ತಿರಬೇಕು. ಸಣ್ಣ ತೊರೆಯಾಗಿ ಉದ್ಭವವಾದ ನಮ್ಮ ವಿಶ್ವವಿದ್ಯಾನಿಲಯ ದಶಕಗಳು ಉರುಳಿದಂತೆ ಹಿಗ್ಗುತ್ತಾ ಹೋಗಿ ಒಂದು ವಿಶಾಲವಾದ ನದಿಯಾಗಿ ಹರಿಯುತ್ತಿದೆ. ಹಿಂದಿನ ಕುಲಪತಿಗಳು ವಿಶ್ವವಿದ್ಯಾನಿಲಯದ ಬೇರೆ ಬೇರೆ ಆಯಾಮಗಳನ್ನು ನೀಡಿ ಸರ್ವಾಂಗೀಣವಾಗಿ ಮುನ್ನಡೆಸಿದ್ದಾರೆ. ಅವರೆಲ್ಲರ ಸೇವೆಯನ್ನು ನಾವು ಇಲ್ಲಿ ನೆನೆಯುವ ಒಂದು ಕರ್ತವ್ಯ ಆದ್ಯವಾಗುತ್ತದೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಮಾನದಂಡಗಳಲ್ಲಿ ಉನ್ನತ ಸ್ಥಾನವನ್ನು ಗಳಿಸುತ್ತಲೇ ಬಂದಿರುವ ನಮ್ಮ ವಿಶ್ವವಿದ್ಯಾನಿಲಯ ರಾಷ್ಟ್ರೀಯ ವಿಶ್ವವಿದ್ಯಾನಿಲಯ ಸ್ಥಾನವನ್ನು ಹೊಂದಲು ಸರ್ವತಾ ಅರ್ಹತೆಯನ್ನು ಪಡೆದಿದೆ. ಈ ಸಾಧನೆಗೆ ಕಾರಣಕರ್ತರಾದ ನಮ್ಮ ವಿಶ್ವವಿದ್ಯಾನಿಲಯದ ಎಲ್ಲ ಬೋಧಕರು ಮತ್ತು ಬೋಧಕೇತರ ವರ್ಗದವರ ಸೇವೆಯನ್ನು ನಾನು ನೆನೆಯುತ್ತೇನೆ. ಈ ಒಂದು ಸಮಯದಲ್ಲಿ ಸಂಸ್ಥಾಪಕ ದಿನದ ಉಪನ್ಯಾಸಕರ ಪರಿಚಯವನ್ನು ಮಾಡಲು ಬಹಳ ಸಂತೋಷವಾಗ್ತದೆ. 2021ರ ಸಂಸ್ಥಾಪನಾ ದಿನದ ವಿಶೇಷ ಉಪನ್ಯಾಸವನ್ನು ನೀಡಲು ಒಪ್ಪಿ ನಮಗೆ ಸಂತೋಷ ನೀಡಿರುವ ಖ್ಯಾತ ಲೇಖಕರು, ಉದ್ಯಮಶೀಲರು, ಕೊಡುಗೈ ದಾನಿಗಳು ಆದ ಡಾಕ್ಟರ್ ಸುಧಾಮೂರ್ತಿಯವರ ಸಂಕ್ಷಿಪ್ತ ಪರಿಚಯವನ್ನು ಮಾಡುವುದು ನನ್ನ ಆದ್ಯ ಕರ್ತವ್ಯವಾಗಿದೆ. ಡಾಕ್ಟರ್ ಶ್ರೀಮತಿ ಸುಧಾಮೂರ್ತಿ, born in Shigaon in Haveri district of Karnataka on August 10th, 1950. Her father, Dr. R.H. Kulakarni, was a surgeon, and mother Srimati Vimala Kulakarni was a homemaker. Dr. Sudhamurti grew up under the guidance of her parents and her maternal grandparents, and she has a distinguished academic career right from the beginning. She continued this streak of success throughout and passed her BE in Electrical and Electronics with distinction, which enabled her to receive the gold medal from the Chief Minister of Karnataka. ಸುಪ್ರಸಿದ್ಧ ಟಾಟಾ ಇಂಜಿನಿಯರಿಂಗ್ ಲೋಕೋಮೋಟಿವ್ ಕಂಪನಿಯಲ್ಲಿ ಪುರುಷ ವೃತ್ತಿಪರರಿಗೆ ಮಾತ್ರ ಮನ್ನಣೆ ನೀಡುತ್ತಿದ್ದ ಸಂದರ್ಭದಲ್ಲಿ ಕಂಪನಿಯ ಚೇರ್ಮನ್ನರಿಗೆ ಅಂಚೆ ಕಾಗದವನ್ನು ಬರೆದು, ನೀವು ಸುಶಿಕ್ಷಿತ ಅರ್ಹ ಮಹಿಳೆಯನ್ನು ಏಕೆ ಪರಿಗಣಿಸುತ್ತಿಲ್ಲ ಎಂದು ಕೇಳಿದರು ಡಾಕ್ಟರ್ ಸುಧಾಮೂರ್ತಿಯವರು. ಕೂಡಲೇ ಅವರನ್ನು ಸಂದರ್ಶನಕ್ಕೆ ಕರೆದು ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳುವಂತೆ ತಿಳಿಸಿದರು. ಸುಧಾಮೂರ್ತಿಯವರು ಹೀಗೆ ಹೊಸ ಸಂಚಲನವನ್ನು ಉಂಟು ಮಾಡಿದ್ದ ದಿಟ್ಟ ವ್ಯಕ್ತಿ. ಅವರ ಪಥದರ್ಶಕ ಮನೋಧರ್ಮವು ಇನ್ಫೋಸಿಸ್ ಸಂಸ್ಥೆಯ ಸ್ಥಾಪನೆಯಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿದೆ. ಪತಿ ಶ್ರೀ ನಾರಾಯಣಮೂರ್ತಿಯವರ ಏಳಿಗೆಯಲ್ಲಿ ಡಾಕ್ಟರ್ ಸುಧಾಮೂರ್ತಿಯವರ ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ.
ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದಂತೆ ಎಂಬುದು ಭಾರತೀಯ ಪರಂಪರೆಯಲ್ಲಿ ಒಂದು ಉನ್ನತ ಆದರ್ಶ. ಅಭಿನವ ದಾನ ಚಿಂತಾಮಣಿ ಎಂಬ ಬಿರುದಿಗೆ ಪಾತ್ರರಾಗಿರುವ ಡಾಕ್ಟರ್ ಸುಧಾಮೂರ್ತಿ ಶ್ರೀ ಈ ತತ್ವವನ್ನು ಅಕ್ಷರಶಃ ಪಾಲಿಸುತ್ತಿರುವ ಪರೋಪಕಾರಿಯಾಗಿದ್ದಾರೆ. ಡಾಕ್ಟರ್ ಮೂರ್ತಿ ಅವರು ಮೈಸೂರು ವಿಶ್ವವಿದ್ಯಾನಿಲಯದ ಜಯಲಕ್ಷ್ಮಿ ವಿಲಾಸದ ವಸ್ತು ಸಂಗ್ರಹಾಲಯದ ಕಾಯಕಲ್ಪಕ್ಕೆ ಉದಾರವಾಗಿ ಧನ ಸಹಾಯ ಮಾಡಿ ಉಪಕರಿಸಿದ್ದಾರೆ. ನಾವು ಅದನ್ನು ಎಂದಿಗೂ ಮರೆಯುವಂತಿಲ್ಲ. ಡಾಕ್ಟರ್ ಸುಧಾಮೂರ್ತಿಯವರು ಕೈಗೊಂಡಿರುವ 10 ಹಲವು ಸಮಾಜೋದ್ಧಾರ ಕಾರ್ಯಗಳನ್ನು ನೆನೆಯುತ್ತಾ ಹೋದರೆ ಅದೊಂದು ದೀರ್ಘ ಪಟ್ಟಿಯೇ ಆಗುತ್ತದೆ. ಡಾಕ್ಟರ್ ಸುಧಾಮೂರ್ತಿ ಈಸ್ ಎ ಡಿಸ್ಟಿಂಗ್ವಿಶ್ಡ್ ಕ್ರಿಯೇಟಿವ್ ರೈಟರ್ ಇನ್ ಬೋತ್ ಇಂಗ್ಲೀಷ್ ಆ್ಯಂಡ್ ಕನ್ನಡ, and many of her works has been successfully translated into TV and other media. She has a rich, wider audience throughout her books and in English. ಡಾಕ್ಟರ್ ಸುಧಾಮೂರ್ತಿಯವರ ಅನುಪಮ ಸೇವೆಯನ್ನು ಗುರುತಿಸಿ ನಾಡಿನ ಹಲವಾರು ವಿಶ್ವವಿದ್ಯಾನಿಲಯಗಳು, ಉನ್ನತ ಶಿಕ್ಷಣ ಸಂಸ್ಥೆಗಳು ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಸನ್ಮಾನಿಸಿದೆ. 2000ನೇ ಇಸ್ವಿಯಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. Sudhamurti has been a role model to the millions of people because of her simple living and high thinking. And Sudhamurti avaru high thinking. Sudhamurti is going to deliver lecture of this foundation day, what we do not learn from our education system, but it is very essential for life. Needless to say, this topic has been chosen with deep thinking, and Dr. Sudhamurti is the right person to address this topic. I take this opportunity to welcome Dr. Sudhamurti in this occasion, and now I will just leave the dais to Dr. Sudhamurti to deliver the lecture. Other part of the introduction I will do it later. Thank you very much. ಮುಖತಃ ಬಂದು ಈ ಭಾಷಣ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೆ. ಅನೇಕ ಕಾರಣಗಳಿಂದ ನನಗೆ ಬರಲಿಕ್ಕೆ ಆಗ್ತಾ ಇಲ್ಲ. ವೇದಿಕೆ ಮೇಲಿರುವ ಸನ್ಮಾನ್ಯ ಹೇಮಂತ್ ಕುಮಾರ್ ಅವರೇ, ಸನ್ಮಾನ್ಯ ಅಯ್ಯಪ್ಪನವರೇ, ಸನ್ಮಾನ್ಯ ಶಿವಪ್ಪ ಅವರೇ ಮತ್ತು ಸಿಂಡಿಕೇಟ್ ಮೆಂಬರ್ಸ್, ವಿಶೇಷ ಅತಿಥಿಗಳೇ, ಎಲ್ಲರಿಗೂ ನನ್ನ ಸವಿನಯದ ನಮಸ್ಕಾರ. ನನಗೆ ಮೈಸೂರಿನಲ್ಲಿ ಭಾಷಣ ಮಾಡೋಕ್ಕೆ ಬಹಳ ಯಾಕೆ ಇಷ್ಟ ಆಗ್ತದೆ ಅಂದರೆ, ಅಲ್ಲಿ ನೀವು ಆರಾಮವಾಗಿ ಕನ್ನಡದಲ್ಲಿ ಮಾತಾಡ್ಬೋದು. ಬೆಂಗಳೂರಿನಲ್ಲಿ ಯಾವಾಗ ಒಂದು ಸ್ವಲ್ಪ ಇಂಗ್ಲೀಷ್ ಮಿಕ್ಸ್ ಮಾಡಿ ಕನ್ನಡ ಮಾತಾಡ್ರಿ ಅಂತ ಹೇಳ್ತಾರೆ, ಇನ್ನೊಂದು ಸರ್ತಿ ಇಂಗ್ಲೀಷ್ನಲ್ಲೇ ಮಾಡಿ ಅಂತಾರೆ. ಮೈಸೂರು ಮಾತ್ರ ಹಾಗಲ್ಲ. ಅದು ಒಂದು ಒಳ್ಳೆಯ ಸುವಾಸನೆಯ ಹೂವಿನಂತೆ, ಒಳ್ಳೆಯ ಗಾಳಿಯಂತೆ, ಶುದ್ಧ ನೀರಿನಂತೆ ಒಂದು ಕನ್ನಡಕ್ಕೆ ಅತ್ಯಂತ ಅಪೂರ್ವವಾದ ಇರುವ ಜಾಗ ಅಂದ್ರೂ ಅಡ್ಡಿ ಇಲ್ಲ. ನಾನು ಯಾವಾಗಲೂ ಹೇಳ್ತೇನೆ, ಅಂದು ಮೈಸೂರು ದೊರೆಗಳು ಇರಲಿಲ್ಲ ಅಂದ್ರೆ, ವಿಜಯನಗರ ಪತನವಾದ ಮೇಲೆ ಮೈಸೂರು ದೊರೆಗಳು ಇರಲಿಲ್ಲ ಅಂದ್ರೆ ಇವತ್ತಿಗೆ ನಾವು ಕನ್ನಡ ಮಾತಾಡ್ಲಿಕ್ಕೆ ಆಗ್ತಾನೆ ಇರಲಿಲ್ಲೋ ಏನೋ. ಹರಿದು ಹಂಚಿ ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಈ ಕರ್ನಾಟಕ, ಆ ಕರ್ನಾಟಕ ಅನ್ಕೊಂಡು ಹೊರಟೋಗ್ತಿದ್ವಿ. ಅದಕ್ಕೆ ಕನ್ನಡ ಭಾಷೆಯನ್ನು ಉಳಿಸಿದ ಮೈಸೂರು ಮಹಾರಾಜರಿಗೆ ನಾನು ಯಾವತ್ತೂ ಒಂದನೇ ಮುಂಚೆ ಮಾಡ್ತೇನೆ. ಮೊದಲ ಒಂದಿಪ್ಪೆ ಮೈಸೂರು ಮಹಾರಾಜರ ಈ ಕುಲಕ್ಕೆ. ಅದರಲ್ಲಿಯೂ ಸಹಿತ ನಾಲ್ವಡಿ ರಾಜರ್ಷಿಯಾದ ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಮಂತ್ರದಂಡದ ಸ್ಪರ್ಶದಿಂದ ಈ ಮೈಸೂರು ನೆಲವೇ ಪವಿತ್ರವಾಗಿದೆ. ಅವರು ಮಾಡಿದ ಆಡುಮುಟ್ಟದ ಸೊಪ್ಪಿಲ್ಲ, ಮೈಸೂರು ದೊರೆಗಳು ಮಾಡಿದ ಉಪಕಾರಗಳ ಲೆಕ್ಕವಿಲ್ಲ ಅನ್ಬೋದು. ಅಷ್ಟೊಂದು ಜನೋಪಕಾರ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಪ್ರಥಮವಾದದ್ದು ಎಸ್ಟಾಬ್ಲಿಷ್ಮೆಂಟ್ ಆಫ್ ದಿ ಮೈಸೂರು ಯೂನಿವರ್ಸಿಟಿ. ಅದ್ರ ಬಗ್ಗೆ ನಾನು ಓದಿದ್ದೀನಿ. ವಿಶ್ವೇಶ್ವರಯ್ಯನವರು ಯೌವನಕ್ಕೆ ಬಂದ ಮಗಳಿಗೆ ಅವಳಿಗೆ ಇಷ್ಟವಾದ ವರವನ್ನು ಕೊಟ್ಟು ಮದುವೆ ಮಾಡೋದು ಕರ್ತವ್ಯ ಹೇಗೆ ಹಾಗೆ ಅಂತ ಹೇಳಿ ವಿಶ್ವೇಶ್ವರಯ್ಯನವರು ಒಂದು ಈ ಆರ್ಗ್ಯುಮೆಂಟ್ನಿಂದ ಮೈಸೂರು ಯೂನಿವರ್ಸಿಟಿ ಸ್ಥಾಪನೆ ಆಯಿತು. 105 ವರ್ಷಗಳಲ್ಲಿ ಅನೇಕ ಮಹಾನ್ ಪುತ್ರರತ್ರರನ್ನು, ಕನ್ಯಾಮಣಿಗಳನ್ನು ಅದು ದೇಶಕ್ಕೆ ಕೊಟ್ಟಿದೆ. ಅನೇಕ ಭಾರತ ರತ್ನಗಳಾಗಿದ್ದಾರೆ, ಪದ್ಮಭೂಷಣಗಳಾಗಿದ್ದಾರೆ, ಪದ್ಮಶ್ರೀಗಳಿದ್ದಾರೆ, ಜ್ಞಾನಪೀಠ ಅವಾರ್ಡ್ಗಳಿದ್ದಾರೆ. ನನಗೆ ಗೊತ್ತಿರುವ ಅತ್ಯಂತ ಹತ್ತಿರವಾಗಿರುವ ಮತ್ತು ಒಂದು ಮೈಸೂರು ಯೂನಿವರ್ಸಿಟಿಯ ಪ್ರಾಡಕ್ಟ್ ಅಂದರೆ ಸನ್ಮಾನ್ಯ ನಾರಾಯಣ ಮೂರ್ತಿಯವರು. ಅವರು ಮೈಸೂರು ಯೂನಿವರ್ಸಿಟಿಯ ಒಂದು ವಿದ್ಯಾರ್ಥಿ. ತಮ್ಮ ಯೂನಿವರ್ಸಿಟಿಗೆ ಅವ್ರಿಗೆ ಅಪಾರ ಹೆಮ್ಮೆ, ಅಭಿಮಾನ ಇದೆ. ನಾನು ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಓದ್ದವಳು. ಆದರೆ ಅತ್ತೆ ಮನೆಯಾಗಿರುವ ಮೈಸೂರು ಯೂನಿವರ್ಸಿಟಿ ಅಥವಾ ಮೈಸೂರು ದಾಳದಲ್ಲಿ ನನಗೆ 2 ವರ್ಷದ ಕೆಳಗೆ ಹೋದ ವರ್ಷನೇ ನನಗೆ ಗೌರವ ಡಾಕ್ಟರೇಟ್ ಕೊಟ್ಟು
ಸನ್ಮಾನಿಸಿದ್ದಾರೆ ನಮ್ಮ ಉಪಕುಲಪತಿಗಳು. ಅವ್ರಿಗೆ ವಿಶೇಷವಾಗಿ ಧನ್ಯವಾದಗಳು. ನಾನು ಆ ಸಭೆಗೆ ಬರಲಿಕ್ಕಾಗಲಿಲ್ಲ. ಅವಾಗ ನನಗನ್ನಿಸ್ತು ನಮ್ಮ ಮೈಸೂರು ವಿಶ್ವವಿದ್ಯಾಲಯ ಎಷ್ಟು ಉದಾರ ಹೃದಯದವರಿದ್ದಾರೆ. ಪತಿಗೂ ಪತ್ನಿಗೂ ಇಬ್ಬರಿಗೂ ಗೌರವ ಡಾಕ್ಟರೇಟು ಕೊಟ್ಟಿದ್ದಾರೆ. ಅವರವರ ಕೆಲಸದಲ್ಲಿ ಅವರವರ ಕ್ಷೇತ್ರದಲ್ಲಿ ಅದರ ಸದಭಿರುಚಿ ತೋರಿಸ್ತದೆ ಅಂತ. ನಮ್ಮ ಕನ್ನಡ ನಾಡಿನಲ್ಲಿ ಅನೇಕ ವಿಶ್ವವಿದ್ಯಾಲಯಗಳು ಮುಂಚೆಯಿಂದ ಇತ್ತು. ಡಂಬಳದಲ್ಲಿ ಒಂದು ವಿಶ್ವವಿದ್ಯಾಲಯ ಇತ್ತು. ಆಮೇಲೆ ಇದು ಶಾಂತಲೆ ಊರು ಅದ ಯಾವ್ದಪ್ಪ ನೆನಪಾಗ್ತಾ ಇಲ್ಲ, ಅದು ಒಂದು ಧರ್ಮೇಶ್ವರನ ಗುಡಿ ಇರೋದು ಆ ಊರು ವಿಶ್ವವಿದ್ಯಾಲಯ ಇತ್ತು. ಇಟಗಿಯಲ್ಲಿತ್ತು ಅಂತ ಹೇಳ್ತಾರೆ. ಅವೆಲ್ಲ ಹಳೆ ಕಾಲದಲ್ಲಿ. ಆದರೆ ಇವಾಗ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ವಿಶ್ವವಿದ್ಯಾಲಯ ಈಗಿನ ದೃಷ್ಟಿಯಿಂದ ನಾವು ನೋಡಬೇಕು. ಏನಂದರೆ ಅದು ಈಗ ನಾನು ಹಳೆಯ ವಿಶ್ವವಿದ್ಯಾಲಯ ಅನೇಕ ನೋಡಿದ್ದೀನಿ. ಆಕ್ಸ್ಫರ್ಡ್ ನೋಡಿದ್ದೀನಿ, ಕೇಂಬ್ರಿಡ್ಜ್ ನೋಡಿದ್ದೀನಿ, ಇಟಲಿ ನೋಡಿದ್ದೀನಿ, ಇನ್ನೂ ಒಂದು ಪೋಲೆಂಡಲ್ಲಿ ಒಂದು ನೋಡಿದ್ದೀನಿ, ಕಾರ್ಕೋ ಏನು ಕಾಣುತ್ತೆ ಯೂನಿವರ್ಸಿಟಿ, ಅದು 13ನೇ ಶತಮಾನದಲ್ಲಿ ಮಾಡಿದ್ದು. ವಿಶ್ವವಿದ್ಯಾಲಯ ಆಯಾ ಕಾಲಕ್ಕೆ ಆಯಾ ಪರಿಸ್ಥಿತಿಯಲ್ಲಿ ಏನೇನು ಬೇಕು ಅದನ್ನು ಕಳಿಸ್ತಿದ್ದಾಗಲೇ ಆ ವಿಶ್ವವಿದ್ಯಾಲಯಕ್ಕೆ ಒಂದು ಮಹತ್ವ ಬರ್ತದೆ. ನಾನು ಇವತ್ತಿನ ಟಾಪಿಕ್ ಚೂಸ್ ಮಾಡಿದ್ರೆ ಸ್ವಲ್ಪ ಕಾಂಟ್ರವರ್ಸಿ ಅನಿಸ್ಬೋದು. ಯಾಕೆಂದರೆ ಸಂಸ್ಥಾಪಕರ ದಿನದಲ್ಲಿ ನಾನು ವಿಶ್ವವಿದ್ಯಾಲಯ ಏನು ಕಲಿಸ್ಬೇಕು ಅಂತ ಹೇಳೋ ಒಂದು ದಾರ್ಷ್ಟ್ಯ ಮಾಡ್ತಾ ಇದ್ದೀನಿ. ಆದರೆ ನಾನು ನಿಜ ಜೀವನ ಅನುಭವದಿಂದ ಹೇಳ್ತಾ ಇದ್ದೀನಿ. ನಾನು ಕಂಪ್ಯೂಟರ್ ಸೈನ್ಸ್ ಕಾಲೇಜ್ನಲ್ಲಿ ಟೀಚ್ ಮಾಡ್ತಾ ಇದ್ದ ಅಧ್ಯಾಪಕಿಯಾಗಿ ಹೇಳ್ತಾ ಇದ್ದೀನಿ. Recording in progress. ಹೇಳ್ತಾ ಇದ್ದೀನಿ, ವಿಶ್ವವಿದ್ಯಾಲಯದಿಂದ ನಮ್ಗೆ ಒಳ್ಳೆಯ ಉತ್ತಮವಾದ ಎಜುಕೇಶನ್ ಸಿಗ್ತದೆ. ಅದು ನಿಜ ಜೀವನದಲ್ಲಿ ನಾವು ಒಬ್ಬ ವಿದ್ಯಾರ್ಥಿ ಹೊರಗೆ ಬಂದರೆ, ಎಲ್ಲ ವಿಶ್ವವಿದ್ಯಾಲಯದ ಬಂದ ವಿದ್ಯಾರ್ಥಿಗಳು ಜೀವನದಲ್ಲಿ ಅಷ್ಟೇ ಸಕ್ಸಸ್ಫುಲ್ ಆಗೋದಿಲ್ಲ. ಅದಕ್ಕೆ ಅವ್ರ ಬುದ್ಧಿಮತ್ತೆ ಕಾರಣ ಇರ್ತದೆ, ಅವ್ರ ಹಾರ್ಡ್ ವರ್ಕಿಂಗ್ ನೇಚರ್ ಇರ್ತದೆ, ದೈವ ಅಂತ ಇರ್ತದೆ, ಮತ್ತು ಇರೋ ಪರಿಸ್ಥಿತಿ ಅಂತ ಇರ್ತದೆ. ಇವೆಲ್ಲ ಅನೇಕ ರೀತಿಯಿಂದ ಇರ್ತದೆ. ಆದರೆ ಒಂದು ವಿಶ್ವವಿದ್ಯಾಲಯದ ಹೊರಗೆ ಬಂದ ಮೇಲೆ ಒಬ್ಬ ವಿದ್ಯಾರ್ಥಿ ಜೀವನದಲ್ಲಿ ಏನೇನು ಕಷ್ಟಗಳನ್ನು ಅಥವಾ ಕಠಿಣಗಳನ್ನು ಅಥವಾ ಅಡೆತಡೆಗಳನ್ನು ಅವರು ಅನುಭವಿಸ್ತಾರೆ ಅಂತನ್ಲಿಕ್ಕೆ ನನ್ನ ಅನುಭವದಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಾನು ವಿಶ್ವವಿದ್ಯಾಲಯದ ನಾವು ಏನು ಕಲಿತೀವಿ, ಒಬ್ಬ ವಿದ್ಯಾರ್ಥಿಗೆ ಬೇಕಾಗಿರುವ ಲಾಜಿಕ್ ಕಲಿತೀವಿ, ಲ್ಯಾಂಗ್ವೇಜ್ ಕಲಿತೀವಿ, ಕಠಿಣ ಪರಿಶ್ರಮ ಕಲಿತೀವಿ. ಅಂದರೆ ಅದಕ್ಕೆ ನಿಮ್ಗೆ ಒಳ್ಳೆ ಉತ್ತಮವಾದ ಮಾರ್ಕ್ಸ್ ಬಂದು ನೀವು ಪಾಸ್ ಆಗ್ತೀವಿ. ಆದರೆ ಅದರ ಜೊತೆಗೆ ಮತ್ತಿನ್ನೊಂದು ಸ್ವಲ್ಪ ಬೇರೆ ಕಲಿಸಿದ್ರೆ ನಿಜ ಜೀವನದಲ್ಲಿ ಆ ವಿದ್ಯಾರ್ಥಿಗೆ ಬಹಳ ಸಹಾಯ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಉದಾಹರಣೆಗೆ, ಇದು ನನ್ನ ಸಬ್ಜೆಕ್ಟಿವ್ ಒಪಿನಿಯನ್, ಇದು ಯೂನಿವರ್ಸಲ್ ಅಂತ ತಗೊಳ್ಳೋ ಕಾರಣ ಇಲ್ಲ. ಉದಾಹರಣೆಗೆ, ನಾವು ಮಕ್ಕಳಲ್ಲಿ ಮುಖ್ಯವಾದದ್ದು ನಾವೇನು ಹೇಳ್ತೀವಿ ಅಂದರೆ, ಜೀವನದಲ್ಲಿ ಪರೀಕ್ಷೆನೇ ಬಹಳ ಮಹತ್ವ. ಒಂದು ಸತಿ ನೀವು ಫೇಲ್ ಆಗಿಬಿಟ್ರೆ ನಿಮ್ಮ ಜೀವನನೇ ಹೋಯಿತು. ಅದು ನಾವು ಅಂದರೆ ಫೇಲ್ ಆಗೋದು ನಾನು ಹೇಳ್ತಾ ಇಲ್ಲ, ಜೀವನದಲ್ಲಿ ಕಷ್ಟ ಬಂದಾಗ ಅದನ್ನು ಎದುರಿಸ್ಲಿಕ್ಕೆ ಬೇಕು. ಅದನ್ನು ನಾವು ವಿಶ್ವವಿದ್ಯಾಲಯದಲ್ಲಾಗಲಿ ನಮ್ಮ ಎಜುಕೇಷನ್ ಸಿಸ್ಟಮ್ನಲ್ಲೇ ಇಲ್ಲ. ಅದು ಬರೀ ನಾವು ವಿಶ್ವವಿದ್ಯಾಲಯ ಅಂದಿಲ್ಲ, ಅದು ಮನೆಯಲ್ಲಿ ಇರೋದಿಲ್ಲ, ಸ್ಕೂಲಲ್ಲಿ ಇರೋದಿಲ್ಲ, ಕಾಲೇಜ್ನಲ್ಲಿ ಇರೋದಿಲ್ಲ. ಯಾಕೆಂದರೆ ನಾವು ಇಂಗ್ಲೀಷರಿಂದ ಪ್ರಭಾವವಾಗಿ ಕೇವಲ ಒಂದು ಲಿಟ್ರಸಿ ಬಂದುಬಿಟ್ರೆ ಸಾಕು ಅಂತೀವಿ. ಇಲ್ಲ, ನಿಜ ಜೀವನದಲ್ಲಿ ಅದು ಒನ್ ಆಫ್ ದಿ ಕಂಡೀಷನ್. ಮತ್ತೆ ನಮಗೇನು ಬೇಕಾಗುತ್ತದೆ ಅಂದರೆ, ನಮಗೆ ಒಂದು ಧೈರ್ಯ ಬೇಕಾಗ್ತದೆ. ಆ ಧೈರ್ಯ ಅನ್ನೋದು ಆತ್ಮವಿಶ್ವಾಸ. ಆತ್ಮವಿಶ್ವಾಸ ಅನ್ನೋದು ಕೇವಲ ಅಂಕದಿಂದ ಬರೋದಿಲ್ಲ, ಅದಕ್ಕೆ ಅನೇಕ ಕಾರಣಗಳು. ಅದು ನನ್ನನ್ನು ನಾನು ಪರಿಶೀಲಿಸಿದಾಗ ನನ್ನೊಳಗಿರುವ ಪ್ಲಸ್ ಮತ್ತು ಮೈನಸ್ ನೋಡಿದಾಗ, ಪ್ಲಸ್ ಬಗ್ಗೆ ನಾವು ಯೋಚನೆ ಮಾಡೋ ಕಾರಣ ಇಲ್ಲ, ಮೈನಸ್ ಬಗ್ಗೆ ಯೋಚನೆ ಮಾಡಿ ಅದನ್ನು ಯಾವಾಗ ನಾವು ಇಂಪ್ರೂವ್ ಮಾಡ್ತಾ ಹೋಗ್ತೀವಿ ಅವಾಗ ಆ ಧೈರ್ಯ ಬರ್ತದೆ, ಆ ಸಾಹಸ ಬರ್ತದೆ. ನಾನು ಒಂದು ಉದಾಹರಣೆಯಿಂದ ಹೇಳ್ತೀನಿ. ನಾನು ಸುಮಾರು 50 ವರ್ಷದ ಹಿಂದೆ JRD ಟಾಟಾ ಅವರಿಗೆ ಕಾಗದ ಬರೆದೆ. ಅದು ಇವಾಗ ಒಂದು ದಂತಕಥೆ ಆಗಿಬಿಟ್ಟಿದೆ, ಕಾಗದ ಹ್ಯಾಕ್ ಬರೆದೆ. ಆದರೆ ನಾನು ಯಾಕೆ ಬರೆದೆ ಅಂತಂದರೆ, ನನಗೆ ಆ ಧೈರ್ಯ ಇತ್ತು. ಏನಂದರೆ, ನಾನು ಮಾಡುವುದು ಲೀಗಲಿ ಎಥಿಕಲಿ ತಪ್ಪಿಲ್ಲ ಅಂತ. ನನ್ನ ಈ ಧೈರ್ಯ ನನಗೆ ಹೇಗೆ ಬಂದಿದೆ ಅಂದರೆ, ಅದು ನಾನು ಕಲಿತ BVB ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹುಬ್ಬಳ್ಳಿಯಿಂದ. ನಮ್ಮ ಕಾಲೇಜ್ ಏನು IIT ಅಲ್ಲ, ಹುಬ್ಬಳ್ಳಿ ಏನು ದೊಡ್ಡ ಊರಲ್ಲ, ನಮ್ಮೂರು ಒಂದು ಸಣ್ಣ ಊರು. ನನಗೆ ಏನು ಗೊತ್ತಿದೆ, ಹಣದ ಅವಶ್ಯಕತೆ ಇಲ್ಲ, ಅದಕ್ಕೆ ಅವಶ್ಯಕತೆ ಇರುವುದು ನಿಮ್ಮಲ್ಲಿರುವ ಮೈನಸ್ ತಿಳ್ಕೊಳ್ಳೋದು. ನನಗೇನು ಬರುವುದಿಲ್ಲ ಅಂತ ತಿಳ್ಕೊಂಡು ಅದನ್ನು ಯಾವಾಗ ಇಂಪ್ರೂವ್ ಮಾಡ್ತೀನಿ ಅವಾಗ ಆ ಧೈರ್ಯ ಬರ್ತದೆ. ಆ ಧೈರ್ಯ ನಿಮಗೆ ಜೀವನದಲ್ಲಿ ಸಹಾಯ ಮಾಡ್ತದೆ. ನನಗೆ ಯಾವುದೇ ಕನೆಕ್ಷನ್ ಇರಲಿಲ್ಲ, ನನಗೆ ಜಾತಿಯ ಬಲ ಇರಲಿಲ್ಲ, ನನಗೆ ದೊಡ್ಡ ದೊಡ್ಡ ಜನರ ಪರಿಚಯ ಇರಲಿಲ್ಲ. ನಾನು ಒಂದು ಸಾಮಾನ್ಯ ಹುಡುಗಿ,
ಮಧ್ಯಮ ವರ್ಗದಲ್ಲಿ ಹುಟ್ಟಿದವಳು ಮತ್ತು ಒಂದು ಸಾಮಾನ್ಯ ಕಾಲೇಜಿಗೆ ಹೋಗಿ ಒಂದು ಸಣ್ಣ ಊರಿನಿಂದ ಬಂದವಳು. ನನಗೆ ಧೈರ್ಯ ಬರಬೇಕು ಆದರೆ ಅದು ನನಗೆ ಬಂದಿರೋದು ನಾನು ತಿಳ್ಕೊಂಡಿರೋ ನನ್ನ ನೆಗೆಟಿವ್ನ ಇಂಪ್ರೂವ್ ಮಾಡೋದು ಮತ್ತು ನಮ್ಮ ಕಾಲೇಜಿನಲ್ಲಿ ಯಾವಾಗ ನಮ್ಗೆ ಎನ್ಕರೇಜ್ ಮಾಡ್ತಾ ಇದ್ರು, ನಿಮಗೆ ಗೊತ್ತಿಲ್ಲ ಅಂದ್ರೆ ಬೇಕಾದ ಪ್ರಶ್ನೆ ಕೇಳಿ. ನೀವು ಪ್ರಶ್ನೆ ಕೇಳೋದು ಅಂದ್ರೆ ಅದು ಉದ್ದಟತನ ಅಲ್ಲ, ಪ್ರಶ್ನೆ ಕೇಳೋದು ಅಂದ್ರೆ ನಿಮ್ಮ ಕುತೂಹಲವಾದ ಬುದ್ಧಿ. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ವಾಟ್ ವಿ ಕ್ಯಾನ್ ನಾಟ್ ಲರ್ನ್ ಇನ್ ಅವರ್ ಎಜುಕೇಶನ್ ಸಿಸ್ಟಮ್ ಈಸ್ ಎನ್ಕ್ವೈರಿಂಗ್ ಮೈಂಡ್, ಕ್ವಶನಿಂಗ್ ವೈ ಇಟ್ ಹ್ಯಾಪನ್ಸ್. ನಮ್ಮಲ್ಲಿ ಏನ್ ಹೇಳ್ಬಿಡ್ತಾರೆ ಅಂದ್ರೆ ಪ್ರಶ್ನೆ ಕೇಳಬೇಡಿ, ಅದು ತಪ್ಪು, ಅದು ಹಿರಿಯರಿಗೆ ನಾವು ಮರ್ಯಾದೆ ಕೊಡಲ್ಲ ಅಂತದ್ರ ಅರ್ಥ. ಅದು ನಂದಿರ್ಲಿಲ್ಲ. ಪ್ರಶ್ನೆಯನ್ನು ಕೇಳಬೇಕು. ಎವ್ರಿ ಎಜುಕೇಶನ್ ಸಿಸ್ಟಮ್ ಮಸ್ಟ್ ಟೀಚ್ ವೈ. ಯಾವಾಗ ಅದನ್ನ ನಾವು ಮಾಡೋದಿಲ್ಲ ಅಂದ್ರೆ ನಮ್ಗೆ ಕುತೂಹಲದ ಒಂದು ಸ್ವಭಾವ ಬರೋದಿಲ್ಲ. ಕುತೂಹಲದ ಸ್ವಭಾವ ಯಾವಾಗ ಬರೋದಿಲ್ಲ ಅಂದ್ರೆ ನಮ್ಮ ಜೀವನದಲ್ಲಿ ಪ್ರೋಗ್ರೆಸ್ ಆಗೋದಿಲ್ಲ, ಧೈರ್ಯನೇ ಬರೋದಿಲ್ಲ. ಮನುಷ್ಯನಿಗೆ ವೃದ್ಧಾಪ್ಯ ಬರುವುದು ಕೇವಲ ವಯಸ್ಸಿನಿಂದ ಅಲ್ಲ, ಬಿಳಿ ಕೂದಲುಗಳಿಂದ ಅಲ್ಲ. ವೃದ್ಧಾಪ್ಯ ಬರುವುದು ಯಾವಾಗ ನಾವು ಕಲಿಯೋದನ್ನ ನಿಲ್ಲಿಸ್ತೀವಿ, ಅವತ್ತೇ ವೃದ್ಧಾಪ್ಯ ಬರ್ತದೆ. ಸೊ ಎವ್ರಿ ಚೈಲ್ಡ್ ಹೂ ಸ್ಟಡೀಸ್ ಇನ್ ಯೂನಿವರ್ಸಿಟಿ ಮಸ್ಟ್ ಲರ್ನ್ ಫಾಲೋಯಿಂಗ್ ಥಿಂಗ್ಸ್. ನಂಬರ್ 1, ಧೈರ್ಯ ಮತ್ತು ಆತ್ಮವಿಶ್ವಾಸ. ಅದು ಒಂದೇ ದಿನಕ್ಕೆ ಬರೋದಿಲ್ಲ, ಒಂದೇ ಪುಸ್ತಕ ಬರೋದಿಲ್ಲ, ಒಬ್ರು ಹೇಳ್ಕೊಟ್ರೆ ಬರೋದಿಲ್ಲ. ಅದನ್ನ ನಾವು ಪ್ರಚೋದನೆ ಮಾಡಬೇಕು ಮತ್ತು ಅದರೊಳಗೆ ಓಪನ್ ಮೈಂಡ್ ಇಟ್ಕೊಂಡು ನಾವು ಕಲಿತಾ ಹೋಗ್ಬೇಕು. ಓಪನ್ ಮೈಂಡ್ ಇಟ್ಕೊಂಡು ನಾನು ತಪ್ಪಿನಿ, ಸೋ ವಾಟ್, ಐ ಲಾಸ್ಟ್ ದಿಸ್ ಒನ್ ಬಟ್ ಐ ವಿಲ್ ಡೆಫಿನೆಟ್ಲಿ ಲರ್ನ್ ಟುಮಾರೋ. ನಾನು ನಮ್ಮ ವಿದ್ಯಾರ್ಥಿನಿಯರಿಗೆ ಹೇಳ್ತಾ ಇದ್ದೆ, ಜೀವನದಲ್ಲಿ ಕೂತ್ಕೊಂಡವನು ಯಾವತ್ತೂ ಸೇಫ್ ಆಗಿರ್ತಾನೆ. ಜೀವನದಲ್ಲಿ ದೇವ್ರ ಕಾಲು ಕೊಟ್ಟಿರೋದು ನಡೆಯೋನೇ ಬೀಳ್ತಾನೆ. ಬಿದ್ದವನು ಮತ್ತೆ ಎದ್ದು ಅದೇ ಜಾಗದಲ್ಲಿ ಬೀಳಬಾರ್ದು, ಬೇರೆ ಜಾಗದಲ್ಲಿ ಬಿದ್ದು ಮತ್ತೆ ಬೇರೆ ಕಲಿಬೇಕು. ಹಾಗೆ ಜೀವನದಲ್ಲಿ ನಾವು ತಪ್ಪುಗಳನ್ನು ಮಾಡಬೇಕು, ಆ ತಪ್ಪಿನಿಂದ ನಾವು ಸುಧಾರಿಸ್ಕೋಬೇಕು. ಆ ಓಪನ್ ಮೈಂಡ್ ಇದ್ದಾಗಲೇ ಮಾತ್ರ ನಿಮಗೆ ಜೀವನ ಎದುರಿಸುವ ಧೈರ್ಯ ಬರ್ತದೆ. ಜೀವನದಲ್ಲಿ ಕಷ್ಟಗಳು ಬೇಕಾದಷ್ಟು ಬರ್ತವೆ. ಎಷ್ಟೋ ಜನ ನನಗಂತಾರೆ, ಸುಧಾಮೂರ್ತಿ ಅವ್ರ ಕಷ್ಟಗಳೇ ಬಂದಿಲ್ಲ, ಬೇಕಾದಷ್ಟು ಕಷ್ಟಗಳು ಬಂದಿದೆ. ಆದರೆ ಪ್ರತಿ ಸತಿಯೂ ಕಷ್ಟ ಬಂದಾಗ ನಾವು ಅದು ಹತ್ಕೊಂಡು ಕೂತ್ಕೊಂಡ್ರೆ ಅದು ಆಗೋದಿಲ್ಲ. ಲೈಫ್ ಈಸ್ ಲೈಕ್ ಲರ್ನಿಂಗ್ ಸರ್ಫಿಂಗ್ ಅಂತ. ಅಂದ್ರೆ ಈ ಸಮುದ್ರ ತೀರಕ್ಕೆ ಹೋದ್ರೆ ಅಲೆಗಳು ಹೇಗೆ ಬರ್ತವೆ, ಅಲೆಯನ್ನು ನೀವು ದಾಟುವ ಯಾವಾಗ ವಿದ್ಯೆ ಕಲಿತೀರಿ ಅವಾಗ ನೀವು ಹೆದರೋ ಕಾರಣ ಇಲ್ಲ. ಪ್ರತಿಯೊಂದು ಡಿಫಿಕಲ್ಟೀಸು ಅಥವಾ ಕಷ್ಟ ಅಂದ್ರೆ ಒಂದು ಅಲೆಯಂತೆ. ಅಲೆಯನ್ನು ಏರುವ ಸರ್ಫಿಂಗ್ ಬೋರ್ಡ್ ನೀವು ಕಲ್ತ್ಕೊಂಡಾಗ ನೀವು ಬೇಕಾದಷ್ಟು ಅಲೆ ಬರಲಿ ಅದನ್ನ ಪಾರಾಗ್ತೀರಿ. ಅದು ನಾನು ಹೇಳೋದು ಮಕ್ಕಳಿಗೆ, ಇನ್ ಲೈಫ್ ಡಿಫಿಕಲ್ಟೀಸ್ ಆರ್ ಅನ್ಅವಾಯ್ಡಬಲ್. ಜೀವನದಲ್ಲಿ ಕಠಿಣ ಬರದೇ ಇರೋ ಜೀವನನೇ ಇಲ್ಲ. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಕಠಿಣತೆ ಬಂದೇ ಬರುತ್ತೆ, ಕಷ್ಟಗಳು ಬಂದೇ ಬರುತ್ತೆ, ಹರ್ಡಲ್ಸ್ ಬಂದೇ ಬರುತ್ತೆ. ಆದರೆ ಆ ಹರ್ಡಲ್ ಪಾರಾಗೋದು ನಾವು ಬಹಳ ಮುಖ್ಯ ಇರುತ್ತೆ. ಡಿಫಿಕಲ್ಟೀಸ್ ಆರ್ ಅನ್ಅವಾಯ್ಡಬಲ್ ಬಟ್ ಸಫರಿಂಗ್ ಈಸ್ ಯುವರ್ ಚಾಯ್ಸ್. ಯಾಕೆ ಅದನ್ನ ಕಷ್ಟ ಅನ್ಕೊಳ್ದೇನೆ ಅದನ್ನ ಸರ್ಫ್ ಮಾಡಿ ಎದ್ದು ಬಂದ್ಬಿಟ್ಟಾಗ ಆ ಕಷ್ಟ ಹೊರಟೋಗುತ್ತೆ. ಅದಕ್ಕೆ ಮಕ್ಕಳಿಗೆ ಏನು ಹೇಳ್ಕೊಡ್ಬೇಕು ನಾವು ಅಂದ್ರೆ, ಮೊದಲನೇದು ಆತ್ಮವಿಶ್ವಾಸಕ್ಕೆ ನಿಮ್ಗೆ ಧೈರ್ಯ ಇರಬೇಕು ಅಂದ್ರೆ ನಿಮ್ಗೆ ಓಪನ್ ಮೈಂಡ್ ಇರಬೇಕು. ಓಪನ್ ಮೈಂಡ್ ಇದ್ದು ಅದರ ಜೊತೆಗೆ ನಾನು ಬೇಕಾದಾಗ್ಲಿ ಇದನ್ನ ಕಲಿತೀನಿ ಅನ್ನೋ ಒಂದು ಪ್ಯಾಷನ್ ಇರಬೇಕು ಮತ್ತು ಒಂದು ಆಸೆ ಇರಬೇಕು. ಅವಾಗ ಜೀವನ ನಿಮಗೆ ಬಹಳ ಸುಲಭ ಆಗ್ತದೆ. ನಾ 2ನೇ ಪಾಯಿಂಟ್ ಹೇಳ್ಕೊಡ್ಬೇಕು ಅಂತೀನಿ. ನಾವು ಕಲಿಬೇಕಾದ್ರೆ ನಮಗೆ ಪರ್ಟಿಕ್ಯುಲರ್ಲಿ ಹೆಣ್ಮಕ್ಳಿಗೆ ನಮಗೆ ಯಾವುದೇ ರೀತಿ ಆಟಗಳ ಬಗ್ಗೆ ಹೆಚ್ಚಿರ್ತಿದ್ದಿಲ್ಲ. ಒಂದು PT ಮೇಸ್ಟರ್ ಬರೋರು, ಅವ್ರು ಇಷ್ಟು ಹೇಳ್ಕೊಡೋರು, ಕಾಲೇಜ್ನಲ್ಲಿದ್ದಾಗ ಒಂದು NCC ಇರೋದು, ಅದಕ್ಕಿಂತ ಹೆಚ್ಚಿರಲಿಲ್ಲ. ಸ್ಪೋರ್ಟ್ಸ್ ಅಥವಾ ಈ ಕ್ರೀಡೆ ಅನ್ನೋದು ಬಹಳ ಮಹತ್ವವಾದದ್ದು. ಅದಕ್ಕೆ ನಾವು ಹೆಚ್ಚು ಒತ್ತಾಯ ನಮ್ಮ ಸ್ಕೂಲ್ನಲ್ಲಿ, ಕಾಲೇಜ್ನಲ್ಲಿ, ನಮ್ಮಲ್ಲಂತೂ ಆ ಕಾಲ ಕೊಡ್ತಿರ್ಲಿಲ್ಲ. ಈ ಕೊಟ್ಟರು ಸಹಿತ ಅದು ಒಂದು ಪ್ರಧಾನ ವಿಷಯ, ಅದು ಓದಿನ ಜೊತೆಗೆ ಒಂದು ಪ್ರಧಾನ ವಿಷಯವನ್ನು ನೀವು ಮಾಡಲೇಬೇಕು. ವಿಂಬಲ್ಡನ್ನಲ್ಲಿ ಹೋದಾಗ ಸೆಂಟ್ರಲ್ ಕೋರ್ಟಿಗೆ ನೀವು ಹೋದರೆ ಅಲ್ಲಿ ಒಂದು ಬಹಳ ಸುಂದರವಾದ ಕೊಟೇಶನ್ ಇದೆ. ಇಫ್ ಯು ಕ್ಯಾನ್ ಟೇಕ್ ಫೇಲ್ಯೂರ್ ಅಂಡ್ ಸಕ್ಸೆಸ್ ಅಲೈಕ್ ಅಂಡ್ ಎಂಜಾಯ್ ದಿ ಸ್ಪೋರ್ಟ್ಸ್, ದೆನ್ ಓನ್ಲಿ ಯು ಆರ್ ವೆಲ್ಕಮ್ ಟು ಪ್ಲೇ ಇನ್ ದಿ ಸೆಂಟ್ರಲ್ ಕೋರ್ಟ್ ಅಂತ. ಅದು ಬಹಳ ಮಹತ್ವವಾದ ಮಾತು. ಒಂದು ಒಳ್ಳೆ ಸ್ಪೋರ್ಟ್ಸ್ನಲ್ಲಿ ನೀವು ಒಮ್ಮೆ ಗೆಲ್ತೀರಿ, ಒಮ್ಮೆ ಸೋಲ್ತೀರಿ, ಆ ಮನೋಭಾವ ನಿಮಗೆ ಬಂದ್ಬಿಡ್ತದೆ. ಅದು ನಿಮಗೆ ನಿಜ ಜೀವನದಲ್ಲಿ ಬಹಳ ಸಹಾಯ ಆಗ್ತದೆ. ಯಾಕೆಂದ್ರೆ ಎಷ್ಟೋ ಕಡೆಗೆ ನಾವು ಒಂದು 10 ಕಡೆ ಇಂಟರ್ವ್ಯೂ ಹಾಕಿರ್ತೀವಿ, ಒಂದು 4 ಕಡೆ ಪಾಸ್ ಆಗ್ತೀವಿ, ಒಂದು 4 ಕಡೆ 2 ಕಡೆಗೆ ನ್ಯೂಟ್ರಲ್ ಇರ್ತೀವಿ, ಒಂದು 4 ಫೇಲ್ ಆಗ್ತೀವಿ. ಪಾಸು, ಫೇಲು, ನ್ಯೂಟ್ರಲ್ಲು ಇದು ತಗೊಳ್ಳೋ ಮನೋಭಾವ ಬರೋದು ನೀವು ಸ್ಪೋರ್ಟ್ಸ್ ಮನ್ ಇದ್ದಾಗ. ನಾ ಗೆಲ್ತೀನಿ, ನಾ ಸೋಲ್ತೀನಿ, ಆಡುವ ಆಟವೇ ಒಂದು ಮೋಜು ಅಂತ ಬರೋದು ನಿಮಗೆ ಸ್ಪೋರ್ಟ್ಸ್ ಮನ್ ಇದ್ದಾಗ. ಅದಕ್ಕೆ ನಾನು ಹೇಳ್ತೀನಿ, ನಾವು ಏನು ಕಲಿಯೋದಿಲ್ಲ ಅಂದ್ರೆ ಸ್ಪೋರ್ಟ್ಸ್ಮನ್ಶಿಪ್ ಕಲಿಯೋಲ್ಲ.
ಪ್ರತಿಯೊಂದು ಎಕ್ಸಾಮ್ ನಾವು ಕಟ್ಟಿದಲ್ಲಿ ನಾವು ಪಾಸ್ ಆಗಲೇಬೇಕು. ಫೇಲ್ಯೂರ್ ಆದ ತಕ್ಷಣ ಒಂದು ಇಂಟರ್ವ್ಯೂದಲ್ಲಿ ಮಕ್ಕಳಲ್ಲಿ ಬೈತಾರೆ, ಏನು ಒಂದು ಇಂಟರ್ವ್ಯೂ ಫೇಲ್ ಆಗ್ಬಿಟ್ಟೆ. ಎಲ್ಲರೂ, ನಾನು ಒಂದು ತೆಲುಗು ಸಿನಿಮಾ ನೋಡ್ತಾ ಇದ್ದಾಗ ಅವ್ನು ಹೇಳ್ತಾನೆ ಏನಂದ್ರೆ, ಅವ್ನಿಗೆ ವೀಸಾ ಸಿಗೋದಿಲ್ಲ ಅಮೆರಿಕಕ್ಕೆ ಹೋಗ್ಲಿಕ್ಕೆ. ನಾವು ಸಾಮಾನ್ಯವಾಗಿ ಆಂಧ್ರ ಪ್ರದೇಶದಲ್ಲಿ ಮಕ್ಕಳು ಅಮೆರಿಕಕ್ಕೆ ಹೋಗಿ ತುಂಬಾ ಇಷ್ಟಪಡ್ತಾರೆ. ನೀವು ಅಮೆರಿಕಾದಲ್ಲಿ ಹೋಗಿ ನೋಡಿದಂತ ತೆಲುಗು ಮಾತಾಡೋರೇ ಜಾಸ್ತಿ ಜನ ಇದ್ದಾರೆ. ನೆಕ್ಸ್ಟ್ ಪಂಜಾಬಿ, ಗುಜರಾತಿ ಆದ್ಮೇಲೆ ತೆಲುಗು ಜನನೇ ಜಾಸ್ತಿ. ಕನ್ನಡ ಬರೋದಕ್ಕಿಂತ ಹೆಚ್ಚು ಜನರಿಗೆ ಅಲ್ಲಿ ಅಮೆರಿಕಕ್ಕೆ ಹೋಗೋ ಆಸೆ ಜಾಸ್ತಿ ಇರುತ್ತೆ. ಅವ್ನು ಹೇಳ್ತಾನೆ, ನಾನು ವೀಸಾ ನನಗೆ ಸಿಗ್ಲಿಲ್ಲ. ಅವ್ರ ಮನೆ ಕೆಲಸದವಳು, ಹಾಲು ಹಾಕೋಳು, ತರಕಾರಿ ಬರೋ, ಅಯ್ಯೋ ಪಾಪ ಅವ್ನು ವೀಸಾ ಸಿಕ್ಕಿಲ್ಲ ಅಂತಾರೆ. ಅಂದ್ರೆ ಒಂದು ಜೀವನನೇ ಇಲ್ಲ, ಅಮೆರಿಕಕ್ಕೆ ಹೋಗಲ್ಲ ಜೀವನನೇ ಇಲ್ಲ ಅಂತ ಜನಸಾಮಾನ್ಯ ತಿಳ್ಕೊಂಡು ಹಾಗೆ ಮಾಡ್ತಾರೆ. ಅದನ್ನ ನಾವು ಮಕ್ಕಳಿಗೆ ಕಲಿಸ್ಬೇಕು. ಸೊ ವಾಟ್, ಯು ಆರ್ ಲಾಸ್ಟ್ ದಿ ಬ್ಯಾಟಲ್ ಬಟ್ ಯು ವಿಲ್ ವಿನ್ ದ ವಾರ್. ಜೀವನದಲ್ಲಿ ಫೇಲ್ಯೂರ್ಸ್ ಇವು ಎಸೆನ್ಷಿಯಲ್ ಇದೆ, ಬಹಳ ಬೇಕೇ ಬೇಕು. ರಿಪೀಟೆಡ್ ಸಕ್ಸೆಸ್ ಮೇಕ್ಸ್ ಅ ಪರ್ಸನ್ ಎರೋಗಂಟ್. ಸೊ ನಾ ಎಷ್ಟೋ ಜನರು ನೋಡಿದೀನಿ, ಒಳ್ಳೆ ಮಾರ್ಕ್ಸ್ ಬಂದ ತಕ್ಷಣ, ಒಳ್ಳೆ ಧನ ಬಂದ ತಕ್ಷಣ, ಒಳ್ಳೆ ಸಕ್ಸಸ್ ಬಂದ ತಕ್ಷಣ ಅದನ್ನ ಕಳ್ಳು ಕುಡಿದವ್ರು ಹಾಗೆ ಮಾಡ್ತಾರೆ. ಸಿರಿ ಕಳ್ಳೊಡ ಹುಟ್ಟಿತ್ತು ಅಂತ ಹೇಳ್ತಾರೆ. ಅಂದ್ರೆ ಯಾರಿಗೆ ಈ ಸಕ್ಸಸ್, ದುಡ್ಡು ಎಲ್ಲ ಬರ್ತದೆ, ಅವ್ರು ಅದು ಬಂದ ತಕ್ಷಣ ಸಾಮಾನ್ಯವಾಗಿ ಉಳಿಯೋದೇ ಇಲ್ಲ. ಅದ್ರ ಜೊತೆಗೆ ಕಳ್ಳು ಕುಡಿದವರಾಗೆ ತೂರಾಡ್ತಾರೆ. ಅಂದ್ರೆ ಮನಸ್ಸಿನ ಬ್ಯಾಲೆನ್ಸ್ ಕಳ್ಕೊತಾರೆ. ಅದಕ್ಕೆ ಕಳ್ಳು ಮತ್ತು ಸಿರಿ ಒಟ್ಟಿಗೆ ಹುಡ್ತವೆ. ಸಿರಿಯ, ಲಕ್ಷ್ಮಿಯ ಇನ್ನೊಂದು ಪ್ರತಿರೂಪವೇ ಕಳ್ಳು ಅಥವಾ ನಶೆ. ಅದನ್ನ ಬಹಳ ಇಂಪಾರ್ಟೆಂಟ್ ಇದೆ ಮಕ್ಕಳಿಗೆ ಒಂದು ಇಕ್ವಿಲಿಬ್ರಿಯಮ್ ಆಗಿ ಜೀವನ ಮಾಡಬೇಕು ಅಂತ. ಅದು ಬಹಳ ಜನರಿಗೆ ಆಗೋದಿಲ್ಲ. ಅದನ್ನ ಅವ್ರನ್ನ ಯೂನಿವರ್ಸಿಟಿ ಕಲಿಸ್ತದನೋ ಅಥವಾ ತಾಯಿ ತಂದೆ ಕಲಿಸ್ತಾರೋ ಅಥವಾ ಅವರೇ ಕಲ್ತ್ಕೋತಾರೋ, ಅದೇ ಅವ್ರಿಗೆ ಬಿಟ್ಟದ್ದು. ಏನಂದ್ರೆ ಜೀವನದಲ್ಲಿ ನಾವು ಸ್ಪೋರ್ಟ್ಸ್ಮನ್ ಇದರೊಳಗೆ ಈ ಭಾವ ಬೇಗ ಬರುತ್ತೆ. ಮತ್ತು ಯೋಗದಿಂದ ನಾವು ಬೇಕಾದಷ್ಟು ಅಚೀವ್ ಮಾಡ್ಬೋದು. ಇತ್ತೀಚೆಗೆ ಅದು ಯೋಗದ ಫ್ಯಾಡ್ ಬಹಳ ಆಗಿರ್ಬೋದು, ಆದ್ರೆ ಯೋಗ ನಮ್ಮ ಪುರಾತನ ಕಾಲದಿಂದ ನಮ್ಮಲ್ಲಿ ಯೋಗ ಇದೆ. ಅದು ಕಂಪಲ್ಸರಿಯಾಗಿ ನೀವು ಮಾಡಬೇಕು. ನಿಮ್ಗೆ ಅದು ಔಷಧಿ ಇದ್ದ ಹಾಗೆ. ಯಾಕೆಂದ್ರೆ ಕಾಲೇಜ್ ಕಲಿಬೇಕಾದ್ರೆ ನಿಮ್ಗೆ ಅದು ವೇಸ್ಟ್ ಅನಿಸ್ಬೋದು. ನಿಜ ಜೀವನದಲ್ಲಿ ಅದನ್ನ ನಮ್ಗೆ ಅಳವಡಿಸೋಕೆ ನಾವು ಬೇಕಾಗುತ್ತೆ. ಅದಕ್ಕೆ ನಂದು 2ನೇ ಪಾಯಿಂಟ್ ಏನು ಅಂತಂದ್ರೆ, ಯೋಗ ಮತ್ತು ಸ್ಪೋರ್ಟ್ಸ್ಮನ್ಶಿಪ್ ಇನ್ ಲೈಫ್ ಈಸ್ ಈಕ್ವಲಿ ಇಂಪಾರ್ಟೆಂಟ್ ಅಂಡ್ ವಿಚ್ ನೋಬಡಿ ಬಾದರ್ಸ್ ಆಸ್ ಅ ಸ್ಟೂಡೆಂಟ್. 3ನೇದು ಅಂದ್ರೆ ಸ್ವಲ್ಪ ಫೈನಾನ್ಷಿಯಲ್ ಟೀಚಿಂಗ್. ಎಷ್ಟೇ ನೀವು ಬೇರೆ ಭಾಷೆ ಕಲೀರಿ, ಸೈನ್ಸ್ ಕಲೀರಿ, ಆರ್ಟ್ಸ್ ಕಲೀರಿ, ಬಹಳ ಜನ ಎಜುಕೇಟೆಡ್ ಜನ ಇದ್ರು ಸಹಿತ ಅದು ನಮ್ಗೆ ಗೊತ್ತಿಲ್ಲ. ಹೆಣ್ಮಕ್ಳು ಕೇಳ್ಬಿಟ್ರೆ ನಮ್ಮ ಯಜಮಾನರಿಗೆ ಗೊತ್ತಿರ್ತದೆ, ನಮ್ಗೆ ಗೊತ್ತಿಲ್ಲ ಅಂತಾರೆ. ಪ್ರತಿಯೊಬ್ಬರಿಗೂ ಒಬ್ಬ ಸ್ಟೂಡೆಂಟ್ಗೆ ಮಿನಿಮಮ್ ಫೈನಾನ್ಷಿಯಲ್ಸ್ ಗೊತ್ತಿರಬೇಕು. ಅಂದ್ರೆ ನಮಗೆ ಹೇಗೆ ಟ್ಯಾಕ್ಸ್ ಆಗುತ್ತೆ, ಟ್ಯಾಕ್ಸ್ ರಿಟರ್ನ್ ಏನು, ಸ್ವಲ್ಪ ಅದ್ರ ಇನ್ವೆಸ್ಟ್ಮೆಂಟ್ ಗೊತ್ತಿರಬೇಕು, ಒಂದು ತಾರತಮ್ಯ, ಒಂದು ಫೈನಾನ್ಸ್ ಬಗ್ಗೆ. ಬಿಕಾಸ್ ಇಫ್ ಬ್ಯಾಡ್ ಫೈನಾನ್ಸ್ ಇಟ್ ವಿಲ್ ಕಾಲ್ ಯುವರ್ ಲೈಫ್. ಎಷ್ಟೇ ನೀವು ಹಣ ಗಳಿಸಿದ್ರು ಸಹಿತ ನಿಮ್ಗೆ 100% ನಾಲೆಜ್ ಬೇಡ, ಸ್ವಲ್ಪ ಮಟ್ಟಿಗಾದ್ರೂ ನಿಮ್ಗೆ ನಾಲೆಜ್ ಇರಬೇಕು. ಇನ್ಕಮ್ ಟ್ಯಾಕ್ಸ್, ಇನ್ವೆಸ್ಟ್ಮೆಂಟು, ಮತ್ತು ನಾವು ಯಾರ ಕಡೆ ಹೋದ್ರೆ ಮೋಸ ಹೋಗೋದಿಲ್ಲ. ಇದು ನಿಮ್ಮ ಉಳಿತಾಯದ ಬಗ್ಗೆ ನಿಮ್ಗೆ ಅದು ಇರಲೇಬೇಕಾಗ್ತದೆ. ದಯವಿಟ್ಟು ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಮಿನಿಮಮ್ ಫೈನಾನ್ಷಿಯಲ್ಸ್ ನಿಮಗೆ ಗೊತ್ತಿರಬೇಕು. ಇದು ಬಹಳ ಮಹತ್ವದಿದೆ. 4ನೇದು ಏನಿದೆ ಅಂತಂದ್ರೆ, ಇವು ನನ್ನ ಅನುಭವದಲ್ಲಿ ನಾ ಕಲ್ತಿರೋದು. ನಾ ಯಾವ ಪುಸ್ತಕ ಓದಿಲ್ಲ, ಇದನ್ನ ಯಾರ ಭಾಷಣನೂ ಕೇಳಿಲ್ಲ, ನಾನು ನನ್ನ ಅನುಭವದಲ್ಲಿ ಕಲ್ತಿದ್ದು. ಐ ವಿಶ್ ನಾ ಇವ್ 4 ಕಲ್ತ್ಕೊಂಡಿದ್ರೆ ನನಗೆ ಜೀವನದಲ್ಲಿ ಕಷ್ಟಗಳು ಕಡಿಮೆ ಆಗ್ತಾ ಇತ್ತು ಅಂತ. ನನ್ಗೆ ಇನ್ವೆಸ್ಟ್ಮೆಂಟ್ ಇವತ್ತಿಗೂ ಬರೋದಿಲ್ಲ, ಯಾಕಂದ್ರೆ ಅದ್ರೊಳಗೆ ನಾ ಕಲೀಲೇ ಇಲ್ಲ. ಇಂಜಿನಿಯರಿಂಗ್ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಆಗ್ಬೇಕು, ನಾವು ಕ್ರಿಯೇಟಿವ್ ಮಂದಿ ಹಾಗೆ ಹೀಗೆ ಅನ್ಕೋತಾ ಇದ್ವಿ. ನಾನು ಲೈಫ್ ನಲ್ಲಿ ಒಂದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ನಾನು ಒಂದೇ ಒಂದು ಇನ್ವೆಸ್ಟ್ಮೆಂಟ್, ಅದು ಬಿಕಾಸ್ ಆಫ್ ಮೈ ರೆಸ್ಪೆಕ್ಟ್ ಫಾರ್ ಮೈ ಹಸ್ಬೆಂಡ್. 10,000 ರೂಪಾಯಿ ನಾನು ಇನ್ಫೋಸಿಸ್ ಕಟ್ಟಲಿಕ್ಕೆ ಕೊಟ್ಟದ್ದು. ಅದು ಬಿಟ್ಟು ನಾನು ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ಅದು ನನಗೆ ಗರಿಮೆ ಅಲ್ಲ, ಅದು ನನ್ನ ಹೆಗ್ಗಳಿಕೆ ಅಲ್ಲ, ನನಗೆ ನಾಲೆಜ್ ಇಲ್ಲ. ಅವಾಗ ನಾನು 10,000 ಕೊಟ್ಟಿದ್ದು ನಾರಾಯಣ ಮೂರ್ತಿ ಏನೋ ನನ್ನ ಪತಿ ಏನೋ ಮಾಡ್ಬೇಕು ಅಂತಾರೆ, ಅವ್ರಿಗೆ ದುಡ್ಡಿನ ಅವಶ್ಯಕತೆ ಏನಂತ 10,000 ಕೊಟ್ಟೆ. ಅದು 1,000 ಕೋಟಿ ಆಗಿದ್ದು ಅದೆಲ್ಲ ಬೇರೆ ಮಾತು. ಆದ್ರೆ ನನಗೆ ಇನ್ವೆಸ್ಟ್ಮೆಂಟ್ ಬಗ್ಗೆ ನಂಗೆ ಅಜ್ಞಾನ ಇದೆ. ಅದನ್ನ ನಾನು ಬೇಕಾದ್ರೆ ಸಫರ್ ಹಾಕಿದ್ದೀನಿ. ಯಾಕೆಂದ್ರೆ ಎಲ್ಲರೂ ದುಡ್ಡು ಇನ್ವೆಸ್ಟ್ ಮಾಡ್ಬೇಕು, ನಂಗೆ ನಿಜವಾದ ಅರ್ಥನೇ ಆಗೋದಿಲ್ಲ ಹೇಗೆ ಮಾಡ್ಬೇಕು. ನಾನು ಐ ವಿಶ್ ಐ ಕುಡ್ ಹ್ಯಾವ್ ಲರ್ನ್ಡ್ ಇಟ್ ಅಂತ ನನಗೆ ಅನ್ಸುತ್ತೆ. ಮತ್ತು ಇದನ್ನ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಕಲಿಬೇಕು ಅಂತಂತೀನಿ. ಎಲ್ಲರೂ ನಮ್ಮ ಯಜಮಾನರು ಮಾಡ್ತಾರೆ, ನಮ್ಮ ಅಪ್ಪ ಮಾಡ್ತಾನೆ, ನನ್ನ ತಮ್ಮಂದ್ರು ಮಾಡ್ತಾರೆ, ಮುಂದೆ ಒಳ್ಳೆ ಜನ ಮಕ್ಕಳು ಮಾಡ್ತಾರೆ ಅಂತ ಬಿಡಬೇಡಿ. ನೀವು ಕಲಿಬೇಕು. ನಾ ಈ ವಯಸ್ಸಿನ ಸಹಿತ ಅದನ್ನ ಕಲಿಬೇಕು ಅಂತ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಆದ್ರೆ ಬೇಗ ಕಲ್ತಿದ್ರೆ ಅದು ಅನುಭವ ಬಹಳ ಚೆನ್ನಾಗಿರ್ತಿತ್ತು ಅಂತ. ನೆಕ್ಸ್ಟ್ ಅಂದ್ರೆ ಉದ್ಯಮ. ನಾನು ನಾರಾಯಣ ಮೂರ್ತಿ ಅವ್ರಿಗೆ ಕೇಳಿದೆ, ನಮ್ಗೆಲ್ಲ ಇಬ್ರಿಗೂ ಒಳ್ಳೆ ಜಾಬ್ ಇತ್ತು, ಮುಂಬೈದಲ್ಲಿದ್ವಿ, ಮಗಳು ಹುಟ್ಟಿದ್ಲು. ನಾನು ಕೇಳಿದೆ, ಯಾಕೆ ನೀವು ಇನ್ಫೋಸಿಸ್ ಕಂಪ್ನಿ ಮಾಡ್ಬೇಕಂತೀರಿ? ನಾವು ಒಳ್ಳೆ ಜಾಬ್ ಇದೆ, ನಾವು ಆರಾಮಾಗಿರ್ಬೋದಲ್ಲ ಅಂತ. ನಾರಾಯಣ ಮೂರ್ತಿ ಹೇಳಿದ್ರು,
ಭಾರತ ಶ್ರೀಮಂತ ಆಗ್ಬೇಕಂದ್ರೆ, ಅದನ್ನ ಅವರಿಂದ ಕಲ್ತಿರೋದು ಇದನ್ನ, ಭಾರತ ಶ್ರೀಮಂತ ಆಗ್ಬೇಕಂದ್ರೆ ಬಡತನವನ್ನು ನಿರ್ಮೂಲನ ಮಾಡಬೇಕು ಅಂತಿದ್ರೆ ಒಂದೇ ಒಂದು ಅದಕ್ಕೆ ಔಷಧಿ ಇದೆ, ಅಂದರೆ ದಟ್ ಈಸ್ ಕ್ರಿಯೇಷನ್ ಆಫ್ ವೆಲ್ತ್. ಸಂಪತ್ತನ್ನು ನೀವು ಅಭಿವೃದ್ಧಿ ಮಾಡಬೇಕು, ಅದರಿಂದ ಅನೇಕ ಜನರು ಬದುಕ್ತಾರೆ. ಸಂಪತ್ತಿನ ಅಭಿವೃದ್ಧಿಯೇ ಬಡತನದ ನಿರ್ಮೂಲನ. ಈಗ ಆ ಪರಿಸ್ಥಿತಿ ಬಂದಿದೆ, ನೀನು ದಯವಿಟ್ಟು ಅರ್ಥ ಮಾಡ್ಕೋ. ಯಾಕಂದ್ರೆ ನಮ್ಮ ತಾತ ಇತಿಹಾಸದ ಮೇಷ್ಟ್ರಾಗಿದ್ರು, ಈಗ ನಂಗೆ ಇತಿಹಾಸ ಬಹಳ ಪ್ರೀತಿ. ಅವ್ರು ಹೇಳ್ತಾರೆ ಅದಕ್ಕೆ ನೀನು ಇತಿಹಾಸ ಅರ್ಥ ಮಾಡ್ಕೋ. ಯಾವಾಗ ನಾವು ಮಷಿನ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ನಮ್ಮ ದೇಶಕ್ಕೆ ಬಂದಿತ್ತು, ಅವಾಗ ನಾವು ಪರಾಧೀನರಾಗಿದ್ವಿ, ಬ್ರಿಟಿಷರ ಕಾಲೋನಿಯಲ್ಲಿ ಇದ್ವಿ. ಅವ್ರು ಅದ್ರ ಅಡ್ವಾಂಟೇಜ್ ತಗೊಂಡು ಇಂಗ್ಲೆಂಡ್ನ ಪ್ರತಿಯೊಂದು ರೋಡು ಅದರಿಂದ ಕಟ್ಟಿಸಿದ್ರು. ಯಾಕಂದ್ರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಲ್ಲಿ ಆಗಿ ಅದ್ರ ಲಾಭ ಜನರು ಅಲ್ಲೇ ಪಡೆದ್ರು. ಈಗ ಸಾಫ್ಟ್ವೇರ್ ಬಂದಿದೆ, ಇದ್ರ ರೆವಲ್ಯೂಷನ್ ನಾವು ಲಾಭ ತಗೊಳ್ಳಿಲ್ಲ ಅಂದ್ರೆ ಇದು ಸಹಿತ ನಾವು ಕಳೆದ ಒಂದು ಧನ ಬರುವ ದಾರಿಯನ್ನು ಬಾಗಿಲನ್ನು ಮುಚ್ಚಿದ ಹಾಗೆ. ಅದಕ್ಕೆ ಕ್ರಿಯೇಷನ್ ಆಫ್ ವೆಲ್ತ್ ದಿ ಓನ್ಲಿ ಸೊಲ್ಯೂಷನ್ ಫಾರ್ ರಿಮೂವಿಂಗ್ ದಿ ಪಾವರ್ಟಿ ಇನ್ ಅವರ್ ಕಂಟ್ರಿ ಅಂತ ಅದು ನನಗೆ ಅನುಭವದಲ್ಲಿ ಬಂದಿದೆ. ಅದಕ್ಕೆ ನಾವು ಮಕ್ಕಳಿಗೆ ಯಾವಾಗಲೂ ಏನ್ ಹೇಳ್ತೀವಿ, ಚೆನ್ನಾಗಿ ಓದು, ಓದಿ ಒಂದು ಒಳ್ಳೆ ಕೆಲಸ ತಗೊಂಡ್ಬಿಡ, ಚೆನ್ನಾಗಿ ಓದಮ್ಮ. ಹೆಣ್ಮಕ್ಳಿಗೂ ಹೇಳ್ತೀವಿ ಚೆನ್ನಾಗಿ ಓದು, ಒಂದು ಒಳ್ಳೆ ಸಾಫ್ಟ್ವೇರ್ ಕೆಲಸ ತಗೊಂಡ್ಬಿಡು, ಮದುವೆ ಆಗೋ ಅಮೆರಿಕಕ್ಕೆ ಹೋಗು. ಇಲ್ಲ ಅಂತೀನಿ ನಾನು ಅದನ್ನ. ಚೆನ್ನಾಗಿ ಕೆಲಸ ತಗೊಂಡ್ರಿ ಅದು ಬೇಡ, ಚೆನ್ನಾಗಿ ಓದು, ಚೆನ್ನಾಗಿ ಥಿಂಕ್ ಮಾಡು, ಹೊಸ ಹೊಸ ವಿಚಾರಗಳನ್ನು ನೀವು ವಿಚಾರ ಮಾಡು. ಅದರಿಂದ ನೀನು ಒಂದು ಉದ್ಯಮವನ್ನು ಹುಟ್ಟು ಹಾಕು. ನೀನು ಒಂದು ಉದ್ಯಮವನ್ನು ಹುಟ್ಟು ಹಾಕಿದ್ರೆ ಕೊನೆ ಪಕ್ಷ 4 ಜನರಿಗೆ ಕೆಲಸ ಆದ್ರೂ ಸಿಗುತ್ತೆ ಅಲ್ಲ, 10 ಜನ ಸಿಗುತ್ತೆ ಅಲ್ವಾ? ನೀನು ಮತ್ತೊಬ್ಬರ ಚಾಕರಿ ಮಾಡಿ ಕಲಿಯೋದಕ್ಕಿಂತ ಮಾಡೋದಕ್ಕಿಂತ ನೀನೇ ಒಂದು 4 ಜನರಿಗೆ ಅನ್ನ ಹಾಕುವ ಒಂದು ಕೆಲಸ ಒಂದು ಉದ್ಯಮವನ್ನು ನೀ ಶುರು ಮಾಡಿದ್ರೆ ಅನೇಕ ಇದು ಒಂದು ಲೋಕೋಪಕಾರನೂ ಆಗುತ್ತೆ ಮತ್ತು ಇದು ಒಂದು ನಮ್ಮ ದೇಶಕ್ಕೆ ಅಭಿವೃದ್ಧಿನೂ ಆಗ್ತದೆ. ಅದಕ್ಕೆ ನಾವು ಮಕ್ಕಳಿಗೆ ತಲೆಯಲ್ಲಿ ಯಾವಾಗ್ಲೂ ಪರೀಕ್ಷೆ ಪಾಸ್ ಆಗೋ ಕೆಲಸಕ್ಕೆ ಅಪ್ಲೈ ಮಾಡು ಅನ್ನೋಕ್ಕಿಂತ ಮುಂಚೆ ನೀನು ಪರೀಕ್ಷೆ ಪಾಸ್ ಮಾಡು, ಹೊಸ ಹೊಸ ವಿಚಾರ ಮತ್ತು ಎಲ್ಲಾ ಹೊಸ ವಿಚಾರಗಳು ಒಂದು ಉದ್ಯಮ ಆಗೋದಿಲ್ಲ. ನಾನು ಅನುಭವದಲ್ಲೇ ಹೇಳ್ತೀನಿ, 100 ಸಾಫ್ಟ್ವೇರ್ ಕಂಪನಿ ನಾವು 1981 ತೆಗೆದಾಗ ಒಂದು 100 ಕಂಪನಿ ತೆಗೆದಿತ್ತು. ಅದರಲ್ಲಿ 10 ಜನರು ಇವತ್ತಿಗೂ ಇದ್ದಾರೆ, ಆದರೆ ಉಚ್ಛ್ರಾಯ ಸ್ಥಿತಿಯಲ್ಲಿಲ್ಲ, ಅಂದ್ರೆ ಸುಮಾರಾಗಿ ಲಾಭ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಒಂದೇ ಕಂಪನಿ ಉಚ್ಛ್ರಾಯ ಸ್ಥಿತಿಯಲ್ಲಿ ಉಳಿದಿದ್ದು ಇನ್ಫೋಸಿಸ್ ಉಳಿಯಿತು. ಅಂದ್ರೆ ಪರ್ಸೆಂಟೇಜ್ ಈಸ್ ಓನ್ಲಿ 1% ಔಟ್ ಆಫ್ 100. ಅಂದ್ರೆ ಪ್ರತಿಯೊಬ್ಬ ಉದ್ಯಮಿದಾರರು ಆ ಮೊಟ್ಟ ಮುಟ್ತಾರೆ ಅಂತಲ್ಲ, ಆದರೆ ಪ್ರತಿಯೊಬ್ಬ ಉದ್ಯಮಿದಾರರು ಸರಿಯಾಗಿ ಯೋಚನೆ ಮಾಡಿಕೊಂಡ್ರೆ ಅದರಲ್ಲಿ ನೀವು ಸಕ್ಸಸ್ಫುಲ್ ಆಗೋ ಸೈಂಟಿಫಿಕ್ ಕಾರಣಗಳನ್ನ ನೀವು ಕೊಡ್ಬೋದು. ಒಂದು ಯಾವುದೇ ಉದ್ದಿಮೆ ಮಾಡ್ಬೇಕಾದ್ರೆ ಅದೊಂದು ಫಿಸಿಬಿಲಿಟಿ ಮಾಡಬೇಕು, ಸೋಷಿಯಲ್ ಫಿಸಿಬಿಲಿಟಿ, ಫೈನಾನ್ಷಿಯಲ್ ಫಿಸಿಬಿಲಿಟಿ ಅಥವಾ ಎಕನಾಮಿಕ್ ಫಿಸಿಬಿಲಿಟಿ ಅಂತೀವಿ, ಪ್ರಾಡಕ್ಟ್ ಫಿಸಿಬಿಲಿಟಿ ಅಥವಾ ಮಾರ್ಕೆಟಿಂಗ್ ಫಿಸಿಬಿಲಿಟಿ ಇವನ್ನ ನಾವು ಮಾಡ್ಕೊಂಡ್ರೆ ನೀವು ನಿಮ್ಮ ಕಂಪನಿ ಮುಳುಗೋ ಚಾನ್ಸಸ್ ಕಡಿಮೆ ಇರ್ತದೆ. ಅದಕ್ಕೊಂದು ಸೈಂಟಿಫಿಕ್ ಸ್ಟಡಿ ಮಾಡ್ಬೇಕಾಗ್ತದೆ. ಸುಮ್ಮನೆ ನನಗೆ ಐಡಿಯಾ ಬಂದಿದೆ ಅಂದ್ರೆ ಅದರಿಂದ ನೀವು ಕಂಪನಿ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು ಕಂಪನಿ ಮಾಡ್ಬೇಕಾದ್ರೆ ಇವು 3 ಫಿಸಿಬಿಲಿಟಿ ಸ್ಟಡಿ ಮಾಡಬೇಕು. ಅಫ್ಕೋರ್ಸ್ 4ನೇದಿದೆ ಅದೃಶ್ಯ ಶಕ್ತಿ, ಅದ್ರ ಮೇಲೆ ನಮ್ಗೆ ಕಂಟ್ರೋಲ್ ಇಲ್ಲ. ನೀವು ಇದು 3 ಮಾಡಿದ್ರೆ ಖಂಡಿತವಾಗಿ ಅದೃಷ್ಟ ನಿಮಗೆ ಬರುತ್ತೆ. ನೀವು 3 ಮಾಡಲಿಲ್ಲ ಅಂದ್ರೆ ಅದೃಷ್ಟ ನಿಮ್ ಕಡೆ ಬರುವುದೇ ಇಲ್ಲ. ಒಂದು ಕಂಪನಿ ಮಾಡ್ಬೇಕಾದ್ರೆ ಅವಿರತವಾದ ಶ್ರಮ ಬೇಕಾಗ್ತದೆ. ನಾವು ಕಂಪನಿ ಶುರು ಮಾಡಿ 42 ವರ್ಷ ಆಯ್ತು. ನನಗೆ ಗೊತ್ತಿರುವ ಮಟ್ಟಿಗೆ ನಾನು ನಾರಾಯಣ ಮೂರ್ತಿ ಹಾಲಿಡೇ ಅಂತ ತಗೊಂಡಿದ್ದೇ ಇಲ್ಲ. ಯೌವನದಲ್ಲಿದ್ದಾಗ ಎಲ್ಲಾ ವೇಳೆಗಳನ್ನು ನಾವು ಇನ್ಫೋಸಿಸ್ಗೆ ಹಾಕಿದ್ವಿ. ವಯಸ್ಸಾದ್ಮೇಲೆ ಅಯ್ಯೋ ನೋಡಿದ್ರೆ ಆಯ್ತು ಅಂದ್ವಿ, ಕರೋನಾ ಬಂತು, ಹೀಗಾಗಿ ನಾವು ಹೋಗೋ ಅಂದ್ರೆ ನಾವಾಗಿ ಒಂದು ಫ್ಯಾಮಿಲಿ ಹಾಲಿಡೇ ತಗೊಂಡು ಕೂತ್ಕೊಳ್ಳೋದು ನಾವು ಮಾಡೇ ಇಲ್ಲ. ಜೀವನದ 24 ಗಂಟು 24/7 × 365 ನಾವು ಅನೇಕ ವರ್ಷ ಒಂದು ಕಂಪನಿ ಕಟ್ಟೋದನ್ನ ಕಳೆದ್ವಿ. ಆದ್ರೆ ಮೈಸೂರಿನ ಒಂದು ಹೈಸ್ಕೂಲ್ ಟೀಚರ್ ಮಗ ಆಗಿರೋ ನಾರಾಯಣ ಮೂರ್ತಿ ಯಾವುದೇ ಒಂದು ಕನೆಕ್ಷನ್ ಇಲ್ದಾನೆ ಅವರ ಜೀವಿತ ಕಾಲದಲ್ಲಿ ಇನ್ಫೋಸಿಸ್ ಎನ್ನುವ ಒಂದು ದೊಡ್ಡ ಆಲದ ಮರವನ್ನು ಅವರು ಹೇಗೆ ಬೆಳೆಸಿದರು. ಇದಕ್ಕೆ ಒಂದು ಮಂತ್ರದಂಡ ಇರಲಿಲ್ಲ. ಇದಕ್ಕಿದ್ದಿರೋದು ಅವಿರತವಾದ ಕಠಿಣ ಶ್ರಮ, ತಪಸ್ ಅಂತೀವಿ. ಹಿಂದಿನ ಕಾಲದಲ್ಲಿ ನೀವು ಅರಣ್ಯಕ್ಕೆ ಹೋಗಿ ಮಾಡ್ತಾ ಇದ್ರಿ, ಅದನ್ನ ಈಗಿನ ಕಾಲದಲ್ಲಿ ಕೆಲಸದಲ್ಲಿ 24/7 ಥ್ರೂ ಔಟ್ ಲೈಫ್ ಮಾಡಿದಾಗ ಈ ಸುಂದರವಾದ ನಮ್ಮ ಇನ್ಫೋಸಿಸ್ ಕಂಪನಿ ಹೊರಗೆ ಬಂತು. ಅದಕ್ಕೆ 42 ವರ್ಷ ತಗೊಂಡು, ನಮ್ದು ಮದುವೆ ಆದ್ಮೇಲೆ ನಾವು ಶುರು ಮಾಡಿದ್ದು, ಸುಮಾರು 41 ವರ್ಷ ತಗೊಂಡಿದೆ ಅದು. ಅಂದ್ರೆ ಕಠಿಣವಾದ ಅವಿರತವಾದ ಶ್ರಮ ಬೇಕಾಯಿತು ಮತ್ತು ವರ್ಕ್ ಎಥಿಕ್ಸ್ ಬೇಕಾಯಿತು ಮತ್ತು ಅದಕ್ಕಾಗಿ ನಾವು ಸೈಂಟಿಫಿಕ್ ಆಗಿ ಯೋಚನೆ ಮಾಡಿದ್ವಿ. ನಿಮ್ಗೆ ಹೇಳ್ತಾ ಇದ್ದೀನಿ, ಒಂದು ನಾರಾಯಣ ಮೂರ್ತಿ ಮತ್ತು ಅವರ ಕೊಲಿಗೆ ಕೂಡಿ ಇಂತಹ ಕಂಪನಿ ಕಟ್ಟಬೇಕಾದ್ರೆ ನೀವು ಎಷ್ಟೋ ಜನ ಬುದ್ಧಿವಂತರಿದ್ದೀರಿ ಈ ಸಭೆಯಲ್ಲಿ, ನಿಮ್ಮ ವಿಶ್ವವಿದ್ಯಾಲಯದಲ್ಲಿ ನೀವು ಅಂತವ್ರು ಪ್ರೊಡ್ಯೂಸ್ ಮಾಡಿದ್ರಿ. ಪ್ರತಿಯೊಬ್ಬರು ಇದನ್ನ ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡ್ಕೊಂಡ್ರೆ ಕೆಲವೊಬ್ರಿಗೆ ಹೊಂದುತ್ತೆ ಬಿಸ್ನೆಸ್,
ಕೆಲವರು ಹೊಂದುದಿಲ್ಲ. ಯಾರಿಗೆ ಹೊಂದುತ್ತೇನೆ ಅವ್ರು ಸ್ವಲ್ಪ ಆದ್ರೂ ನೀವು ಪ್ರಯತ್ನ ಪಟ್ಟು ನೀವು ಮಾಡಿದರೆ ನೀವೇ ಒಂದು ಕ್ರಿಯೇಷನ್ ಆಫ್ ವೆಲ್ತ್ ಮಾಡ್ಬೋದು. ದಯವಿಟ್ಟು ಅದನ್ನು ಯೋಚನೆ ಮಾಡಿ ಅಂತ. 5ನೇದು ಸೈಂಟಿಫಿಕ್ ಟೆಂಪರ್ಮೆಂಟ್ ನಾವು ಡೆವಲಪ್ ಮಾಡಬೇಕು. ಮಕ್ಕಳಿಗೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ನಮ್ಮ ಸ್ಕೂಲ್ನಲ್ಲೆಲ್ಲ ಹೇಳ್ತಿದ್ರು, ಏನಾದ್ರೆ ಗ್ರಹಣ ಅಂದ್ರೆ ಇನ್ನು ಸೂರ್ಯ ಚಂದ್ರನ ಮಧ್ಯದಲ್ಲಿ ನೀರು ಬಂದಾಗ, ಪೃಥ್ವಿ ಬಂದಾಗ ಎಲ್ಲರೂ ಹೇಳ್ತಾರೆ ಇವತ್ತು ಗ್ರಹಣ ಇದೆ, ಅದಕ್ಕೆ ಇವತ್ತು ನೀವು ರಜೆ ಕೊಡಬೇಕು ಅಂದಾಗ ನಾ ಪ್ರಶ್ನೆ ಕೇಳ್ತೇನೆ, ರಜೆ ಯಾಕೆ ಕೊಡಬೇಕು? ನನಗೆ ಸೈಂಟಿಫಿಕ್ ಆಗಿ ಹೇಳಿ. ಸೈಂಟಿಫಿಕ್ ಆಗಿ ಅದೆಲ್ಲ ಬೇಡ, ನೀವು ರಜೆ ತಗೋಬೇಕು ಅಂತ. ಅಂದ್ರೆ ನಾವು ಸೈನ್ಸ್ನ ಕೇವಲ ಸೈನ್ಸ್ ಆಗೇ ಓದ್ತೀವಿ, ಅದಕ್ಕಿಂತ ಹೆಚ್ಚು ನಾವು ನಿಜ ಜೀವನದಲ್ಲಿ ಅಳವಡಿಸ್ತೀವ ಇಲ್ವಾ ಅದ್ರ ಬಗ್ಗೆ ನಾವು ವಿಚಾರ ಮಾಡ್ಬೇಕು ಯಾವಾಗಲೂ. ಬರೀ ನಾವು ಸೈನ್ಸ್ನ ಸ್ಕೂಲಲ್ಲಿ ಓದಿ ಮಾರ್ಕ್ಸ್ ತಗೊಂಡ್ರೆ ಅಲ್ಲ, ಸೈಂಟಿಫಿಕ್ ಟೆಂಪರ್ಮೆಂಟ್ ಮನಸ್ಸಿನಲ್ಲಿ ಆಗ್ಬೇಕು ಮತ್ತು ಅದನ್ನ ನಾವು ಯೂಸ್ ಮಾಡ್ಕೋಬೇಕು. ಅದನ್ನ ನಮ್ಮ ತಂದೆ ಅಥಿಸ್ಟ್ ಇದ್ರು, ಹೇಳ್ತಾ ಇದ್ರು ನನಗೆ, ನಮ್ಮೂರಲ್ಲಿ ತುಂಬಾ ದೆವ್ವ ಇದ್ವು ಅಮ್ಮ. ಏನಾಯ್ತು ಅಂದೆ, ಮುಂದೆ ಇಲೆಕ್ಟ್ರಿಕ್ ಲೈಟ್ ಬಂದ್ಮೇಲೆ ದೆವ್ವಗಳು ಬಹಳ ಕಡಿಮೆ ಆದವು. ಯಾಕೆಂದ್ರೆ ಅಜ್ಞಾನ ಇದ್ದಲ್ಲಿ, ಮೂಢನಂಬಿಕೆ ಇದ್ದಲ್ಲಿ, ಜನ ಪ್ರಶ್ನೆ ಕೇಳದೆ ಇದ್ದಲ್ಲಿ ಈ ಮೂಢನಂಬಿಕೆಯಿಂದ ಸಫರ್ ಆಗ್ತಾರೆ. ದೆವ್ವ ಭೂತ ಅನ್ಕೊಂಡು ಸಫರ್ ಆಗ್ತಾರೆ. ಎಷ್ಟು ದೆವ್ವ ಭೂತಗಳು ಅನ್ನುವುದು ಒಂದು ಸೈಕಲಾಜಿಕಲ್ ಇಫೆಕ್ಟ್ ಅನ್ನೋದು ನಮ್ಮ ಮಹಾನ್ ಲೇಖಕಿ ನಿಮ್ಮೂರಿನವರೇ ಆದ ತ್ರಿವೇಣಿ ಅವ್ರಿಗೆ ಅರ್ಪಿಸ್ಬೇಕು ನಾವು ಅದನ್ನ. ಅವರು 30-50 ವರ್ಷಗಳ ಹಿಂದೆ ಅದನ್ನ ಸೈಕಲಾಜಿಕಲಿ ಅದನ್ನ ಅವರು ಡಿವೈಡ್ ಮಾಡಿ, ಅದರಿಂದ ನೀವು ಒಂದು ಸೈಕಲಾಜಿಕಲ್ ಡಿಸೀಸ್ ಬಂದ್ರೆ, ಒಂದು ಮಾನಸಿಕ ರೋಗಿ ಆದ್ರೆ ನೀವು ಟ್ರೀಟ್ಮೆಂಟ್ ತಗೊಂಡ್ರೆ ನೀವು ನಾರ್ಮಲ್ ಆಗ್ಬೋದು ಅಂತ ಬೆಕ್ಕಿನ ಕಣ್ಣು ಬೇಕಾದಲ್ಲಿ ತೋರಿಸ್ತಾ ಇದ್ದಾರೆ. ಅದನ್ನ ಮುಚ್ಚಿದ ಬಾಗಿಲು, ಬೆಕ್ಕಿನ ಕಣ್ಣು, ದೂರದ ಬೆಟ್ಟದಲ್ಲಿ ತೋರಿಸಿದ್ದಾರೆ. ಅತ್ಯಂತ ಸಾಮಾನ್ಯ ಹೆಣ್ಣು ಮಕ್ಕಳಿಗೆ ನೀವು ಅದರ ಸರಳ ಸುಲಲಿತವಾದ ಲಲಿತಮಯ ಕನ್ನಡದಲ್ಲಿ ಬರೆದು ತೋರಿಸಿದ್ದಾರೆ. ಅಂಥವರು ನಿಮ್ಮೂರಿನವರೇ ಇದ್ದಾರೆ, ನಿಮ್ಮ ಯೂನಿವರ್ಸಿಟಿಯವರೇ ಇದ್ದಾರೆ. ಅಂತಹ ಅನೇಕ ತ್ರಿವೇಣಿಗಳು, ಅನೇಕ ನಾರಾಯಣ ಮೂರ್ತಿಗಳು ನಿಮ್ಮ ಯೂನಿವರ್ಸಿಟಿಯಿಂದ ಬರಬೇಕು ಅಂತ ನಾನು ಬಯಸ್ತೀನಿ. ಮತ್ತು ಈ ಜೀವನದ ಅನುಭವಗಳನ್ನು ನಿಮ್ಮ ಜೊತೆಗೆ ಹಂಚಲಿಕ್ಕೆ ನನಗೊಂದು ಅವಕಾಶ ಮಾಡಿಕೊಟ್ರಿ, ಅದಕ್ಕೆ ನಾನು ಕೃತಜ್ಞ ಆಗಿದ್ದೀನಿ. ಇನ್ನೂ ಎಷ್ಟೋ ಪಾಠಗಳಿವೆ ಜೀವನದಲ್ಲಿ, ಬೇಕಾದಷ್ಟು ಪಾಠಗಳಿವೆ. ಆದ್ರೆ ಪಾಠ ಹೇಳ್ತಾ ಕೂತ್ಕೊಂಡ್ರೆ 45 ನಿಮಿಷನೇ ಹಿಡಿಯುತ್ತೆ. ಆದ್ರೆ ನಾನೇನು ಹೇಳ್ತಿರೋದು ಅಂದ್ರೆ, ಜೀವನವನ್ನು ನಾನು ಕಂಡಿದ್ದೀನಿ, ಜೀವನ ನಾನು ನೋಡಿದ್ದೀನಿ, ಜೀವನದಲ್ಲಿ ನಾನು ಇದನ್ನು ಕಲ್ತ್ಕೊಂಡಿರೋದು ಇನ್ನೊಂದು ಪಾಠ ಹೇಳಿ ನಾನು ಕಲ್ತ್ಕೊಂಡಿರೋದು. ಈ ಪಾಠಗಳಿಂದ ಇನ್ನೊಂದು ವಿಶೇಷವಾದ ಪಾಠ ನಾನು ಕಲ್ತಿದ್ದೀನಿ. ದಟ್ ಈಸ್ ಧನಾತ್ಮಕ ಯೋಚನಾ ಶಕ್ತಿ ಅಥವಾ ಪಾಸಿಟಿವ್ ಥಿಂಕಿಂಗ್. ನಾನು ಯಾವತ್ತೂ ಜೀವನದಲ್ಲಿ ಪಾಸಿಟಿವ್ ಥಿಂಕಿಂಗ್ ಬಿಟ್ಟಿಲ್ಲ. ಆ ಪಾಸಿಟಿವ್ ಥಿಂಕಿಂಗ್ನೇ ಪ್ರಾಬಬ್ಲಿ ನನಗೆ ಜೀವನದಲ್ಲಿ ಕಷ್ಟಗಳನ್ನು ಪಾರ ಮಾಡಲಿಕ್ಕೆ ಸಹಾಯ ಆಯಿತು. ನಾನು ಒಂದು ಪ್ರಚಲಿತವಾದ ಕಥೆ ಹೇಳ್ತೀನಿ, ಸಣ್ಣ ಕಥೆ, ಅದು 2 ಲೈನ್. ಒಬ್ಬ ಬುದ್ಧಿವಂತ ರಾಜಕುಮಾರಿ ಹೇಳ್ತಾಳೆ, ನಾ ಬುದ್ಧಿವಂತನ ಮದುವೆ ಆಗ್ಬೇಕು ಅಂತ ಮಾಡಿದ್ದೀನಿ. ನಾ ಒಂದೇ ಪ್ರಶ್ನೆ ಕೇಳ್ತೀನಿ, ನಾ ಒಂದೇ ಉತ್ತರ ಬೇಕು ನನಗೆ. ನಾ 2 ಪ್ರಶ್ನೆಗೆ ಒಂದೇ ಉತ್ತರ ಬೇಕು. ವಿಚ್ ಈಸ್ ದ್ಯಾಟ್ ಆನ್ಸರ್ ಮೇಕ್ಸ್ ಹ್ಯಾಪಿ ಪರ್ಸನ್ ಸ್ಯಾಡ್, ಸ್ಯಾಡ್ ಪರ್ಸನ್ ಹ್ಯಾಪಿ. ಆ ಉತ್ತರವನ್ನು ತಿಳ್ಕೊಂಡು ಸುಖದಲ್ಲಿದ್ದವನು ದುಃಖಿತನಾಗ್ತಾನೆ, ದುಃಖದಲ್ಲಿದ್ದವನು ಸುಖ ಪಡ್ತಾನೆ. ಯಾವ್ದು ಆ ಪ್ರಶ್ನೆಗೆ ಉತ್ತರ ಅಂತ ಅನ್ರೇಕರ್ ಹೇಳಲಿಕ್ಕೆ ಬರಲಿಲ್ಲ. ಅವಾಗ ಒಬ್ಬನು ಬುದ್ಧಿವಂತನ ಹೇಳ್ತಾನೆ, ಬಹಳ ಸಿಂಪಲ್ ಅದಕ್ಕೆ ಆನ್ಸರ್, ದಿಸ್ ಟೂ ಶಾಲ್ ಪಾಸ್. ಈ ಪರಿಸ್ಥಿತಿನೂ ಚೇಂಜ್ ಆಗ್ಬಿಡುತ್ತೆ. ಸುಖದಲ್ಲಿದ್ದವನು ಗಾಬರಿ ಆಗ್ಬಿಡ್ತಾನೆ, ನಾ ಸುಖ ನಾನು ಪರ್ಮನೆಂಟ್ ಅನ್ಕೊಂಡ್ಬಿಟ್ಟಿದ್ದೀನಿ, ಅದು ಹೊರಟೋಗುತ್ತಾ ಅಂತ. ದುಃಖದಲ್ಲಿದ್ದವನು ಬಹಳ ಸಂತೋಷ ಪಡ್ತಾನೆ, ಈ ದುಃಖ ನನಗೆ ನಿರಂತರ ಅಲ್ಲ, ನನಗೆ ಇದಕ್ಕೆ ಒಂದು ಕೊನೆ ಇದೆ, ದಿಸ್ ಟೂ ಶಾಲ್ ಪಾಸ್. ಇದು ಯಾರು ಧನಾತ್ಮಕವಾಗಿ ವಿಚಾರ ಮಾಡ್ತಾರೆ ಅವ್ರಿಗೆ ಬರ್ತದೆ. ನನಗೆ ಅನೇಕ ಸರ್ತಿ ನಾನು ಕಷ್ಟ ಬಂದಾಗ ಹೇಳ್ತೀನಿ, ಸೋ ವಾಟ್, ದಿಸ್ ಟೂ ಶಾಲ್ ಪಾಸ್. ಕೋವಿಡ್ ಇದ್ದಾಗ ಎಲ್ಲರೂ ಅಂತಿದ್ರು, ಮೇಡಮ್ ಹೆಂಗ್ರಿ ಜೀವನ ಮಾಡಬೇಕು ಅನ್ನೋದೇ, ದಿಸ್ ಟೂ ಶಾಲ್ ಪಾಸ್. ಯಾಕೆಂದ್ರೆ ಜಗತ್ತಿನಲ್ಲಿ ಇವತ್ತಿನವರೆಗೂ ಅಂಥ ರೋಗ ಬಂದಿಲ್ಲ, ಈ ಭೂಮಿಯ ಮೇಲಿರುವ ಪ್ರತಿಯೊಂದು ಹ್ಯೂಮನ್ ಬೀಯಿಂಗ್ ನ ಕೊಂದು ಹೋಗುವಂತ ರೋಗ ಬಂದಿಲ್ಲ. ಪ್ಲೇಗ್ ಇತ್ತು, ಸ್ಪ್ಯಾನಿಷ್ ಫ್ಲೂ ಇತ್ತು, ಕಾಲರಾ ಇತ್ತು, ಅನೇಕ ರೋಗಗಳಿತ್ತು. ಯಾವುದೂ ಹ್ಯೂಮನ್ ಜನ ಸತ್ತಿದ್ದಾರೆ, ಆದ್ರೆ ಮಾನವ ಕುಲವನ್ನು ಅಳಿಸಿಲ್ಲ. ಮಾನವ ಕುಲವನ್ನು ನಿಜವಾಗಿ ಇಟ್ಕೊಂಡಿರೋದು ಅದೊಂದು ನಿಸರ್ಗದ ಒಂದು ವರ ಇದೆ. ಅದು ಏನೇ ಆದ್ರೂ ಮಾನವ ಕುಲ ನಾಶ ಆಗೋದಿಲ್ಲ. ನಾವೇ ನಾಶ ಮಾಡ್ಕೊಂಡ್ರೆ ಆಗ್ತದೆ, ಅಟಮ್ ಬಾಂಬ್ ಹಾಕೊಂಡು, ಅಥವಾ ಬಹಳ ಪರಿಸರವನ್ನು ಕೆಡಿಸ್ಕೊಂಡ್ರೆ, ನಾವೇ ಕೆಡಿಸ್ಕೊಂಡ್ರೆ ಆಗುತ್ತೆ. ಆದ್ರೆ ತಾನಾಗಿ ಅದು ಕೆಡಿಸೋದಿಲ್ಲ, ತಾನಾಗಿ ಅದಕ್ಕೆ ಬರೋದಿಲ್ಲ. ಅದು ನಿಮಗೆ ಒಂದೊಂದು ಶತಮಾನಕ್ಕೂ ಬಂದ್ರೆ ನಿಮ್ಗೆ ವಾರ್ನಿಂಗ್ ಕೊಡುತ್ತೆ. ಏನಂದ್ರೆ ಸ್ಪ್ಯಾನಿಷ್ ಫ್ಲೂ 100 years ಬ್ಯಾಕ್ ಬಂತು, ಈಗ ಕರೋನಾ ಬಂತು. ಅತಿಯಾಗಿ ಮಾಡಬೇಡ್ರಿ, ಅತಿಯಾಗಿ ನೀವು ಖರ್ಚು ಮಾಡಿ, ಅತಿಯಾಗಿ ಪ್ಲಾಸ್ಟಿಕ್ ಉಪಯೋಗಿಸಿ, ಅತಿಯಾಗಿ ನಿಸರ್ಗವನ್ನು ಕೊಂದಿದಾಗ ನಿಸರ್ಗ ಮುನಿದು ನಿಮ್ಮ ಮೇಲೆ ಮಾರಿ ಆಗ್ತದೆ. ಆದ್ರೆ ನಿಸರ್ಗ ಜೊತೆಗೆ ನಾವು ಸರಿಯಾಗಿದ್ದಾಗ ನಿಸರ್ಗ ಏನೂ ಮಾಡುದಿಲ್ಲ. ಅದಕ್ಕೆ ಕೊರೋನಾ ಬಂದಾಗ ಎಲ್ಲರೂ ಹೇಳ್ತಾ ಇದ್ದೆ, ದಿಸ್ ಟೂ ಶಾಲ್ ಪಾಸ್.
ಹಾಗೆ ಯಾವುದೂ ಇಲ್ಲ ಜಗತ್ತಿನಲ್ಲಿ ಕೊನೆವರೆಗೂ ಇರುವುದು ಯಾವತ್ತು ಅಂದರೆ ಒಂದು ಉತ್ತಮವಾದ ಗುಣ, ಉತ್ತಮವಾದ ನಡತೆ, ಉತ್ತಮವಾದ ಕೆಲಸ ಮತ್ತು ಉತ್ತಮ ವಿಚಾರಗಳು. ಅವು ಕೊನೆವರೆಗೂ ಇರ್ತದೆ, ಉಳಿದದ್ದೆಲ್ಲ ಕೊನೆಯಾಗಿ ಇರುವುದಿಲ್ಲ ಅಂತ. ಅದಕ್ಕೆ ದಯವಿಟ್ಟು ಎಲ್ಲರೂ ಪಾಸಿಟಿವ್ ವೇಯಿಂದ ಯೋಚನೆ ಮಾಡ್ರಿ. ಕಷ್ಟ ಬಂದಾಗಂತೂ ಮಾಡ್ರಿ, ಇದು ಏನು ತೊಂದರೆ ಏನಿಲ್ಲ. ನಾವು ಇನ್ಫೋಸಿಸ್ ಶುರು ಮಾಡಿದಾಗ ಅನೇಕ ಕಷ್ಟಗಳು ನಮ್ಗೆ ಬರ್ತಾ ಇತ್ತು. ನಾ ಪ್ರತಿ ಸರ್ತಿ ಹೇಳ್ತಾ ಇದ್ದೆ, ಏನ್ ಕಾಳಜಿ ಮಾಡಬಾರ್ದು. ಸರ್ವಜ್ಞ ಕವಿ ಹೇಳ್ಬಿಟ್ಟಿದ್ದಾನೆ, ಅಬಲೂರಿನ ಸರ್ವಜ್ಞ ಹೇಳಿದಾನೆ, ಕರದಿ ಕಪ್ಪರ ಉಂಟು ಹಿರಿದೊಂದು ನಾಡುಂಟು ಹರನೆಂಬ ದೈವ ನಮಗುಂಟು ತಿರುವರಿಂ ಸರಿವಂತರಾರು ಸರ್ವಜ್ಞ ಅಂತ. ಅಂದ್ರೆ ಯಾರ ತೋಳಿನಲ್ಲಿ ಬಲ ಇದೆ, ಯಾರು ಮಿನಿಮಮ್ ಇದರಲ್ಲಿ ಇರ್ತಾರೆ. ಕರದಿ ಕಪ್ಪರ ಉಂಟು ಅಂದ್ರೆ ನಾನು ಮಿನಿಮಮ್ ದುಡ್ಡಲ್ಲಿ ನಾ ಇರಬಲ್ಲೆ, ನನ್ಗೇನು ಬಹಳ ಬೇಕು, ನಾನು ಯಾವತ್ತಿಗೂ ಹೇಳ್ತೇನೆ ನಾನು, ನಂಗೆ ಕಾರು ಅಂತಂದ್ರೆ ನಂಗೆ ಕಾರ್ ಬೇಕು, ಯಾಕಂದ್ರೆ ಓಡಾಡಕ್ಕೆ 4 ಗಾಲಿಗಳಿರುವ ಈ ಕಾರ್ ಸಾಕು ನನಗೆ. ಅದು ಟೊಯೋಟಾನೋ ಅಥವಾ ಮಾರುತಿನೋ ಅಥವಾ ನನಗೆ ಏನು ಡಿಫ್ರೆನ್ಸ್ ಬೇಕಾಗುದಿಲ್ಲ. ಕರದಿ ಕಪ್ಪರ ಉಂಟು ಹಿರಿದೊಂದು ನಾಡುಂಟು, ನಮಗೆ ವಿಶಾಲವಾದ ಕರ್ನಾಟಕ, ವಿಶಾಲವಾದ ನಿಮ್ಮ ಜಗತ್ತಿದೆ. ಅದಿದ್ರೆ ನಾವು ಎಲ್ಲಿ ಬೇಕಾದ್ರೆ ಕೆಲಸ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಹುಬ್ಬಳ್ಳಿ ಒಳಗೆ ಇರ್ಬೇಕು ಅಂತೇನಿಲ್ಲ ಅಲ್ಲ. ಕರದಿ ಕಪ್ಪರ ಉಂಟು ಹಿರಿದೊಂದು ನಾಡು ಉಂಟು ಹರನೆಂಬ ದೈವ ನಮಗುಂಟು. ಅದು ದೈವ ಬಲ. ನಾವು ಚೆನ್ನಮಲ್ಲಿಕಾರ್ಜುನ ನಮ್ಗೆ ಆತ್ಮಸಾಕ್ಷಿಯಾಗಿ ನಿಂತಾಗ ಆ ದೈವ ಬಲ ಸಿಗ್ತದೆ. ನಮ್ಮ ಕಾನ್ಶಿಯಸ್ಗೆ ನಾವು ಸರಿಯಾಗಿ ಕೆಲಸ ಮಾಡ್ಬೇಕು. ನಾನು ಯಾರೋ ನೋಡ್ತಾ ಇದ್ದಾರೆ ಅಂತಲ್ಲ, ಇವತ್ತು ನನ್ನ ಬಾಸ್ ಊರಲ್ಲಿಲ್ಲ ನಾ ಕೆಲಸ ಮಾಡೋದಿಲ್ಲ ಅಂತಲ್ಲ, ಇವತ್ತು ನನ್ನ ಬಾಸ್ ಊರಲ್ಲಿಲ್ಲ ನಾನು ಸೈನ್ ಮಾಡ್ಬಿಟ್ಟು ಮನೆಗೆ ಓಡಿ ಹೋಗ್ತೀನಿ ಅಂತಲ್ಲ, ಇವತ್ತು ನಾನು ಯಾರು ನೋಡ್ತಾ ಇಲ್ಲ ನಾನು CL ಹಾಕ್ಬಿಡ್ತೀನಿ ಅಂತಲ್ಲ. ನನ್ನ ಕಾನ್ಶಿಯಸ್ ಕನಿಸ್ಬೇಕು, ನಾವು ತಗೊಳ್ತಿರುವ ಸಂಬಳ ಅದಕ್ಕೆ ಸರಿಯಾಗಿ ನಾನು ಕೆಲಸ ಮಾಡ್ತೀನಿ. ಅದೇ ಅದು ಹರನೆಂಬ ದೈವ ನಮಗುಂಟು ತಿರುವರಿಂ ಸಿರಿವಂತರ. ಈ ತರ ನಮ್ಗೆ ಯಾವಾಗ ಮನೋಭಾವ ಇರುತ್ತೆ, ನಾವು ಎಲ್ಲಿಯಾದ್ರೂ ಇದ್ರೂ ಸಹಿತ ನಾವು ಸುಖವಾಗಿರ್ತೀವಿ ಅಂತ. ಅದಕ್ಕೆ ನೀವು ಯಾವಾಗಲೂ ಪಾಸಿಟಿವ್ ಥಿಂಕ್ ಮಾಡಿದಾಗ ನಿಮ್ಗೆ ಈ ಗುಣ ಬರುತ್ತೆ. ಮಿನಿಮಮ್ ದುಡ್ಡಿನಲ್ಲೇ ನಾವು ಇರ್ಬೋದು. ನಮ್ಮ ಇನ್ಫೋಸಿಸ್ ಕಷ್ಟ ಆದ ನಾನು ಅದನ್ನೇ ಹೇಳ್ತಾ ಇದ್ದೆ, 3 ದಿನ ಯಾಕೆ ಯೋಚನೆ ಮಾಡ್ತಾ ಇದ್ದೀರಿ, ನಾವು ಇದ್ದದ್ರಲ್ಲೇ ನಾವು ಜೀವನ ಮಾಡ್ತೀವಿ. ಕಂಪನಿ ಒಳ್ಳೇದಾಯ್ತು ಸಂತೋಷ, ಆಗ್ಲಿಲ್ಲ ಆದ್ರೆ ಇಬ್ರು ಓದ್ಕೊಂಡವ್ರಿದ್ದೀವಿ, ಇಬ್ರಿಗೂ ಕೆಲಸ ಸಿಗುತ್ತೆ, ಎಲ್ಲೇ ಒಂದು ಜೀವನ ಮಾಡ್ತೀವಿ. ಯಾವಾಗ ನಾವು ಹಣದ ಹಿಂದೆ ಓಡ್ತೀವಿ, ಹಣ ನಮ್ಮನ್ನು ಬಿಟ್ಟು ಓಡಿ ಹೋಗುತ್ತೆ. ಯಾವಾಗ ನಾವು ಅದಕ್ಕಿಂತ ಎತ್ತರವಾದ ಒಂದು ಉನ್ನತವಾದ ಆಶಯದಿಂದ ಓಡ್ತೀವಿ ಅಥವಾ ಒಂದು ಪ್ಯಾಷನ್ ಇಂದ ಕೆಲಸ ಮಾಡ್ತೀವಿ, ಅವಾಗ ಹಣ ನಮ್ಮ ಹಿಂದೆ ಬರ್ತದೆ. ಬಂದ ಹಣವನ್ನು, ಇದು ನಮ್ಮ ಹಣ ಅಲ್ಲ, ಇದು ಬೇರೆಯವ್ರ ಹಣ, ನಮ್ಗೆ ಇರ್ಲಿಕ್ಕೆ ಎಷ್ಟು ಬೇಕ್ರಿ, ನಾವೇನು ಚಿನ್ನದ ಅಕ್ಕಿ ಉಣ್ತೀವ, ಅದೇ 100 ಕೊಠಡಿಯಲ್ಲಿ ಇರ್ತೀವ, ಸಾಮಾನ್ಯವಾದ ಮನೆಯಲ್ಲಿ ಸಾಕಾಗುತ್ತೆ ಅಷ್ಟು ನಮಗೆ. ನಮ್ಮ ದುರಾಶೆನ ನಾವು ಕಂಟ್ರೋಲ್ ಮಾಡ್ಕೊಂಡ್ರೆ ನಮ್ಗಿರೋ ಸ್ವಲ್ಪ ಹಣದಲ್ಲಿ ಸಹಿತ ನಾವು ಸುಖವಾಗಿರ್ಬೋದು. ನಾವು ಈ ಜೀವನದ ಸಿಂಪಲ್ ಪ್ರಿನ್ಸಿಪಲ್ ಅಳವಡಿಸ್ಕೊಂಡು ಧನಾತ್ಮಕವಾಗಿ ಯಾವಾಗ ಯೋಚನೆ ಮಾಡ್ತೀವಿ, ಅವಾಗ ಜೀವನ ಸರಳ ಸುಂದರ ಆಗ್ತದೆ. ಯಾವಾಗ ನಾವು ಏನು ಕೊಟ್ಟರು ಸಹಿತ ನಮಗೆ ಈ ದುರಾಸೆ ಇತ್ತಂದ್ರೆ ಎಷ್ಟು ಕೊಟ್ಟರು ಮುಗಿಯೋದಿಲ್ಲ, ಎಷ್ಟು ತಿಂದ್ರೂ ಮುಗಿಯೋದಿಲ್ಲ ಅಂತ ಆಗುತ್ತೆ. ಅವಾಗ ನೀವು ಎಷ್ಟು ಗಳಿಸಿದ್ರು ಕಡಿಮೆ. ನನಗೆ 10 ಕೋಟಿ ರೂಪಾಯಿ ಕಡಿಮೆ ಅನ್ಸ್ಬೋದು, ಕೆಲವೊಬ್ಬರಿಗೆ 100 ಕೋಟಿ ಕಡಿಮೆ ಅನ್ಸ್ಬೋದು, ಕೆಲವರು 1000 ಕೋಟಿ ಕಡಿಮೆ ಅನ್ಸ್ಬೋದು, ಕೆಲವರಿಗೆ ಏನು ಕೊಟ್ಟರು ಕಡಿಮೆ ಅನ್ಸ್ಬೋದು. ಅದಕ್ಕೆ ಎಲ್ಲಿಯೋ ನಾವೊಂದು ಲೈನ್ ಹಾಕೊಂಡು ಸಾಕು, ಇದಕ್ಕಿಂತ ಹೆಚ್ಚಿನ ಹಣ ನಮಗೆ ಬೇಡ, ಈ ಹೆಚ್ಚಿನ ಹಣ ಜನರಿಗೆ ಹೋಗ್ಲಿ. ಯಾಕೆಂದ್ರೆ ಒಂದು 4 ಶ್ಲೋಕ, ಒಂದು ಸುಂದರವಾದ ಉಪಮೆ ಹೇಳ್ತೀನಿ. ಒಂದು ಗಿಡ ನಿಂತಿರೋದು ತನಗಾಗಿ ಅಲ್ಲ, ಅದರ ಛಾಯೆಯಲ್ಲಿ ಅನೇಕ ಜನರು ಮಲಗ್ತಾರೆ, ಅದರ ಕೊಂಬೆಯಲ್ಲಿ ಅನೇಕ ಪಕ್ಷಿಗಳು ಗೂಡು ಮಾಡಿಕೊಳ್ಳುತ್ತೆ, ಅದರ ಎಲೆಗಳನ್ನ ಅನೇಕ ಹಸುಗಳು ತಿನ್ನುತ್ತೆ, ಅದರ ಕೊಂಬೆಗಳನ್ನು ನಾವು ಉಪಯೋಗಿಸ್ಕೊಂಡು ಮನೆ ಕಟ್ತೀವಿ, ಅದರ ಹಣ್ಣುಗಳನ್ನು ನಾವು ತಿಂದು ಹಸಿವು ನೀಗಿಸ್ಕೊತಿದೀವಿ. ಆ ಗಿಡಕ್ಕೆ ತನಗೇನೂ ಸಿಗುದಿಲ್ಲ, ಆದ್ರೂ ಆ ಗಿಡನ ನಿಂತ್ಕೊಂಡು ಒಂದು ಕೆಲಸ ಮಾಡ್ತದೆ. ಆ ಗಿಡಕ್ಕಿಂತ ನಮ್ಮ ಜೀವನ ಬೇರೆನಾ? ಒಬ್ಬ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಮ್ಗೆ ಏನು ಬೇಕು ಅಷ್ಟು ನಾವು ಇಟ್ಕೊಳ್ಳೇಬೇಕು. ನಾನು ಹೇಳ್ತೀನಿ, ಎಲ್ಲರೂ ಬುದ್ಧರಾಗ್ಲಿಕ್ಕೆ ಆಗುದಿಲ್ಲ, ಎಲ್ಲರೂ ಬಸವಣ್ಣನಾಗ್ಲಿಕ್ಕೆ ಆಗುದಿಲ್ಲ, ಎಲ್ಲರೂ ಅಕ್ಕಮಾದೇವಿ ಆಗ್ಲಿಕ್ಕೆ ಆಗುದಿಲ್ಲ, ಇದನ್ನು ಜೀಸಸ್ ಕ್ರೈಸ್ಟ್ ಆಗ್ಲಿಕ್ಕೆ ಆಗುದಿಲ್ಲ. ನಾವು ಸಾಮಾನ್ಯರು. ನಮ್ಗೆ ಹಣ ಎಷ್ಟು ಬೇಕು ಅಂದ್ರೆ ಓಲ್ಡ್ ಏಜ್ ನಲ್ಲಿ ನೋಡ್ಕೊಳಕ್ಕೆ ಹಣ ಬೇಕು, ಓಲ್ಡ್ ಏಜ್ ನಲ್ಲಿ ನಾವು ನಮ್ಗೆ ಔಷಧಿಗೆ ಹಣ ಬೇಕು, ಮಕ್ಕಳಿಗೆ ಓದಿಸ್ಲಿಕ್ಕೆ ಹಣ ಬೇಕು, ಕೆಲವೊಂದು ಮಟ್ಟಿಗೆ ನಮ್ಗೆ ಹಣ ಬೇಕು. ಅದರ ಮೇಲಿನ ಹೆಚ್ಚಿನ ಹಣ ಅದು ನಿಜವಾಗಿ ಸಮಾಜಕ್ಕೆ ಹೋಗ್ಬೇಕು, ನಮಗಲ್ಲ. ಇದು ನಾವು ಎಂದೂ ನಮ್ಮ ಕಾಲೇಜ್ನಲ್ಲಿ ನಾವು ಟೀಚ್ ಮಾಡೋದಿಲ್ಲ. ಅದು ನಾವು ನಮ್ಮೊಳಗೆ ನಾವು ಕಂಡ್ಕೋಬೇಕು. ಏನಂದ್ರೆ ಹಣ ಇರುವುದು ಕೆಲವು ಪೋರ್ಷನ್ ಮಾತ್ರ ನಮಗೆ. ಅದಕ್ಕಾಗಿ ಯಾವ ಸಮಾಜದಲ್ಲಿ ಹೆಚ್ಚಿನ ಹಣ ದಾನ ರೂಪದಿಂದ ಹೋಗುದಿಲ್ಲ, ಆ ಸಮಾಜ ಕೆಟ್ಟು ಹೋಗುತ್ತೆ. ಅದಕ್ಕೆ ರೆವಲ್ಯೂಷನ್ ಆಗುತ್ತೆ. ಅದಕ್ಕೆ ಫ್ರೆಂಚ್ ರೆವಲ್ಯೂಷನ್ ಯಾಕಾಯ್ತು ಅಂದ್ರೆ, ಮೇರೆ ಅಂತವನತೆಗೆ ವಿ ಕಾಂಟ್ ಈಟ್ ಬ್ರೆಡ್ ಅನ್ನೋ ಯು ಈಟ್ ಕೇಕ್ ಅಂದ್ಲ ಅವಳು. ಯಾಕೆ ಅಂದ್ರೆ ಇದು
ಸಿರಿವಂತರು ಬೇರೆಯವರ ಕಷ್ಟಗಳನ್ನು ಯಾವಾಗ ಅರ್ಥ ಮಾಡ್ಕೊಳ್ಳೋದಿಲ್ಲ, ಆ ಸಮಾಜ ಸ್ಟೇಬಲ್ ಸಮಾಜ ಅಲ್ಲ, ಅದು ಅನ್ಸ್ಟೇಬಲ್ ಸಮಾಜ ಆಗ್ಬಿಡ್ತದೆ. ನಮ್ಮ ಶಾಂತಿಗಾಗಿ, ನಮ್ಮ ಸಮಾಜದ ಒಂದು ಶಾಂತಿಗಾಗಿ, ದೇಶದ ಒಳಿತಿಗಾಗಿ ದಾನ ಮಾಡೋದು ಬಹಳ ಮಹತ್ವ. ಅದು ನಿಮ್ಮ ಹ್ಯೂಮನ್ ಬೀಯಿಂಗ್, ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಮಾಡ್ತದೆ. ಇಲ್ಲಾದ್ರೆ ಸಿರಿ ಬಂದಾಗ ಕಳ್ಳು ಕುಡಿದವ್ರಂಗಾಗ್ತಾರೆ. ಅದಕ್ಕೆ ಇದು ಯಾವ ಯೂನಿವರ್ಸಿಟಿನೂ ಅಲ್ಲ, ಇದು ನನ್ನ ಬಿಳಿಯ ಕೂದಲು ನನಗೆ ಕಲಿಸಿರೋ ಕೆಲವು ಪಾಠಗಳನ್ನು ನಾನು ನಿಮಗೆ ತಿಳಿಸಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ನಾನು ಮತ್ತೊಮ್ಮೆ ರಾಜರ್ಷಿಯಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಕೈ ಮುಗಿದು ಹೇಳ್ತೆ, ನಮಸ್ಕಾರ ಮಾಡಿ ಹೇಳ್ತೀನಿ, ನಿಮ್ಮಂಥವರಿಂದಲೇ ಕರ್ನಾಟಕ ಉದ್ಧಾರ ಆಯಿತು. ನಿಮ್ಮಂಥವರಿಂದಲೇ ನಾವೆಲ್ಲರೂ ಹೆಣ್ಣು ಮಕ್ಕಳು ಇದಕ್ಕೆ ಎಜುಕೇಶನ್ ತಗೊಂಡ್ವಿ. ನಿಮ್ಮಂಥವರಿಂದಲೇ ಒಂದು ಯೂನಿವರ್ಸಿಟಿ ಮಾಡಿ ಸಾವಿರಾರು ಲಕ್ಷಾಂತರ ಜನರಿಗೆ ನೀವು ವಿದ್ಯೆಯನ್ನು ಒಂದು ಅರ್ಹತೆಯಾಗಿ ನಿಜ ಜೀವನದಲ್ಲಿ ಒಂದು ವೆಪನ್ ಅಂತ, ಒಂದು ಆಯುಧವಾಗಿ ವಿದ್ಯೆಯನ್ನು ಪ್ರೇಮದಿಂದ ಎರೆದರಿ. ಇಲ್ಲಿರುವ ಅಧ್ಯಾಪಕ ವೃಂದಕ್ಕೆ ನಮಸ್ಕರಿಸ್ತೀನಿ. ಬರೀ ಒಂದು ಯೂನಿವರ್ಸಿಟಿಯಿಂದ ಮಾತ್ರ ಅಲ್ಲ, ಯೂನಿವರ್ಸಿಟಿ ಜೊತೆಗೆ ಉತ್ತಮವಾದ ಅಧ್ಯಾಪಕರು ಮತ್ತು ವಿದ್ಯೆ ಜೀವನ ಅಂತ ತಿಳ್ಕೊಂಡಿರೋ ವಿದ್ಯಾರ್ಥಿಗಳು ಇದ್ದಾಗ ಮಾತ್ರ ಅದು ಸಾರ್ಥಕತೆ ಆಗುತ್ತೆ. ಒಂದು ಉತ್ತಮವಾದ ದೊರೆ, ಉತ್ತಮವಾದ ವಿಶ್ವವಿದ್ಯಾಲಯ, ಉತ್ತಮವಾದ ಇತಿಹಾಸವುಳ್ಳ ಎಲ್ಲ ಅಧ್ಯಾಪಕರಿಗೂ ಮತ್ತು ವಿದ್ಯಾರ್ಥಿಗಳಿಗೆ ನಾನು ಮತ್ತೆ ವಂದನೆ ಸಲ್ಲಿಸ್ತೇನೆ. ನಾಲ್ವಡಿ ಕೃಷ್ಣರಾಜ ಅಂತ ಜನರು ಮತ್ತೆ ಮತ್ತೆ ನಮ್ಮ ಭಾರತ ಭೂಮಿಯಲ್ಲಿ ಹುಟ್ಲಿ, ಮತ್ತೆ ಹೆಚ್ಚು ಕರ್ನಾಟಕದಲ್ಲಿ ಹುಟ್ಲಿ ಅಂತ ಬಯಸುತ್ತಾ ನಮ್ಮ ವೈಸ್ ಚಾನ್ಸಲರ್ ಆದ ಹೇಮಂತ್ ಕುಮಾರ್ ಅವರಿಗೆ ವಿಶೇಷವಾಗಿ ಧನ್ಯವಾದ ಅರ್ಪಿಸ್ತಾ ನನ್ನ ತಿಳಿದ 4 ಮಾತುಗಳನ್ನು ಹೇಳಿದ್ದೀನಿ. ತಪ್ಪಿದ್ರೆ ನಂದು, ಒಪ್ಪಿದ್ರೆ ಅದನ್ನ ಗರಿಸೋದು ನಿಮ್ಮದು ಅಂತ ಹೇಳಿ ನನ್ನ ಭಾಷಣ ಮುಗಿಸ್ತೀನಿ. ಕರ್ನಾಟಕ. ಮಾನ್ಯರೇ, ಡಾಕ್ಟರ್ ಸುಧಾಮೂರ್ತಿ ಅವರು ಕರ್ನಾಟಕವೇಕೆ ಇಡೀ ಭರತಖಂಡದಲ್ಲಿ ಮನೆ ಮಾತಾಗಿರೋರು, ಪ್ರಖ್ಯಾತ ಇನ್ಫೋಸಿಸ್ ಸಂಸ್ಥೆಯ ಹುಟ್ಟಿಗೆ ಕಾರಣರಾದವರು. ಆ ಸಂಗತಿಯನ್ನೆಲ್ಲ ತಾವು ಬಲ್ಲಿರಿ. ಈ ಸಂಸ್ಥೆ ಇಂದು ವಿಶ್ವಮಟ್ಟದಲ್ಲಿ ಬೆಳೆದಿದೆ. ವ್ಯಕ್ತಿ ತಾನು ವಿದ್ಯೆಯನ್ನು ದಕ್ಕಿಸಿಕೊಳ್ಳುವುದರ ಜೊತೆಗೆ ಸಹಮಾನವರಿಗೆ ಬೆಳಕು ತರೋದಕ್ಕೆ ಶ್ರಮಿಸಬೇಕು ಅನ್ನೋ ತತ್ವವನ್ನು ಸಾಕಾರಗೊಳಿಸಿಕೊಂಡಿರೋರು ಡಾಕ್ಟರ್ ಸುಧಾಮೂರ್ತಿಯವರು. ಲೇಖಕರಾಗಿ ಅಸಂಖ್ಯಾತ ಓದುಗರನ್ನು ತಲುಪಿದ್ದಾರೆ. ಈಗಾಗಲೇ ಕುಲಪತಿಗಳು ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದಾಗೆ ಧಾರಾವಾಹಿಗಳ ಮೂಲಕ ಅವರ ಅನೇಕ ಕಥೆ ಕಾದಂಬರಿಗಳು ಸಹಸ್ರಾರು ವೀಕ್ಷಕರನ್ನು ತಲುಪಿದೆ. ಕೊಡುಗೈ ದಾನಿಗಳಾಗಿದ್ದರೂ ನಿರ್ಲಿಪ್ತ ಭಾವದಲ್ಲಿ ಬದುಕ್ತಾ ಇರುವ ಡಾಕ್ಟರ್ ಸುಧಾಮೂರ್ತಿಯವರು ಸರಳತೆಯ ಸಾಕಾರ ಮೂರ್ತಿ. The University of Mysore is deeply indebted to Dr. Sudhamurthy because the university is also one of the beneficiaries of her philanthropic bounties. Dr. Sudhamurthy ಅವರು ಇದುವರೆಗೆ what we do not learn from our education system but is very essential for our life. ನಮ್ಮ ಶಿಕ್ಷಣ ಪದ್ಧತಿ ನಮಗೆ ಕಲಿಸದ ಆದರೆ ನಮ್ಮ ಬದುಕಿಗೆ ಅತ್ಯಗತ್ಯವಾಗಿ ಬೇಕಾದ ಒಂದು ಪರಾತ್ಪರ ವಸ್ತುವಿನ ಬಗ್ಗೆ ಇದುವರೆಗೆ ನಮ್ಮ ಹೃನ್ಮನಗಳು ಮುಟ್ಟುವಂತೆ ಮಾತಾಡಿದ್ದಾರೆ. ಅವರಿಗೆ ನಮ್ಮ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀವಿ. ಕುಲಪತಿಗಳು ಅದನ್ನು ಸಿನಾಪ್ಟಿಕ್ ಆಗಿ ಅವ್ರ ಮಾತುಗಳನ್ನ ಸ್ವಲ್ಪ ಮೆಲ್ಕು ಹಾಕಿ ಅಂತ ನನಗೆ ಆದೇಶ ಕೊಟ್ಟಿದ್ದಾರೆ. ಆ ಕೆಲಸವನ್ನು ನಾನೀಗ ನೆರವೇರಿಸ್ತಾ ಇದ್ದೀನಿ. ಡಾಕ್ಟರ್ ಮೂರ್ತಿಯವರು ಹೇಳಿದ್ದು ನಮ್ಮ ವಿಶ್ವವಿದ್ಯಾನಿಲಯದ ಗತ ಇತಿಹಾಸವನ್ನು ಅವರು ನೆನಪು ಮಾಡಿಕೊಂಡ್ರು. ಸಣ್ಣ ಊರಿನಿಂದ ಬಂದವರು ದೊಡ್ಡದನ್ನು ಸಾಧಿಸಬೇಕಾದ್ರೆ ಏನೇನು ಅಡ್ಡಿ ಆತಂಕಗಳಿದೆ ಅನ್ನೋದನ್ನು ನಮ್ಮ ಗಮನಕ್ಕೆ ತಂದರು. ಮೈಸೂರು ವಿಶ್ವವಿದ್ಯಾಲಯ, ಹುಬ್ಬಳ್ಳಿ ಅಂತ ಕಾಲೇಜು ಇಲ್ಲದೇ ಇದ್ದರೆ ತಾವು ಹೇಗೆ ವಿದ್ಯೆಯನ್ನು ಕಲಿಯೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ವೋ ಅದೇ ತರಹ ಮೈಸೂರು ವಿಶ್ವವಿದ್ಯಾನಿಲಯ ಇಲ್ಲದೇ ಇದ್ದರೆ ತಮ್ಮ ಪತಿಯವರಾದಂಥ ನಾರಾಯಣ ಮೂರ್ತಿಯವರು ಸಾಧ್ಯ ಆಗ್ತಾ ಇರಲಿಲ್ಲ ಅನ್ನೋ ಮಾತು. ಮೈಸೂರು ವಿಶ್ವವಿದ್ಯಾನಿಲಯ ಅವರ ಕುಟುಂಬದ ಜೊತೆ ಅನಿವಾರ್ಯವಾದ ಅವಿನಾಭಾವವಾದ ಒಂದು ಸಂಬಂಧವನ್ನು ಹೊಂದಿರೋದು, ಅದನ್ನು ಅವರು ನೆನಪು ಮಾಡಿಕೊಂಡ್ರು. ಕ್ರೀಡೆ ಬಗ್ಗೆ ಒತ್ತು ಕೊಟ್ಟು ಹೇಳಿದ್ರು. ಇದು ಬಹಳ ಮುಖ್ಯವಾದಂಥ ಸಂಗತಿ. ಯಾಕೆಂದರೆ ಜಪಾನ್ನ ಟೋಕಿಯೋದಲ್ಲಿ 2020 ಒಲಿಂಪಿಕ್ ಕ್ರೀಡೆಗಳು ನಡೀತಾ ಇದೆ. ಬಹಳ ಅಪ್ರೋಪ್ರಿಯೇಟ್ ಆದ ಒಂದು ಇಲ್ಲಸ್ಟ್ರೇಷನ್ನ ಮೇಡಮ್ ಕೊಟ್ಟಿದ್ದಾರೆ. ನಾಟ್ ಟು ವಿನ್ ಬಟ್ ಟು ಪಾರ್ಟಿಸಿಪೇಟ್ ಅನ್ನೋದು ಒಲಿಂಪಿಕ್ ತತ್ವ. ಅದನ್ನು ಬಹುತೇಕರು ನಾವು ಮರೀತಾ ಇದ್ದೇವೆ. ಗೆಲ್ಲೋದಕ್ಕೆ ನಾವು ಪಾರ್ಟಿಸಿಪೇಟ್ ಮಾಡೋ ಅನ್ನೋ ರೀತಿ ಒಳಗಡೆ ಇಡೀ ಜನಸ್ತೋಮ ಹುಚ್ಚೆದ್ದು ಒಬ್ಬರು ಕ್ರೀಡಾಪಟುವಿನ ಹಿಂದೆ ನಾವು ಆ ಕರತಾಡನ ಮಾಡೋದು, ಸೋತಾಗ
ನಾವು ಪೆಚ್ಚಾಗೋದು ಈ ಥರದ್ದೆಲ್ಲ ವ್ಯವಹಾರವನ್ನು ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ. ಮೇಡಮ್ ಹೇಳಿದ್ದು ತುಂಬ ಅಪ್ರೋಪ್ರಿಯೇಟ್ ಆದ್ದು ಏನೆಂದರೆ ನಾಟ್ ಟು ವಿನ್ ಬಟ್ ಟು ಪಾರ್ಟಿಸಿಪೇಟ್ ಅನ್ನುವ ಒಲಿಂಪಿಕ್ ತತ್ವ ಮತ್ತು ಯೋಗ ಮತ್ತು ಸ್ಪೋರ್ಟ್ಸ್ಮನ್ಶಿಪ್ ಅದು ಹೇಗೆ ಉಪಯುಕ್ತ ಅನ್ನೋದನ್ನು ಹೇಳಿದ್ದಾರೆ. ಉಳಿತಾಯದ ರಹಸ್ಯವನ್ನು ಕುಳಿತು ಅವರು ಬಾಯಿನಲ್ಲಿ ಕೇಳಿದ್ರೇ ಅದಕ್ಕೊಂದು ಅರ್ಥ. ಯಾಕಂದರೆ ಮಿನಿಮಮ್ ಫೈನಾನ್ಷಿಯಲ್ ನಾಲೆಡ್ಜನ್ನು ಪ್ರತಿಯೊಬ್ಬ ಮಹಿಳೆ ಪ್ರತಿಯೊಬ್ಬ ವ್ಯಕ್ತಿ ಪಡ್ಕೋಬೇಕು ಅಂತ ಹೇಳಿ. ಯಾಕೆಂದರೆ ಅವರು ಇಡಿಗಂಟಾಗಿ ಇಟ್ಟಿದ್ದಂಥ 10,000 ರೂಪಾಯಿನ ಮುಂದೆ ಲೋಕೋತ್ತರ ಅದು ಉತ್ತರೋತ್ತರ ಕಾಮಧೇನು ಕಲ್ಪವೃಕ್ಷವಾಗಿ ಹೇಗೆ ಅದು ಮಾರ್ಪಾಟಾಯಿತು ನಾರಾಯಣ ಮೂರ್ತಿಯವರ ಇನ್ಫೋಸಿಸ್ಸು ಅದನ್ನು ಆ ಸಂಸ್ಥೆಯನ್ನು ಸ್ಥಾಪಿಸಿದಾಗ ಅಂತ ಹೇಳಿ ಅವರು ನೆನಪು ಮಾಡ್ಕೊಂಡಿದ್ದಾರೆ. ಹುದ್ದೆಗಳ ವಿಚಾರದಲ್ಲಿ ಅವರು ಮತ್ತು ಅವರ ಪತಿ ನಾರಾಯಣ ಮೂರ್ತಿಯವ್ರದ್ದು ಒಂದು ಒಳ್ಳೆಯ ಕೆಲಸ ಹಿಡಿದು ಆರಾಮಾಗಿ ಇದ್ದು ಬಿಡಬಾರಲ್ಲ ಅಂತ ಅವರು ಒಂದು ಕಾಲದಲ್ಲಿ ಯೋಚನೆ ಮಾಡೋದು ಉಂಟು. ಆದರೆ ಅವರ ಹಿರೀಕರ ಪ್ರೋತ್ಸಾಹದ ಮೇಲೆ ಕ್ರಿಯೇಷನ್ ಆಫ್ ವೆಲ್ತ್ ಈಸ್ ಇಂಪಾರ್ಟೆಂಟ್ ಅನ್ನೋ ತತ್ವವನ್ನು ಅಂತಸ್ಥ ಮಾಡಿಕೊಂಡು ಅವರು ಸುಧಾಮೂರ್ತಿಯವರ ತಾತ ಇತಿಹಾಸದ ಅಧ್ಯಾಪಕರಾಗಿದ್ದರು. ಹಾಗಾಗಿ ಬ್ರಿಟಿಷ್ನವರು ನಮ್ಮನ್ನು ಆಳೋದಕ್ಕೆ ಹೇಗೆ ಸಾಧ್ಯ ಆಯಿತು ಅಂತಂದರೆ ಈ ರೀತಿಯಾದಂಥ ಒಂದು ವಿಸ್ಡಮ್ಮು, ಈ ರೀತಿಯಾದಂಥ ಒಂದು ವಿವೇಕ ಆ ಬ್ರಿಟಿಷ್ನವ್ರ ಮನಸ್ಸಿನಲ್ಲಿ ಕೆಲಸ ಮಾಡಿದೆ. ನಮ್ಮ ಜನಗಳಿಗೂ ಕೂಡ ಇದು ದೊಡ್ಡ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗಬೇಕು ಅನ್ನೋದು ದೊಡ್ಡವರಿಂದ ಮೇಡಮ್ ಕಲ್ತಿದ್ದಾರೆ. ಚೆನ್ನಾಗಿ ಥಿಂಕ್ ಮಾಡೋದು, ಹೊಸ ಹೊಸ ವಿಚಾರಗಳನ್ನು ಕುರಿತು ಆಲೋಚನೆ ಮಾಡ್ತಕ್ಕಂಥದ್ದು, 4 ಜನರಿಗೆ ಅನ್ನ ಹಾಕುವ ಸ್ಥಾನದಲ್ಲಿ ಲೋಕೋಪಕಾರಿಯಾಗಿ ಬದುಕುವಂಥ ಸಂಗತಿಯನ್ನು ಒತ್ತು ಕೊಟ್ಟು ಹೇಳಿದ್ದಾರೆ. ಪರೀಕ್ಷೆ ಪಾಸ್ ಮಾಡೋದು ನಿಜ ಮಾಡಬೇಕು, ಆದರೆ ಹೊಸ ಹೊಸ ವಿಚಾರಗಳನ್ನೂ ಕೂಡ ನಾವು ಮಾಡಬೇಕು. ಉದ್ದಿಮೆದಾರ ಸರಿಯಾದ ವ್ಯವಸ್ಥೆ ಮಾಡಿಕೊಂಡು ಮುಂದುವರೆದರೆ ಅವನ ಭವಿಷ್ಯ ನೆಟ್ಟಗಾಗುತ್ತೆ ಅನ್ನೋದರಲ್ಲಿ ಸೋಷಿಯಲ್ ಫೀಸಿಬಿಲಿಟಿ, ಎಕನಾಮಿಕ್ ಫೀಸಿಬಿಲಿಟಿ ಮತ್ತು ಪ್ರಾಡಕ್ಟ್ ಫೀಸಿಬಿಲಿಟಿ ಈ 3 ಅಂಗಗಳಿಗೆ ಗಮನ ಸೆಳೆದಿದ್ದಾರೆ. ಅದರಲ್ಲಿ 4ನೇದು ಸುಮ್ಮನೆ ಹಾಗೆ ತೇಲಿಸ್ಬಿಟ್ರು ಅವರು. 4ನೇ ಅಂಗ ಯಾವುದು ಅಂತಂದರೆ ಅದೃಷ್ಟ ಅನ್ನುವ ಒಂದು 4ನೇ ಆಯಾಮ ಕೂಡ ಇರುತ್ತೆ ಅಂತ ಹೇಳಿ ನಾರಾಯಣ ಮೂರ್ತಿಯವರು ಮೈಸೂರಿನ ಒಬ್ಬ ಹೈಸ್ಕೂಲ್ ಟೀಚರ್ನ ಮಗನಾಗಿ ಇವತ್ತು ಯಾವ ಎತ್ತರಕ್ಕೆ ಏರಿದ್ದಾರೆ ಅನ್ನೋದನ್ನ ಅಭಿಮಾನದಿಂದ ಅವರು ನೆನೆಸ್ಕೊಂಡ್ರು. ಕೇವಲ ನಾರಾಯಣ ಮೂರ್ತಿಯವರು ಅವರ ಕುಟುಂಬದವರು ಅವರ ಪತಿ ಅನ್ನೋ ಕಾರಣಕ್ಕಲ್ಲ, ಅವರು ಭವಿಷ್ಯದಲ್ಲಿ ಇಡೀ ವಿಶಾಲ ಸಮಾಜಕ್ಕೆ ಒಂದು ರೋಲ್ ಮಾಡೆಲ್ ಆಗಿರೋದ್ರಿಂದ ಡಾಕ್ಟರ್ ಸುಧಾಮೂರ್ತಿಯವರು ಆ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಇನ್ಫೋಸಿಸ್ 4 ದಶಕಗಳ ದೀರ್ಘ ಯಾನದಲ್ಲಿ ಕಠಿಣವಾದ ಅನೇಕ ಸಂಗತಿಗಳನ್ನ ಎದುರಿಸಬೇಕಾಯಿತು. ಅವಿರತವಾದ ದುಡಿಮೆ ಶ್ರಮ ಆ ಸಂಸ್ಥೆ ದೊಡ್ಡದಾಗಿ ಬೆಳೆಯೋದಕ್ಕೆ ಕಾರಣ ಆಯಿತು. ನೀವೇ ಒಂದು ಕಂಪ್ನಿ ಮಾಡಿ ಅಂತ ನಮ್ಮ ವಿದ್ಯಾರ್ಥಿ ಸಮುದಾಯಕ್ಕೆ ಅವರು ಈ ಉದ್ಯೋಗವನ್ನು ಅರಸೋ ಬದಲು ಸ್ವತಃ ನೀವೇ ಒಂದು ಕಂಪನಿ ಮಾಡಿ, ಜೊತೆಗೆ ಸೈಂಟಿಫಿಕ್ ಟೆಂಪರ್ಮೆಂಟನ್ನು ಬೆಳೆಸ್ಕೊಳ್ಳಿ. ಎಲ್ಲೆಲ್ಲಿ ಅಜ್ಞಾನ ಇರುತ್ತೋ ಅಲ್ಲಿ ಮೂಢನಂಬಿಕೆ ತಾನಾಗಿ ತಾಂಡವವಾಡುತ್ತೆ. ಈ ದೆವ್ವ ಭೂತ ಪಿಶಾಚಿ ಇವುಗಳನ್ನೆಲ್ಲ ನಾವು ಲಕ್ಷ್ಯಕ್ಕೆ ತೆಗೆದುಕೊಳ್ಬಾರ್ದು ಅಂತ ಹೇಳಿ ತ್ರಿವೇಣಿಯವರು ಸಹಲೇಖಕಿಯಾದಂಥ ತ್ರಿವೇಣಿಯವರ ಕಾದಂಬರಿಗಳು ದೂರದ ಬೆಟ್ಟ, ಬೆಕ್ಕಿನ ಕಣ್ಣು ಮುಂತಾದ ಕಾದಂಬರಿಗಳಲ್ಲಿ ಈ ಸೈಕಲಾಜಿಕಲ್ ನಾವೆಲ್ಗಳನ್ನ ಬರೆದು ಜನಮಾನಸದಲ್ಲಿ ಯಾವ ರೀತಿ ಈ ಒಂದು ಮೂಢನಂಬಿಕೆಯನ್ನು ಹೋಗಲಾಡಿಸೋದಕ್ಕೆ ತ್ರಿವೇಣಿಯವರು ಪ್ರಯತ್ನಪಟ್ಟರು, ಒಬ್ಬ ಕ್ರಿಯೇಟಿವ್ ರೈಟರ್ ಆಗಿ ಅನ್ನೋದನ್ನ ನೆನೆಸ್ಕೊಂಡ್ರು. ಆಮೇಲೆ ಕೊನೆಯದಾಗಿ ಅವರ ಭಾಷಣ ಮುಕ್ತಾಯ ಮಾಡ್ತಾ ಅದ್ಭುತವಾದ ವಿಶೇಷೋಪನ್ಯಾಸಿಯ ಬಹಳ ಯುಕ್ತ ರೀತಿಯಲ್ಲಿ ಅವರು ಉಪನ್ಯಾಸ ಮಾಡಿದ್ದಾರೆ. ಅದರಲ್ಲೂ ಕೋವಿಡ್-19 ಪ್ಯಾಂಡಮಿಕ್ ಏನಿದೆ, ಮಹಾಮಾರಿ, ಈ ಸಂದರ್ಭದಲ್ಲಿ ಇಡೀ ಜಗತ್ತೇ ತತ್ತರಿಸ್ತಾ ಇರುವಾಗ ನಾವೇ ಧೈರ್ಯ ತಂದುಕೊಡ್ಬೇಕು. ಅದೇನೆಂದರೆ ಯಾವ ದುರಂತವೂ ಯಾವ ಮಹಾಮಾರಿಯೂ ಶಾಶ್ವತವಾಗಿ ನಮ್ಮ ನಡುವೆ ನಿಲ್ಲೋದಿಲ್ಲ. ಹೀಗೆ ಬಂದು ಹಾಗೆ ಹೋಗುತ್ತೆ. ಪ್ರತಿಯೊಂದು ದುರಂತವೂ ಹೋಗೋದೇ ಹೊರತು ಶಾಶ್ವತವಾಗಿ ಅದು ನಿಲ್ಲೋದಿಲ್ಲ. ದಿಸ್ ಟೂ ಶೆಲ್ ಪಾಸ್ ಅನ್ನೋದನ್ನು ಸ್ವರ್ಣಾಕ್ಷರದಲ್ಲಿ ನಾವು ಬರೆದಿಡಬೇಕಾಗಿದೆ. ಸುಖ ಶಾಶ್ವತ ಅಲ್ಲ, ಅದು ಹೋಗುತ್ತೆ. ದುಃಖ ಶಾಶ್ವತವಲ್ಲ, ಅದು ಹೋಗುತ್ತೆ. ಒಳ್ಳೆಯ ಚಿಂತನೆಯನ್ನು ಮಾಡಬೇಕು. ಮಾನವ ಕುಲ ಅದು ನಿಸರ್ಗ ಮುನಿಸ್ಕೊಂಡಿರೋದ್ರಿಂದ ಈ ರೀತಿ ಆಗಿದೆ. ನಿಸರ್ಗ ಮುನಿಸ್ಕೊಳ್ಬೇಕಾದ್ರೆ ಮನುಷ್ಯರಾದ ನಾವೇ ಕಾರಣ. ನಿಸರ್ಗವನ್ನು ಒಲಿಸ್ಕೊಳ್ಳೋದಕ್ಕೆ ಸರ್ವ ರೀತಿಯಲ್ಲೂ ನಾವು ಪ್ರಯತ್ನ ಮಾಡಬೇಕು ಅಂತ ಹೇಳಿ. ಯಾಕೆಂದರೆ ಕೋವಿಡ್ ಪ್ಯಾಂಡಮಿಕ್ ಬಂದಿರೋದು 100 ವರ್ಷಗಳ ಹಿಂದೆ ಸ್ಪ್ಯಾನಿಷ್ ಫ್ಲೂ ಬಂದಿತ್ತಲ್ಲ, ಅದನ್ನು ನೆನಪಿಸ್ತಾ ಇದೆ. ಒಂದೊಂದು ಯುಗದಲ್ಲೂ ಒಂದೊಂದು ಶತಮಾನದಲ್ಲೂ ಈ ರೀತಿಯಾದಂಥ ದುರಂತಗಳು ಬರುತ್ತೆ, ಆದರೆ ಶಾಶ್ವತವಾಗಿ ನಿಲ್ಲೋದಿಲ್ಲ. ನಮ್ಮನ್ನು ಖಂಡಿತವಾಗಿಯೂ ಈ ಅವಘಡಗಳು ಅಧೀರರನ್ನಾಗಿ ಮಾಡಬೇಕಾಗಿಲ್ಲ ಅನ್ನುವ ಧೈರ್ಯದ ಮಾತುಗಳನ್ನ ಮೇಡಮ್ ಹೇಳಿದ್ದಾರೆ. ಪ್ಲೇಗ್ ಬಂತು, ಕಾಲರಾ ಬಂತು, ಬೇರೆ ಬೇರೆ ರೋಗಗಳು ಬಂದಿವೆ. ಇದು ನಿಸರ್ಗದ ಮುನಿಸಿನಿಂದ
ಮನುಕುಲದಲ್ಲಿ ಕಾಣಿಸ್ಕೊಂಡಂಥ ವಿಪತ್ತುಗಳು ಇವುಗಳನ್ನು ಹೋಗಲಾಡಿಸೋದಕ್ಕೆ ಮತ್ತೆ ಮನುಷ್ಯನಾಗಬೇಕು, ನಿಸರ್ಗವನ್ನು ಪ್ರೀತಿಸಬೇಕು ಅನ್ನೋದನ್ನು ಅವರು ಬಹಳ ದೊಡ್ಡ ರೀತಿಯಲ್ಲಿ ಕರೆಯನ್ನು ಕೊಟ್ಟಿದ್ದಾರೆ. ಒಳ್ಳೆಯ ಚಿಂತನೆಯನ್ನು ಮಾಡಿ ದೈವಬಲ ತಾನಾಗಿ ಒಲಿಯುತ್ತೆ ಅಂತ ಹೇಳಿ ಡಾಕ್ಟರ್ ಸುಧಾಮೂರ್ತಿಯವರು ತಮ್ಮ ವಿಶೇಷೋಪನ್ಯಾಸದ ಕೊನೆಯಲ್ಲಿ ಕಾನ್ಷನ್ಸ್ಗೆ ಒತ್ತು ಕೊಟ್ಟು ನಮ್ಮ ಆತ್ಮಸಾಕ್ಷಿ ಅದನ್ನು ಜಾಗೃತವಾಗಿ ನಾವು ಇಟ್ಕೊಂಡ ಪಕ್ಷದಲ್ಲಿ ಚನ್ನಮಲ್ಲಿಕಾರ್ಜುನನನ್ನು ಅಕ್ಕಮಹಾದೇವಿ ಹೇಗೆ ಒಲಿಸಿಕೊಂಡ್ಲೋ ದೈವ ಬಲದಿಂದ, ಹಾಗೆ ನಾವು ಒಲಿಸ್ಕೊಳ್ಳೋಕ್ಕೆ ಸಾಧ್ಯ ಅಂತ ಹೇಳಿ ನಾವು ಮಾಡಬೇಕಾದ್ದು ಪ್ಯಾಷನ್ ಇರಬೇಕು. ಕೆಲಸ ಮಾಡುವಾಗ ನಮಗೆ ದುರಾಸೆ ಅಂತೂ ಇರಲೇಬಾರ್ದು. ಅದನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ನಾವು ಈ ವೆಲ್ತನ್ನು ಕಾಮನ್ವೆಲ್ತ್ ಆಗಿ ಪರಿವರ್ತನೆ ಮಾಡ್ಬೋದು, ಅದೇನು ಕಷ್ಟವಲ್ಲ ಅಂತ ಹೇಳಿ ಮೇಡಮ್ ಅದ್ಭುತವಾದ ವಿಶೇಷೋಪನ್ಯಾಸವನ್ನು 2021 ಸಂಸ್ಥಾಪನಾ ದಿನದ ಸಂದರ್ಭದಲ್ಲಿ ಮಾತಾಡಿ ನಾವು ಬಹಳ ಕಾಲ ಮೆಲುಕು ಹಾಗೆ ನೆನಪಿನಲ್ಲಿಟ್ಕೊಳ್ಳುವಾಗೆ ಉಳಿದರು ದಾರಿ ತೋರುವ ತತ್ವಗಳನ್ನು ನಮಗೆ ಹೇಳಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಕುಲಪತಿಗಳ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಮೇಡಮ್ ಸುಧಾಮೂರ್ತಿ ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಸಮರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಕುಲಪತಿಗಳು ಲೆಕ್ಟರ್ನ ಹತ್ರ ಬರ್ತಾರೆ. ವಿಶೇಷ ಅತಿಥಿಯನ್ನು ಪರಿಚಯ ಮಾಡಿಕೊಡೋದಕ್ಕೆ ಒಂದೇ ಒಂದು ಮಾತು ಹೇಳಿ ನಾನು ಪ್ರೊಫೆಸರ್ ಅಯ್ಯಪ್ಪನ ಬಗ್ಗೆ ಅವ್ರ ಬಗ್ಗೆ ಹೇಳಿ ಕುಲಪತಿಗಳನ್ನ ಆಹ್ವಾನ ಮಾಡ್ತಾಯಿದ್ದೀನಿ. ಶಿಕ್ಷಣ ಅನ್ನೋದು ಒಬ್ಬ ವ್ಯಕ್ತಿಯನ್ನು ಹೇಗೆ ಪರಿಪಕ್ವವಾಗಿಸುತ್ತೆ ಅನ್ನೋದಕ್ಕೆ ಒಂದು ಉತ್ತಮ ನಿದರ್ಶನ ಪ್ರೊಫೆಸರ್ ಎಸ್ ಅಯ್ಯಪ್ಪನವರು. ಅಪಾರ ವಿದ್ಯೆಯನ್ನು ಗಳಿಸ್ಕೊಂಡಿರುವುದರ ಜೊತೆಗೆ ಅಷ್ಟೇ ಪ್ರಮಾಣದ ವಿನಯವನ್ನು ಸಂಪಾದಿಸಿಕೊಂಡಿರುವ ಮಹನೀಯರಿವರು. ನಮ್ಮ ಆಹ್ವಾನವನ್ನು ಮನ್ನಿಸಿ ನಮ್ಮ ವಿಶ್ವವಿದ್ಯಾನಿಲಯದ ಹಲವು ಸಮಾರಂಭಗಳಲ್ಲಿ ಗಣ್ಯ ಅತಿಥಿಗಳಾಗಿ ಅವರು ಭಾಗವಹಿಸಿದ್ದಾರೆ. ಪ್ರತಿ ಬಾರಿಯೂ ನಾವು ಮನನ ಮಾಡಬೇಕಾದ ಘನವಾದ ಮಾತುಗಳನ್ನ ಆಡಿದ್ದಾರೆ. ಒಂದು ಸಮಾರಂಭಕ್ಕಾಗಿ ನಾವು ಅವರಿಗೆ ವೆಹಿಕಲ್ ಅರೇಂಜ್ ಮಾಡ್ತೀವಿ ಸರ್ ಅಂತ ಹೇಳಿದ್ವಿ. ಇಲ್ಲ ಬೇಡ, ನಾನೇ ಬರ್ತೀನಿ ನನ್ನ ವೆಹಿಕಲಲ್ಲಿ ಅಂತ ಹೇಳಿದ್ರು. ಸಮಾರಂಭ ಮುಗಿದಾದ ಮೇಲೆ ತಮ್ಮ ಹೆಲ್ಮೆಟ್ಗೋಸ್ಕರ ಹುಡುಕಾಡ್ತಾಯಿದ್ರು. ಆವಾಗ ಸರ್ ವೆಹಿಕಲ್ ಹೌದು ಬಂದಿದ್ದೀನಿ, 2 ವೀಲರಲ್ಲಿ ಬಂದಿದ್ದೀನಿ ಅಂತ ಹೆಲ್ಮೆಟ್ ಹುಡುಕಾಡ್ತಾಯಿದ್ರು. ಇದೆಲ್ಲ ನಮ್ಮ ಕಣ್ಣು ತೆರೆಸುವ ಘಟನೆ ಅಂತ ನಾನು ವಿನಮ್ರವಾಗಿ ತಮ್ಮಲ್ಲಿ ಅರಿಕೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ವಿದ್ಯಾ ದದಾತಿ ವಿನಯಂ ಎಂಬ ತತ್ವದ ಮೂರ್ತ ಸ್ವರೂಪರಾಗಿರುವಂಥ ಪ್ರೊಫೆಸರ್ ಎಸ್ ಅಯ್ಯಪ್ಪನವರು ಬಹುದೊಡ್ಡ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಸೈಂಟಿಸ್ಟ್. ತಮ್ಮ ಸಂಶೋಧನೆಗಾಗಿ ಹಲವು ಪ್ರಶಸ್ತಿ ಪುರಸ್ಕಾರಗಳಿಗೆ ಅವರು ಭಾಜನರಾಗಿದ್ದಾರೆ. ಅವರು ಮೈಸೂರಿನಲ್ಲಿ ನೆಲೆಸಿರೋದು ನಿಜಕ್ಕೂ ನಮ್ಮೆಲ್ಲರ ಭಾಗ್ಯ. ಪ್ರೊಫೆಸರ್ ಅಯ್ಯಪ್ಪನರವರು ಈಗ ಮುಖ್ಯ ಅತಿಥಿಗಳ ಭಾಷಣ ಮಾಡ್ತಾರೆ. ಅದಕ್ಕೂ ಮೊದಲು ನಮ್ಮ ಕುಲಪತಿಗಳು ಅವರನ್ನು ಪರಿಚಯಿಸಬೇಕು, ಸ್ವಾಗತಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಸುಧಾಮೂರ್ತಿಯವರ ಅನುಭವದ ಒಂದು ಮಾಹಿತಿಯನ್ನು, ತನ್ನ ಜೀವನದ ಅನುಭವವನ್ನು ತುಂಬ ಉತ್ತಮವಾಗಿ ಹೇಳಿ ತಮ್ಮೆಲ್ಲರಿಗೂ ಕಣ್ಣನ್ನು ತೆರೆಸಿದ್ದಾರೆ. ಒಬ್ಬ ಅಧ್ಯಾಪಕರಾಗಿ ಒಬ್ಬ ವಿದ್ಯಾರ್ಥಿಗೆ ನಾವೇನು ಹೇಳಿಕೊಡಬೇಕು ಅನ್ನೋದನ್ನು ಎಲ್ರಿಗೂ ಚೆನ್ನಾಗಿ ಮನದಟ್ಟು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಹಾನರರಿ ಡಾಕ್ಟ್ರೇಟ್ ಕೊಟ್ಟಾಗಿಂದ ಲಾಸ್ಟ್ ಇದರಲ್ಲಿ ನಮ್ಮ ವಿಶ್ವವಿದ್ಯಾನಿಲಯದಿಂದ ನಾವು ಹೇಗಾದರೂ ಅವ್ರನ್ನ ಮೈಸೂರಿಗೆ ಕರೆತರಬೇಕು, ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಅವಳಿಗೆ ವಿದ್ಯಾರ್ಥಿಗಳಿಗೆ ಅವ್ರು ಭಾಷಣ ಮಾಡಬೇಕು ಅಂತ ಪ್ರಯತ್ನ ಪಡ್ತಾನೇ ಇದ್ದೆ. ಯಾವಾಗ ಕೇಳಿದ್ರು ನನಗಿಲ್ಲ, ಅವರು ಪಾಪ ಇನ್ನು ಕೋವಿಡ್ ಪ್ರಾರಂಭ ಆಗಿದ್ದ ಇಲ್ಲಿ ತನಕ ಅವರು ಮನೆಯಿಂದ ಹೊರಗಡೆ ಬಂದಿಲ್ಲ. ಹಾಗಾಗಿ ಇವತ್ತು ಆನ್ಲೈನಲ್ಲೇ ಮಾಡ್ತೀನಿ ಅಂದರು. ಆಯಿತು ಮೇಡಮ್, ಖಂಡಿತ ಬನ್ನಿ ಅಂತ ಇವತ್ತು ನಮ್ಮೆಲ್ಲರಿಗೂ ಉತ್ತಮವಾಗಿ ಈ ಭಾಷಣವನ್ನು ನೀಡಿದ್ದಾರೆ. ಅವರು ಬೆಳಗ್ಗೆ ಅವ್ರ ಪಿ ಅವರು 12:20 ಅವರು ಹೊರಟ್ಬಿಡ್ಬೇಕಾಗತ್ತೆ, ಬೇರೆ ಒಂದು ಮೀಟಿಂಗ್ ಇದೆ ಅಂತಿದ್ದರಿಂದ ನನ್ನ ಒಂದು ಭಾಷಣವನ್ನು ಒಂದು 5 ನಿಮಿಷ ಕಡಿಮೆ ಮಾಡಿದೆ. ಯಾಕೆಂದರೆ ಅವರ ಸಮಯ ನಮಗೆ ತುಂಬ ಇಂಪಾರ್ಟೆಂಟು. ಅವರ ಒಂದು ಮಾತನ್ನು ಹೆಚ್ಚಾಗಿ ಕೇಳೋಣ ಅನ್ನೋ ಉದ್ದೇಶದಿಂದ ಅಷ್ಟೇ. ಇವತ್ತು ನಮ್ಮ ಜೊತೆಗಿರುವಂಥ ಪ್ರೊಫೆಸರ್ ಅಯ್ಯಪ್ಪನ್ ಬಗ್ಗೆ ನಮ್ಮವರೇ ಆದಂಥ ನಾಗಣ್ಣವರು ಹೇಳಿದರು. ಸೊ ಪ್ರೊಫೆಸರ್ ಅಯ್ಯಪ್ಪನ್ ಅವ್ರನ್ನ ಪರಿಚಯ ಮಾಡಿಕೊಡೋದು ನನ್ನ ಆದ್ಯ ಕರ್ತವ್ಯವಾಗ್ತದೆ. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಆ್ಯಂಡ್ ಹಾನರ್ಡ್ ಟು ಇಂಟ್ರಡ್ಯೂಸ್ ಪ್ರೊಫೆಸರ್ ಎಸ್ ಅಯ್ಯಪ್ಪನ್, ಗೆಸ್ಟ್ ಆಫ್ ಹಾನರ್ ಟುಡೇ ಟು ದಿಸ್ ಆಗಸ್ಟ್ ಆಡಿಯನ್ಸ್. ಇನ್ ಫ್ಯಾಕ್ಟ್, ಪ್ರೊಫೆಸರ್ ಅಯ್ಯಪ್ಪನ್ ಈಸ್ ನಾಟ್ ನ್ಯೂ ಟು ಅವರ್ ಯೂನಿವರ್ಸಿಟಿ. He has honored our invitation every time whenever we invited him.
He has a great love to our university and has remained as a friend and a guide for ever since. Professor Ayyappan is a Chancellor of Central Agriculture University, Impal, and Chairman of Karnataka Science and Technology Academy, Bangalore, and Adjunct Professor in National Institute of Advanced Studies, Bangalore. 3 ಹುದ್ದೆಗಳನ್ನು ಈ ಒಂದು ವಯಸ್ಸಿನಲ್ಲಿ ನಿಭಾಯಿಸ್ತಿದ್ದಾರೆ ಅವರು. It is extremely difficult to optimize his achievements because they are all very numerous and impressive. Professor Ayyappan has specific areas of research are the fisheries and freshwater aquaculture and aquatic microbiology with over 200 public research publications in national and international journals, and he has guided 23 PhD students and has got 2 patents and design. Chairing several national and international committees, Professor Ayyappan has also represented the country in important international events. He has visited over more than 40 countries and has developed a deep understanding and widened his horizon and his vision for the food and agriculture, education and rural development, especially in developing countries. We are immensely happy Professor Ayyappan is with us as a guest of honor for this Foundation Day of our university. I welcome you, sir. Though it is not late, I take this opportunity to welcome all our colleagues, syndicate members, academic council members, and non-teaching and invitees. And before ending this, I want to give one a very important information. ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯ 1998ರವರೆಗೆ ತಂತ್ರಜ್ಞಾನ ನಿಕಾಯವನ್ನು ಹೊಂದಿತ್ತು. 1998ರಲ್ಲಿ ಸರ್ಕಾರದ ವತಿಯಿಂದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯ ಪ್ರಾರಂಭ ಆದ್ದರಿಂದ ಎಲ್ಲ ವಿಶ್ವವಿದ್ಯಾಲಯದ ತಂತ್ರಜ್ಞಾನ ನಿಕಾಯದ ಪದವಿಗಳು ವರ್ಗಾವಣೆಗೊಂಡಿದ್ದವು. ಪ್ರಸ್ತುತ ರಾಷ್ಟ್ರೀಯ ಶಿಕ್ಷಣ ನೀತಿ NEP 2020 ಯೋಜನೆ ಅಡಿಯಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯವು ಸ್ವಸಹಾಯ ಹಣಕಾಸಿನ ಮೂಲಕ ಸ್ಕೂಲ್ ಆಫ್ ಇಂಜಿನಿಯರಿಂಗನ್ನು ಪ್ರಾರಂಭ ಮಾಡಲು ನಿರ್ಧರಿಸಿತು. ಕರ್ನಾಟಕ ಸರ್ಕಾರ ಹಾಗೂ ಭಾರತೀಯ ತಾಂತ್ರಿಕ ಶಿಕ್ಷಣ ಪರಿಷತ್ತು ನವದೆಹಲಿ ಇವರ ಜೊತೆಗೆ ನಾವು ವ್ಯವಹಾರ ಮಾಡಿ AICTE ಅಪ್ರೂವಲ್ಗೆ ನಾವು ಕೇಳಿದ್ವಿ. ದಿನಾಂಕ 26/7/21 ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಕಾಲೇಜನ್ನು ಪ್ರಾರಂಭ ಮಾಡಲು ಅನುಮೋದನೆ ದೊರಕಿದೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ. ಸುಮಾರು 23 ವರ್ಷಗಳ ಕಾಲ ಮೈಸೂರಿನಲ್ಲಿ ಮತ್ತೊಮ್ಮೆ 23 ನಂತರ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ 2021-22ನೇ ಶೈಕ್ಷಣಿಕ ಸಾಲಿನಲ್ಲಿ ಇಂಜಿನಿಯರಿಂಗ್ ಫ್ಯಾಕಲ್ಟಿಯನ್ನು ಪ್ರಾರಂಭ ಮಾಡಿಸ್ತಿದ್ದು ನಮಗೆಲ್ಲರಿಗೂ ಸಂತಸದ ಸಂಗತಿ. ತಮ್ಮೆಲ್ಲರಿಗೂ ನಾನು ಅಭಿನಂದನೆ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಪ್ರಸ್ತುತ 5 ತಂತ್ರಜ್ಞಾನ ವಿಷಯಗಳಿಗೆ ಅನುಮೋದನೆ ದೊರಕಿದೆ. ಅವುಗಳು ಯಾವುದೆಂದರೆ ಸಿವಿಲ್ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಿಷಿನ್ ಲರ್ನಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಸೈನ್, ಬಯೋಮೆಡಿಕಲ್ ಇಂಜಿನಿಯರಿಂಗ್ ಆ್ಯಂಡ್ ಆಲ್ಸೋ ರೊಬೋಟಿಕ್ ಇಂಜಿನಿಯರಿಂಗ್. 5 ನಾವು ಕೋರ್ಸ್ಗಳಿಗೆ ನಾವು ಯೂನಿವರ್ಸಿಟಿ AICTEಗೆ ಅಪ್ಲೈ ಮಾಡಿದ್ವಿ. ಸುಮಾರು 1 ತಿಂಗಳಿಂದ ಅದರ ಡಿಫರೆಂಟ್ ಲೆವೆಲ್ ಆಫ್ ಇನ್ಸ್ಪೆಕ್ಷನ್ಸ್ ವಾಸ್ ಓವರ್. ಈ ಒಂದು ಮೊಮೆಂಟಲ್ಲಿ ನಾನು ಹೇಳಬೇಕು, ನನ್ನ ಒಂದು PS ಆದ ಡಾಕ್ಟರ್ ಚೇತನ್, he took initiative and without fail we were able to get the affiliation and also this recognition by AICTE. ಸೊ ಸಾಮಾನ್ಯವಾಗಿ ಮೈಸೂರು ಯೂನಿವರ್ಸಿಟಿಗೆ AICTE ರೆಕಗ್ನಿಷನ್ ಬೇಡ, ಬಿಕಾಸ್ ವಿ ಆರ್ ಗ್ರೇಡ್ 2 ಯೂನಿವರ್ಸಿಟೀಸ್. ಬೇಕಾಗಿಲ್ಲ, ನೀವು ಪ್ರಾರಂಭ ಮಾಡಿ ಅಂದರು AICTE ಚೇರ್ಮನ್ ನಮಗೆ. ಇಲ್ಲ ಸರ್, ನಿಮ್ಮ ರೆಕಗ್ನಿಷನ್ ಇದ್ದರೆ ವೆನ್ ದ ಸ್ಟೂಡೆಂಟ್ಸ್ ಗೋ ಟು ಫಾರಿನ್ ಆ್ಯಂಡ್ ಅದರ್ ಪ್ಲೇಸಸ್ ಇಟ್ ಹಸ್ ಗಾಟ್ ಇಟ್ಸ್ ಓನ್ ವ್ಯಾಲ್ಯೂ ಅಂಥೇಳಿ ನಾವು AICTEಗೆ ರೆಕಗ್ನಿಷನ್ ತೊಗೊಂಡ್ವಿ. ಈ ಅಕ್ಟೋಬರಿಂದನೇ ತರಗತಿಗಳು ಪ್ರಾರಂಭ ಆಗುತ್ತೆ. ಸೊ ಅಂತ ಹೇಳಿ ಇಲ್ಲಿ ಅನುಮೋದಿಸಲ್ಪಟ್ಟ ಪ್ರತಿ ಶಾಖೆಯಲ್ಲಿ 60 ವಿದ್ಯಾರ್ಥಿಗಳಿಗೆ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಒಟ್ಟು 300 ವಿದ್ಯಾರ್ಥಿಗಳು ಇದರ ಸೌಲಭ್ಯವನ್ನು ಪಡಿಬಹುದಾಗಿದೆ. ಇದು ಒಂದು ಬಹಳ ಸಂತೋಷದ ವಿಷಯ. ಇದನ್ನು ಫೌಂಡೇಶನ್ ಡೇ ದಿನ ನಮಗೆ ನಿನ್ನೆ ಬಂದಿದ್ದು ಬಹಳ ಸಂತೋಷ ಆಯಿತು. ಇದನ್ನು ತಮ್ಮೆಲ್ಲರ ಜೊತೆ ಹಂಚಿಕೊಳ್ಳೋಕ್ಕೆ ನಾನು ಇವತ್ತು ಬಹಳ ಸಂತೋಷದಿಂದ ಹೇಳ್ತಿದ್ದೀನಿ. ಕೇಳ್ತಾ ಈಗ ಮುಂದಿನ ಕಾರ್ಯಕ್ರಮ ನಮ್ಮ ಪ್ರೊಫೆಸರ್ ಅಯ್ಯಪ್ಪನ್ ಅವರು ತಮ್ಮ ಭಾಷಣವನ್ನು ಮುಂದುವರಿಸ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ. ಮಾನ್ಯ ಕುಲಸಚಿವರು ಕುಲಪತಿಗಳಿಗೆ ಪುಷ್ಪ ಗುಚ್ಛ ಕೊಡಬೇಕು ಅಂತ. ಪ್ರೊಫೆಸರ್ ಅಯ್ಯಪ್ಪನ್, ಓವರ್ ಟು ಯು ಸರ್.
ಎಲ್ಲರಿಗೂ ನಮಸ್ಕಾರಗಳು. ದೇಶದ ಮಹಾನ್ ವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿವಸದ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ, ವಿಶ್ವವಿದ್ಯಾಲಯದ ಕುಟುಂಬ ಅಂದರೆ ಅದು ಸನ್ಮಾನ್ಯ ಕುಲಪತಿಗಳಿಂದ ಹಿಡಿದು ಬೋಧಕ ಸಿಬ್ಬಂದಿಗಳು, ಬೋಧಕೇತರ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಅಷ್ಟೇ ಅಲ್ಲ, ನಮ್ಮ ಹಳೆಯ ವಿದ್ಯಾರ್ಥಿಗಳು ಅಲುಮ್ನಿ ಅಷ್ಟೇ ಅಲ್ಲ, ಅವರೆಲ್ಲರ ಕುಟುಂಬಗಳು ಎಲ್ಲ ಸೇರಿದೆ. ಇಡೀ ಮೈಸೂರು ವಿಶ್ವವಿದ್ಯಾಲಯದ ಕುಟುಂಬಕ್ಕೆ ಶುಭಾಶಯಗಳು. ಇವತ್ತಿನ ದಿನ ಇಲ್ಲಿ ಕರೆಸಿದ್ದೀರಿ, ಅದಕ್ಕೆ ಬಹಳ ಕೃತಜ್ಞತೆ, ಧನ್ಯವಾದಗಳು. ಮೈಸೂರು ವಿಶ್ವವಿದ್ಯಾಲಯದ ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಜಿ ಹೇಮಂತ್ ಕುಮಾರ್ ಅವರೇ, ಇಂದಿನ ವಿಶೇಷ ಸಂದರ್ಭದಲ್ಲಿ ಉಪನ್ಯಾಸ ನೀಡಿದ ನಮ್ಮೆಲ್ಲರ ನಾಡಿನ ಪ್ರಸಿದ್ಧ ಬರಹಗಾರ್ತಿ, ಹೇಳಿದ ಹಾಗೆ ಕೊಡುಗೈ ದಾನಿಗಳು, ಇನ್ಫೋಸಿಸ್ ಫೌಂಡೇಶನ್ ಸಂಸ್ಥಾಪಕರಾದ ಡಾಕ್ಟರ್ ಸುಧಾಮೂರ್ತಿಯವರೇ, ನಮ್ಮೊಳಗೆ ಇರುವ ಸನ್ಮಾನ್ಯ ರಿಜಿಸ್ಟ್ರಾರ್ ಪ್ರೊಫೆಸರ್ ಆರ್ ಶಿವಪ್ಪನವರೇ, ಸಿಂಡಿಕೇಟ್ ಮತ್ತು ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯರೇ, ನಮ್ಮಲ್ಲಿರುವ ಹಿರಿಯ ವಿಜ್ಞಾನಿಗಳು, ನಿವೃತ್ತ ಕುಲಪತಿಗಳು, ಎಷ್ಟೊಂದು ಜನ ಈ ಸಂದರ್ಭದಲ್ಲಿ ಸಭಾಂಗಣದಲ್ಲಿದ್ದೀರಿ ಅಥವಾ ಆನ್ಲೈನಲ್ಲಿದ್ದೀರಿ, ನಮ್ಮ ಸನ್ಮಾನ್ಯ ಬೋಧಕ ಸಿಬ್ಬಂದಿಗಳು, ಅಧ್ಯಾಪಕರು, ಇಡೀ ಶಿಕ್ಷಕ ವರ್ಗ, ಮತ್ತು ಬಹಳ ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿ ವೃಂದ, ಹೇಳಿದ ಹಾಗೆ ಹಳೆಯ ವಿದ್ಯಾರ್ಥಿಗಳು, ಮಾಧ್ಯಮ ಮಿತ್ರರು, ನಿಮಗೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಈ ಒಂದು ಐತಿಹಾಸಿಕ ಸಭಾಂಗಣದಲ್ಲಿ ಇಂದಿನ ಸಂಸ್ಥಾಪನಾ ದಿವಸದಂದು ತುಂಬ ಇಲ್ಲಿಗೆ ಬಂದಿದ್ದು, ಕರೆಸಿದ್ದು ಬಹಳ ನನ್ನ ಸೌಭಾಗ್ಯ ಅಂತ ಸನ್ಮಾನ್ಯ ಕುಲಪತಿಗಳಿಗೆ ನನ್ನ ಕೃತಜ್ಞತೆಗಳು, ಧನ್ಯವಾದಗಳು. ಬಹಳ ಸಂತೋಷ ಆಯ್ತು ಸರ್, ನಾನು ಚಿರಋಣಿ ನಿಮಗೆ. ಈ ಸಂದರ್ಭದಲ್ಲಿ ಎಲ್ಲರೂ ಮಾತಾಡಿದ ಹಾಗೆ ರಾಜರ್ಷಿ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ನಮನಗಳು, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರಿಗೆ ನಮನಗಳು. ಹಾಗೆಯೇ ಈಗ 105 ವರ್ಷಗಳ ಸತತ ಕಾಲ ಈ ವಿಶ್ವವಿದ್ಯಾಲಯದಲ್ಲಿ ಇದ್ದ ಎಲ್ಲ ಕುಲಪತಿಗಳು, ನಾನು ಹೇಳಿದಾಗೆ ಎಲ್ಲ ಶಿಕ್ಷಕರಿಂದ ವಿದ್ಯಾರ್ಥಿಗಳು, ಅವರೆಲ್ಲರನ್ನೂ ಎಷ್ಟು ಸ್ಮರಿಸಿದರೂ ಸಾಲದು. ಯಾಕೆಂದರೆ ಮೈಸೂರು ವಿಶ್ವವಿದ್ಯಾಲಯ ಮೈಸೂರಲ್ಲಿಲ್ಲ, ಕರ್ನಾಟಕ ರಾಜ್ಯದಲ್ಲ, ಭಾರತ ದೇಶದಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲೋ ಒಂದು ಕಡೆ ಯಾರ ಹತ್ರನೂ ಮಾತಾಡಿದ್ರು ನಾನು ಮೈಸೂರು ವಿಶ್ವವಿದ್ಯಾಲಯದಿಂದ ಬಂದಿದ್ದೀನಿ ಅಂತ ಹೇಳ್ಕೊತಾರೆ. ಸೊ ಇಡೀ ಪ್ರಪಂಚದಲ್ಲಿ ಪಸರಿಸಿರುವ ಒಂದು ಮಹಾನ್ ವಿದ್ಯಾಲಯ ಈ ಮೈಸೂರು ವಿಶ್ವವಿದ್ಯಾಲಯ. ಅದಕ್ಕೋಸ್ಕರ ಸರ್ವಪ್ರಥಮವಾಗಿ ನನ್ನ ಕಡೆಯಿಂದ ಪ್ರತಿಯೊಬ್ಬರಿಗೂ ಪ್ರಣಾಮ, ನಮನಗಳು ಮತ್ತು ಕೃತಜ್ಞತೆಗಳು. ನಾನು ಈ ವಿಶ್ವವಿದ್ಯಾಲಯದಲ್ಲಿ ಓದುವ ಸೌಭಾಗ್ಯ ನನಗೆ ದೊರಕಲಿಲ್ಲ. ಆದರೆ ವೈಯಕ್ತಿಕ ಒಂದು ಸಂಬಂಧ ಅಂದರೆ, ನಾನು ಇಲ್ಲೇ ಮೈಸೂರಿನ ಹತ್ರ ಯಳಂದೂರಿನವನು. ನಮ್ಮ ತಾತ 1925-30ರಲ್ಲಿ ಇತಿಹಾಸದ ರೀಡರ್ ಆಗಿದ್ದರು, ಅದೊಂದು ಸಂಬಂಧ ಇದೆ. ಅದರಿಂದ ಕುಲಪತಿಗಳು ಯಾವಾಗ ಒಂದು ಆಜ್ಞೆ ಮಾಡಿದ್ರು ನಾನು ಶಿರಸ ವಹಿಸಿ ಇಲ್ಲಿ ಬರ್ತೀನಿ. ಇಲ್ಲಿ ಬಂದು ನಿಮ್ಮೆಲ್ಲರಿಗೆ ಒಟ್ಟಿಗೆ ಇರುವ ಒಂದು ಸಂತೋಷವನ್ನು ಅನುಭವಿಸಿ ಅದನ್ನು ಮೆಲುಕು ಹಾಕುವ ಆ ಒಂದು ಸಲ ಒಂದು ಸಂದರ್ಭವನ್ನು ದೊರಕಿಸಿಕೊಡ್ತಿದ್ದಾರೆ. ಹಾಗೆಯೇ ನಮ್ಮ ನಿರೂಪಕರಾದ ಸನ್ಮಾನ್ಯ ಡಾಕ್ಟರ್ ನಾಗಣ್ಣನವರ ಮಾತುಗಳನ್ನ ಕೇಳ್ತಾನೇ ಇರೋಣ ಅನಿಸುತ್ತೆ. ಅದನ್ನು ಕೇಳೋಕ್ಕೋಸ್ಕರ ಕೂಡ ನಾನು ಯಾವಾಗಲೂ ಬರ್ತಾ ಇರ್ತೀನಿ. ಹಾಗೆಯೇ ಮೈಸೂರು ವಿಶ್ವವಿದ್ಯಾಲಯದ ಸುಗಂಧ, ಸಂಭ್ರಮ ಯಾವಾಗಲೂ ಕೂಡ ಎಲ್ಲ ಕಡೆ ಇರುತ್ತೆ. ಸೊ ಇದನ್ನೆಲ್ಲ ಅನುಭವಿಸೋ ಒಂದು ಭಾಗ್ಯಕ್ಕೆ ನಾನು ಮತ್ತೊಮ್ಮೆ ಸನ್ಮಾನ್ಯ ಕುಲಪತಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಎಲ್ಲ ಹಿರಿಯ ಚೇತನಗಳಿಗೆ ನಮನಗಳನ್ನು ಅರ್ಪಿಸುತ್ತಾ, ಈ ಓದುತ್ತಿರುವ ವಿದ್ಯಾರ್ಥಿಗಳು ಮತ್ತು ಇಲ್ಲಿರುವ ಶಿಕ್ಷಕರಿಂದ, ಬೋಧಕೇತರರಿಂದ ಎಷ್ಟು ಸೌಭಾಗ್ಯಶಾಲಿಗಳು ಅಂತ ಮತ್ತೊಮ್ಮೆ ಹೇಳಲಿಕ್ಕೆ ಪ್ರಯತ್ನ ಪಡುವ ಒಂದು 10 ನಿಮಿಷದ ಕಾಲ. ಅದಕ್ಕೆ ಸ್ಟೂಡೆಂಟ್ಸ್ನ ಎಲ್ಲಿ ಮೀಟ್ ಮಾಡಿದ್ರು ಕೇಳ್ತೀನಿ, ಯೂನಿವರ್ಸಿಟಿ ಆಫ್ ಮೈಸೂರು ಸ್ಟೂಡೆಂಟ್ಸ್ನ, ಆರ್ ಯು ಪ್ರೌಡ್ ಟು ಬಿ ಇನ್ ಯೂನಿವರ್ಸಿಟಿ ಆಫ್ ಮೈಸೂರು ಅಂತ. ಆರ್ ಯು ಪ್ರೌಡ್? ಬಿಕಾಸ್ ನಾವೆಲ್ಲ ಎಷ್ಟೊಂದು ವಿಷಯಗಳಲ್ಲಿ ಓದಿರ್ತೀವಿ, ಆದರೆ ಟು ಬಿ ಇನ್ ಯೂನಿವರ್ಸಿಟಿ ಆಫ್ ಮೈಸೂರು ವಿತ್ ಸಚ್ ಲಿಜೆಂಡ್ಸ್ ಎಲ್ಲ ದಂತಕಥೆಗಳು ಅಂತ ಹೇಳ್ತೀವಲ್ಲ, ಹಾಗೆ ಎಷ್ಟೊಂದು ಜನ ಮಹನೀಯರು
ಮಹಾನುಭಾವರು, ತಪಸ್ವಿಗಳು ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಬಂದಿದ್ದಾರೆ, ಬಂದು ಹೋಗಿದ್ದಾರೆ. ಅವರು ಬಂದು ಅವರ ಅನುಭವ, ಈ ಒಂದು ಸಭಾಂಗಣ ಅನುಭವಿಗಳ ಮಂಟಪ, ಅನುಭವ ಮಂಟಪ ಅಂತ ಹೇಳಿದ್ರೆ ತಪ್ಪಾಗಲಾರದು. ಬಸವಣ್ಣನವರು ಯಾವ ಥರ ಅನುಭವ ಮಂಟಪ ಅಂತ ಹೇಳ್ಕೊಂಡಿದ್ರು, ಹಾಗೆ ಕ್ರಾಫರ್ಡ್ ಭವನ ಕೂಡ ನಮ್ಮ ಈ ದಕ್ಷಿಣ ಕರ್ನಾಟಕಕ್ಕೆ ಒಂದು ಅನುಭವ ಮಂಟಪ. ಸೊ ಇಲ್ಲಿ ಕೂತಿರುವ ಮಹನೀಯರು, ಮಹಿಳೆಯರು ಮತ್ತು ನೋಡುತ್ತಿರುವ ಎಲ್ಲ ನಮ್ಮ ವೀಕ್ಷಕರು ಅವರೆಲ್ಲರಿಗೂ ಎಂಥ ಒಂದು ಸಂದರ್ಭ. 27 ಜುಲೈ ನಮಗೆಲ್ಲ ಗೊತ್ತು. ಜುಲೈ ಅಂದರೆ ಏನು? ಮಳೆ ಬರುತ್ತೆ. ಮಳೆ ಬಂದರೆ ನಾವು ಕೃಷಿಕರು, ಅಂದರೆ ಹಳ್ಳಿ ಕಡೆಯಿಂದ ಬಂದಿರೋರು, ನಾನು ಕೃಷಿಯಲ್ಲೇ ಪದವಿ ಮಾಡಿರೋದು. ನಮಗೆ ಜುಲೈ ಮಾಸ ಅಂದರೆ ಬಹಳ ಸಂತೋಷ, ಯಾಕೆಂದರೆ ನಾವು ಬಿತ್ತನೆ ಮಾಡ್ತೀವಿ. ಹಾಗೆಯೇ ಶಿಕ್ಷಾ ಸಂಸ್ಥೆಗಳಲ್ಲೂ ಕೂಡ ಅಕಾಡೆಮಿಕ್ ವರ್ಷ ಸುಮಾರು ಆವಾಗ ಶುರು ಆಗುತ್ತೆ. ನೀವು ಕೂಡ ಬಿತ್ತನೆ ಮಾಡ್ತೀರಿ, ಹೊಸ ವಿದ್ಯಾರ್ಥಿಗಳು ಬರ್ತಾರೆ. ನೀವು ಶಿಕ್ಷಕರ ಕಡೆಯಿಂದ ಒಂದು ವಿದ್ಯಾ ಬೀಜಗಳನ್ನ ಬಿತ್ತುತ್ತೀರಿ. ಅದಕ್ಕೆ ಪ್ರಾಯಶಃ ಅಂದಿನ ಎಷ್ಟು ನಮ್ಮ ವಿಷನರೀಸ್ ಅಂತ ಹೇಳಬೇಕು, ಅವರು ಜುಲೈ 27ನ ಆರಿಸ್ಕೊಂಡಿದ್ದಾರೆ ಈ ವಿಶ್ವವಿದ್ಯಾಲಯದ ಸಂಸ್ಥಾಪನೆ ಮಾಡೋದಕ್ಕೆ. ಸೊ ಈ ಒಂದು ಶುಭ ಸಂದರ್ಭದಲ್ಲಿ ಹೊರಗಡೆಯೂ ಕೃಷಿಯಾಗಲಿ, ವಿಶ್ವವಿದ್ಯಾಲಯದಲ್ಲೂ ಕೃಷಿಯಾಗಲಿ, ಉತ್ತಮ ಉಳುಮೆ ಆಗಲಿ, ಬಿತ್ತನೆ ಆಗಲಿ, ಹಾಗೆಯೇ ಎಲ್ಲರಿಗೂ ಒಂದು ಉತ್ತಮ ಫಲ ದೊರಕಲಿ ಅಂತ ಪ್ರಾರ್ಥನೆ ಆ ದೇವಿಯಲ್ಲಿ, ಸರಸ್ವತಿ ದೇವಿಯಲ್ಲಿ. ಹಾಗೆಯೇ ನಾಡಗೀತೆ ಕೇಳ್ತಾ ಇದ್ದರೆ ಪ್ರತಿ ಸಲ ಇದೇ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದ ಕುವೆಂಪುರವರ ನಾಡಗೀತೆ ಎಷ್ಟು ಸಲ ಕೇಳಿದರೂ ಕೂಡ ಎದೆ ತುಂಬಿ ಬರುತ್ತೆ, ತಲೆ ಎತ್ತಿ ನಿಲ್ಲುತ್ತೆ, ಮೈನಲ್ಲಿ ರೋಮಾಂಚನ ಆಗುತ್ತೆ. ಅದು ಪ್ರಾಯಶಃ ನಿಮ್ಮೆಲ್ಲರಿಗೂ ಅದೇ ಅನುಭವಗಳಾಗಿರ್ಬೋದು. ಯಾಕೆಂದರೆ ನಾನು ಬಹಳ ವರ್ಷ ಕರ್ನಾಟಕದಿಂದ ಹೊರಗಡೆ ಇದ್ದೆ, ಸುಮಾರು 35 ವರ್ಷ. ನಾಡಗೀತೆ ಅವಾಗವಾಗ ಹಾಕ್ಕೊಂಡು ಕೇಳ್ತಾ ಇದ್ದಿದ್ದು ಒಂದು ಅಭ್ಯಾಸ ಆಗಿಬಿಟ್ಟಿತ್ತು. ಯಾಕೆಂದರೆ ಆ ನಾಡಗೀತೆ ಕೇಳಿದ್ರೆ ಒಂದು ಹೊಸ ಶಕ್ತಿ, ಹೊಸ ಎನರ್ಜಿ ಮೂಡಿ ಬರುತ್ತೆ. ಸೊ ಅಂಥ ಒಂದು ವಿಶ್ವವಿದ್ಯಾಲಯದಲ್ಲಿ ಇವತ್ತು ಪ್ರೊಫೆಸರ್ ಹೇಮಂತ್ ಕುಮಾರ್ ಅವರು ರಜತ ಕುಲಪತಿಗಳು. ಅದು ಇನ್ನೊಂದು ಸೌಭಾಗ್ಯ, ಯಾಕೆಂದರೆ ಸಿಲ್ವರ್ ಜೂಬಿಲಿ ವೈಸ್ ಚಾನ್ಸಲರ್ ಪ್ರೊಫೆಸರ್ ಹೇಮಂತ್ ಕುಮಾರ್ ಅವರು. ಸರ್, ನಿಮಗೆ ಅದಕ್ಕೆ ಅಭಿನಂದನೆಗಳು. ಈ ಒಂದು ಸಂದರ್ಭದಲ್ಲಿ ಇಷ್ಟು ದೊಡ್ಡ ವಿಶ್ವವಿದ್ಯಾಲಯ ಆಗಲೇ ನಿಮ್ಮನ್ನು ಇನ್ನೋವೇಷನ್ ಯೂನಿವರ್ಸಿಟಿ ಅಂತ ಕರೆದಿದ್ದಾರಾಗಲೇ. ನೀವು ಆವಿಷ್ಕಾರದ ಕೇಂದ್ರ, ಆವಿಷ್ಕಾರದ ತವರು ಮೈಸೂರು ವಿಶ್ವವಿದ್ಯಾಲಯ ಅಂತ ಗೊತ್ತಾಗಿದೆ. ಹಾಗೆಯೇ ಈಗ ತಾನೇ ನೀವು ಅನೌನ್ಸ್ ಮಾಡಿದ ಹಾಗೆ ಹೊಸ ವಿಷಯಗಳಲ್ಲಿ ಎಂಜಿನಿಯರಿಂಗ್ ಕೋರ್ಸ್ಗಳು, ಅದೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಬಯೋಮೆಡಿಕಲ್ ಇಂಜಿನಿಯರಿಂಗ್, ಈ ಒಂದೊಂದು ವಿಷಯಗಳನ್ನು ನೋಡಿದ್ರೆ ನಾವು ಪ್ರಪಂಚದಲ್ಲಿ ಫ್ರಾಂಟಿಯರ್ ಸೈನ್ಸಸ್ ಅಂತ ನಾವು ಹೇಳ್ತೀವಿ. ಆ ಥರ ಫ್ರಾಂಟಿಯರ್ ಸೈನ್ಸಸ್ 105 ವರ್ಷದ ವಿಶ್ವವಿದ್ಯಾಲಯ ಮತ್ತೆ ಹೊಸ ಚಿಗುರುಗಳನ್ನ ತರುವ ಒಂದು ಕಾರ್ಯ ಏನು ನಡೆದಿದೆ, ಬಹಳ ಪ್ರಶಂಸನಾರ್ಹ. ರಜತ ಕುಲಪತಿಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳು. ಈ ಸಂದರ್ಭದಲ್ಲಿ 105 ವರ್ಷ, 3 ಸ್ನಾತಕೋತ್ತರ ಕೇಂದ್ರಗಳು, 74 ವಿಭಾಗಗಳು, 3 ನಮ್ಮ ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜಸ್ ಅಂತ ಹೇಳ್ತೀವಿ, ಮತ್ತು 234 ಅಫಿಲಿಯೇಟೆಡ್ ಕಾಲೇಜಸ್, 1,30,30,000 ವಿದ್ಯಾರ್ಥಿಗಳು. ಇದಕ್ಕಿಂತ ಹೆಮ್ಮೆಯ ವಿಷಯ ಏನು ಬೇಕು? ಮತ್ತು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಹಯೋಗ, ಕೊಲ್ಯಾಬ್ರೇಷನ್ಗಳು, ಇದನ್ನೆಲ್ಲ ಕೇಳಿದಾಗ ನಮಗೆ, ನಾನು ಇಲ್ಲಿ ಓದದೇ ಇದ್ದರೂ ಕೂಡ ಮೈಸೂರಿನಾಗಿದ್ದರಿಂದ ಪ್ರತಿ ಸಲ ನಾನು ಮತ್ತೊಮ್ಮೆ ಎದೆ ತಟ್ಕೊಳ್ತೀನಿ, ನನ್ನ ಬೆನ್ನನ್ನು ನಾನೇ ತಟ್ಕೊಳ್ತಾ ಇರ್ತೀನಿ. ಸೊ ಇದು ಒಂದು ಹೆಮ್ಮೆಯ ವಿಷಯ. ಹೈಲಿ ರ್ಯಾಂಕ್ಡ್, ಅಪ್ಲಿಷ್ಡ್, ರೆಸ್ಪೆಕ್ಟೆಡ್, ಇಟ್ಸ್ ನಾಟ್ ಓನ್ಲಿ ಅಕ್ಸೆಪ್ಟೆಡ್ ಬಟ್ ಈಸ್ ರೆಸ್ಪೆಕ್ಟೆಡ್ ಯೂನಿವರ್ಸಿಟಿ. ನಾನು ರ್ಯಾಂಕಿಂಗ್ ಅದೆಲ್ಲ ಹೇಳೋದಿಲ್ಲ, ಆದರೆ ಈ ಸಂದರ್ಭದಲ್ಲಿ ಖಂಡಿತ ಈ ಅಂಶ ನಾವು ನೆನಪಿನಿಟ್ಕೋಬೇಕು. ರಾಜ್ಯದಲ್ಲಿ ಸುಮಾರು 69 ವಿಶ್ವವಿದ್ಯಾಲಯಗಳಿದೆ. ಈಗ ಇವತ್ತು ನಮ್ಮ ಸನ್ಮಾನ್ಯ ಮಂತ್ರಿಗಳು ಬರಬೇಕಾಯಿತು, ಕಾರಣವಶಾತ್ ಬಂದಿಲ್ಲ. ಇದು ಖಂಡಿತ ಅವ್ರು ಹೇಳಿರೋರು. ನಾವು ಯಾವಾಗ ವಿಶ್ವವಿದ್ಯಾಲಯಗಳ ಬಗ್ಗೆ ಚರ್ಚೆ ಮಾಡುವಾಗ ಕೂಡ ಫಸ್ಟು ಹೆಸರು ತಗೊಳ್ಳೋದು ಮೈಸೂರು ವಿಶ್ವವಿದ್ಯಾಲಯ. ಸೊ ಅದರಿಂದ ಇಲ್ಲಿ ನಿಮಗೆಲ್ಲರಿಗೂ ಇದು ಒಂದು ಹೆಮ್ಮೆಯ ವಿಷಯ ಅಂತ ನಾನು ಅಂದ್ಕೋತಾ ಇದ್ದೀನಿ. ಸಂಸ್ಥಾಪನಾ ದಿವಸ ಅಂದರೆ ಅವತ್ತಿನ ದಿನ ನಾವು ಕುಳಿತುಕೊಂಡು ಚರ್ಚೆ ಮಾಡೋದು. ನಾವು ಹಿಂದೆ ನೋಡಬಾರ್ದು ಅಂತಾರೆ, ಆದರೆ ಕೆಲವು ಸಲ ಹಿಂದೆ ನೋಡಬೇಕು. 104 ವರ್ಷಗಳಲ್ಲಿ ಏನಾಯಿತು, 105 ವರ್ಷಗಳಲ್ಲಿ ಏನಾಯಿತು, ಅಂದಿನ ಮಹಾನುಭಾವರು ಇದೇ 27 ಜುಲೈ
1916ರಲ್ಲಿ ಯಾವ ಥರ ಮಹಾರಾಜ ಕಾಲೇಜಿನಲ್ಲಿ ಒಂದು ವಿಶ್ವವಿದ್ಯಾಲಯದ ಪರಿಕಲ್ಪನೆ ಮಾಡಿಕೊಂಡ್ರು, ಸಂಸ್ಥಾಪನೆ ಮಾಡಿದ್ರು, ಅವ್ರ ಮನಸ್ಸಿನಲ್ಲಿ ಏನು ಆಶಯ ಇತ್ತು ಅದೆಲ್ಲ ಒಂದು ಮೆಲುಕು ಹಾಕಿದ್ರೆ ಬಹಳ ಒಂದು ನಮಗೆ ಕೂಡ ಸ್ಫೂರ್ತಿ ಸಿಗತ್ತೆ. ಅದರಿಂದ ನಾವು ಏನು ಮಾಡಿದ್ವಿ, ಏನು ಮಾಡೋಕ್ಕಾಗಲಿಲ್ಲ, ಎಷ್ಟೊಂದು ಸಲ ನಾವು ಏನೇನೋ ಮಾಡಬೇಕು ಅಂದ್ಕೋತೀವಿ. ಬೆಳಗ್ಗೆ 10 ಗಂಟೆಗೆ ಬಂದಾಗ ವಿಶ್ವವಿದ್ಯಾಲಯಕ್ಕೆ ಇವತ್ತು ಏನೇನೋ ಮಾಡಬೇಕು ಅಂತ ಬರ್ತೀನಿ, ಆಮೇಲೆ ಇನ್ನೇನೇನೋ ಕೆಲಸಗಳು ಬರುತ್ತೆ, ಅವತ್ತಿನ ಕೆಲಸ ಏನೋ ಎಲ್ಲ ಪೂರ್ಣ ಆಗೋದಿಲ್ಲ. ಮನೆಗೆ ಹೋಗುವಾಗ ಸಾಯಂಕಾಲ ಇವತ್ತು ಒಂದೆರಡು ವಿಷಯ ಆಗಿಲ್ಲ, ನಾಳೆ ಮಾಡಬೇಕು ಅಂದ್ಕೋತೀನಿ. ಹಾಗೆಯೇ ವಿಶ್ವವಿದ್ಯಾಲಯ ಇತಿಹಾಸದಲ್ಲಿ ಏನು ಮಾಡೋಕ್ಕಾಯಿತು ನಮಗೆ 10 ವರ್ಷದಲ್ಲಿ, 5 ವರ್ಷದಲ್ಲಿ, 3 ವರ್ಷದಲ್ಲಿ, ಇನ್ನು ಮಾಡೋಕ್ಕೆ ಏನು ಬಾಕಿ ಇದೆ ಅಂತ ಒಂದು ಸಲ ಯೋಚಿಸ್ಕೊಳ್ಳೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಅದರಿಂದ ನಾನು ಜಾಸ್ತಿ ಸಮಯ ತಗೊಳ್ಳದೆ 3 ವಿಷಯಗಳಿಗೆ ಬಗ್ಗೆ ಮಾತನಾಡಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛಿಸ್ತೇನೆ. ಒಂದು, ನಮಗೆಲ್ಲ ಗೊತ್ತಿರೋ ಹಾಗೆ ಸುಮಾರು 1-1.5 ವರ್ಷದಿಂದ ಎಲ್ಲ ಕಡೆ ಚರ್ಚೆ ಆಗ್ತಾ ಇರೋದು ರಾಷ್ಟ್ರೀಯ ಶಿಕ್ಷಾ ನೀತಿ, ರಾಷ್ಟ್ರೀಯ ಶಿಕ್ಷಣ ನೀತಿ 2020. ಅದು ಏನು ಹೇಳುತ್ತೆ ಅದನ್ನು ಓದಿದ್ರೆ, ನಾವೆಲ್ಲ ಓದಿದ್ರೆ, ನೀವೆಲ್ಲ ಓದಿರ್ಬೋದು, ವೆಬ್ಸೈಟಲ್ಲಿ 69 ಪೇಜಿನ ಡಾಕ್ಯುಮೆಂಟು ಸನ್ಮಾನ್ಯ ಡಾಕ್ಟರ್ ಕೆ ಕಸ್ತೂರಿರಂಗನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದ್ದು. ಅವರು ಕೂಡ ಬಂದಿದ್ದರು, ಇಲ್ಲೇ ಸಭೆ ನಡೀತು, ಚರ್ಚೆ ನಡೀತು. ಆ್ಯಂಡ್ ಅವತ್ತು ಕೂಡ ಇಡೀ ದಿನ ನಾವು ಬಹುಶಃ ಮೈಸೂರು ವಿಶ್ವವಿದ್ಯಾಲಯ ಮೊದಲನೇ ಸಂಸ್ಥೆ ಅದ್ರ ಬಗ್ಗೆ ಚರ್ಚೆ ಆರಂಭಿಸಿದ್ದು. ಆವಾಗಲೇ ಅವರು ಬಂದು ಆಗಲೇ 1.5 ವರ್ಷ ಆಗ್ತಾ ಬಂತು, ಅದ್ರ ಬಗ್ಗೆ ಚರ್ಚೆ ನಡೀತು. ಏನು ಹೇಳುತ್ತೆ, ಮಲ್ಟಿ ಡಿಸಿಪ್ಲಿನರಿ ಇರಬೇಕು, ಆಟೋನಮಿ ಇರಬೇಕು, ಟೀಚಿಂಗ್ ಎಜುಕೇಷನ್ ಆಟೋನಮಿ, ಫ್ಲೆಕ್ಸಿಬಿಲಿಟಿ ಇರಬೇಕು ವಿದ್ಯಾರ್ಥಿಗಳಿಗೆ. ಸ್ಟೂಡೆಂಟ್ಸ್ ಶುಡ್ ಹ್ಯಾವ್ ಫ್ಲೆಕ್ಸಿಬಿಲಿಟಿ ಟು ಮೂವ್ ಬಿಟ್ವೀನ್ ಮಹಾರಾಜಾಸ್ ಕಾಲೇಜ್ ಆ್ಯಂಡ್ ಯುವರಾಜಾಸ್ ಕಾಲೇಜ್, ಫ್ರಮ್ ಬಿಟ್ವೀನ್ ಲಿಬರಲ್ ಆರ್ಟ್ಸ್ ಆ್ಯಂಡ್ ಸೈನ್ಸ್. ಸೊ ಈ ಥರ ದಿಸ್ ಫ್ಲೆಕ್ಸಿಬಿಲಿಟಿ. ಆ್ಯಂಡ್ ದೆನ್ ಎ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್, ಸ್ಟ್ರಾಂಗರ್ ರೆಗ್ಯುಲೇಷನ್ ಮೆಷರ್ಸ್. ಸೊ ಈ ಥರ ಎಲ್ಲ ಒಂದಷ್ಟು ಅಂಶಗಳು, ಅದನ್ನು ನಾನು ಅದ್ರ ಬಗ್ಗೆ ಪುನಃ ಇಲ್ಲಿ ಚರ್ಚಿಸೋದಿಲ್ಲ. ಆದರೆ ಯೋಚಿಸ್ತಾ ಇದ್ದಾಗ ನಮ್ಮ ವಿಶ್ವವಿದ್ಯಾಲಯ, ನಮ್ಮ ಮೈಸೂರು ವಿಶ್ವವಿದ್ಯಾಲಯ ಯಾವುದರಲ್ಲಿ ಕಡಿಮೆ ಇದೆ ಅಂತ ಆ ಒಂದು ಪ್ಯಾರಾಮೀಟರ್ಸ್ಗೆ ಅಡ್ಜಸ್ಟ್ ಮಾಡಿ ನೋಡಿದ್ರೆ ನನಗೆ ಯಾವುದರಲ್ಲೂ ಕೊರತೆಯೇ ಕಾಣಲಿಲ್ಲ. ಯಾಕೆಂದರೆ ಮಲ್ಟಿ ಡಿಸಿಪ್ಲಿನರಿ, ನಿಮಗಿಂತ ಜಾಸ್ತಿ 74 ವಿಭಾಗಗಳಿಗಿಂತ ಜಾಸ್ತಿ ಯಾವ ವಿಶ್ವವಿದ್ಯಾಲಯದಲ್ಲೂ ಇಲ್ಲ. ಆರ್ಟ್ಸ್ ಇದೆ, ಕಾಮರ್ಸ್ ಇದೆ, ಸೈನ್ಸ್ ಇದೆ, ಫ್ರಾಂಟಿಯರ್ ಸೈನ್ಸಸ್ ಇದೆ, ಬಯೋಟೆಕ್ನಾಲಜಿ ಇದೆ, ನ್ಯಾನೋ ಟೆಕ್ನಾಲಜಿ ಇದೆ, ನೀವು ಕೆಮಿಸ್ಟ್ರಿ ಯಾವ ಸಬ್ಜೆಕ್ಟ್ ಕೇಳಿ ಎಲ್ಲ ಇದೆ. ಸೊ ಅದು ಅಲ್ಲದೆ ಎಷ್ಟು ದೂರದಲ್ಲಿ, 5 ಕಿಲೋಮೀಟರ್ ದೂರದಲ್ಲಿ ಎಲ್ಲ ಇದೆ. ಈಗ ಬೆಂಗಳೂರಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದಕ್ಕೆ ಮುಗೀತು. ಅವತ್ತು ಒಂದು ದಿವಸ ವಿದ್ಯಾರ್ಥಿ ಹೋದರೆ ಇನ್ನೊಂದು ಸಲ ವಾಪಸ್ ಅಡ್ಮಿಷನ್ ತೊಗೊಳ್ಳೋದಿಲ್ಲ. ಆದರೆ ಮೈಸೂರಲ್ಲಿ ನಮ್ಮ ಐ ವುಡ್ ರಿಕ್ವೆಸ್ಟ್ ಅವರ್ ಸ್ಟೂಡೆಂಟ್ಸ್, ವಿಶ್ವಭಾರತಿಗೆ ಹೋದರೆ ಎಲ್ಲರೂ ಸೈಕಲ್ಲೇ ಹೊಡಿತಾರೆ ಇವತ್ತು ಕೂಡ, ಯಾರು ಸ್ಕೂಟರಲ್ಲಿ ಹೋಗಲ್ಲ, ಯಾರು ಕಾರಲ್ಲಿ ಹೋಗಲ್ಲ. ಮೈಸೂರು ನಗರ ಕೂಡ ಹಾಗೇ ಇದೆ. ವಿಶ್ವವಿದ್ಯಾಲಯ ಕೂಡ ಇಡೀ ಮೈಸೂರು ಮೈಸೂರು ನಗರದಲ್ಲಿ ಎಲ್ಲ ಕಡೆ ಮೈಸೂರು ವಿಶ್ವವಿದ್ಯಾಲಯ ಕಾಣುತ್ತೆ. ಒಂದು ಸೈಕಲ್ ಇಟ್ಕೊಂಡ್ರೆ 20 ನಿಮಿಷದಲ್ಲಿ ಯಾವ ಕಡೆ ಬೇಕಾದ್ರೂ ಹೋಗ್ಬೋದು, ಆ ಥರ ಒಂದು. ಸೊ ಇದು ಗ್ರೀನಿಂಗ್ ದ ಯೂನಿವರ್ಸಿಟಿ, ಇದು ಒಂದು ಸಣ್ಣ ಅಟೆಂಪ್ಟ್ ಅಷ್ಟೇ. ಗಿಡ ನೆಡಬೇಕು, ಸೈಕಲ್ ಹೊಡಿಬೇಕು. ಆಮೇಲೆ ಯೋಗ ಬಗ್ಗೆ ಮಾತಾಡಿದ್ರು ನಮ್ಮ ಮೇಡಮ್ ಸುಧಾಮೂರ್ತಿಯವರು. ಹಾಗೆಯೇ ನಮ್ಮದೇ ಒಂದು ಸಂಪ್ರದಾಯ, ನಮ್ಮದೇ ಒಂದು ದಿನನಿತ್ಯದ ಚಟುವಟಿಕೆಗಳಲ್ಲಿ ಇದನ್ನೆಲ್ಲ ಅಳವಡಿಸ್ಕೊಂಡ್ರೆ ನಮ್ಮ ಹಿರಿಯರು ಏನು ಮಾಡಿದರು ಅದಕ್ಕೆ ಹೇಳಿದ್ದು ಒಂದು ಸಲ ಮೆಲುಕು ಹಾಕಬೇಕು. ಏನು ಒಳ್ಳೊಳ್ಳೆ ಗುಡ್ ಪ್ರಾಕ್ಟೀಸಸ್, ಏನೇನು ಸಂಪ್ರದಾಯಗಳನ್ನ ಅವರು ಮಾಡಿ ಹೋದರು. ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ they didn't have the kind of technology we had, mobile phones, but the kind of commitment, dedication, science that they were doing. ಅದರಿಂದ ನಾವಿವತ್ತು ಮೈಸೂರು ವಿಶ್ವವಿದ್ಯಾಲಯ ಒಂದು ಸಫಲ ಸಕ್ರಿಯ ವಿಶ್ವವಿದ್ಯಾಲಯ ಒಂದು ಸಂಸ್ಥೆಯಾಗಿ ಮೂಡಿ ಬಂದಿದೆ. ಸೊ ಅದಕ್ಕೆ ನಾನು ಹಿರಿಯರನ್ನು ಯಾವಾಗಲೂ ನೆನೆಸ್ಕೊತಾ ಇರ್ತೀನಿ. ಅದರಿಂದ ರಾಷ್ಟ್ರೀಯ ಶಿಕ್ಷಣ ನೀತಿ 2020ಕ್ಕೆ ನಮ್ಮ ಇಡೀ ದೇಶದಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಒಂದು ಮಾದರಿ ಆಗಲೇ ಆಗಿಬಿಟ್ಟಿದೆ. ಅಲ್ಲಿ ಸ್ವಲ್ಪ ರೀಓರಿಯೆಂಟೇಷನ್ ಮಾಡಿಕೊಂಡ್ರೆ ಸರ್ ವಿ ಆರ್ ಆಲ್ಮೋಸ್ಟ್ ದೇರ್ ಮೀಟಿಂಗ್ ಆಲ್ ದಿ ರಿಕ್ವೈರ್ಮೆಂಟ್ಸ್ ಆಫ್ ದಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ. ನಾನು 3 ವಿಷಯಗಳಿಗೆ ಮಾತಾಡ್ತೀನಿ. 2ನೇ ವಿಷಯ ಸಂಶೋಧನೆ ಮತ್ತು ಆವಿಷ್ಕಾರ. ನಾವು ಹೀಗೆ ಕೂತಿರುವಾಗ, ಯೋಚಿಸ್ತಿರುವಾಗ, ಡಾಕ್ಟರ್ ಸುಧಾಮೂರ್ತಿಯವರ ಭಾಷಣಗಳನ್ನ ಕೇಳ್ತಾ ಇದ್ದಾಗ, ಅಥವಾ ನಾವು ನಮ್ಮ ಮನೆಗಳಲ್ಲಿ ಏನೋ ಮಾಡ್ತಿರುವಾಗ ಮಿದುಳು ಸದಾ ಕೆಲಸ ಮಾಡ್ತಾ ಇರುತ್ತೆ. ನಾನು ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೀನಿ, ಆ ಸಂಸ್ಥೆಯಲ್ಲಿ ಏನೇನು ನಡೀತಾ ಇದೆ, ನಾನು ಏನು ಒಂದು ಹೊಸದು ಕಂಡುಹಿಡಿಬೋದು, ಆ ಥರ ಯಾವಾಗಲೂ ಈ ಒಂದು ಚಟುವಟಿಕೆ ನಡೀತಾ ಇರುತ್ತೆ. ಅದರಿಂದ ಬೋಧಕ ಸಿಬ್ಬಂದಿಗಳಲ್ಲಿ ಸಹ ಬೋಧಕೇತರ ಸಿಬ್ಬಂದಿಗಳು, ಯಾಕೆಂದರೆ ಆವಿಷ್ಕಾರ
ಬರೀ ಟೀಚರ್ಸ್ಗಷ್ಟೇ ಸೀಮಿತವಲ್ಲ. ನಾನು ಎಷ್ಟೊಂದು ಕಡೆ ನೋಡಿದ್ದೀನಿ, ನಮ್ಮ ಸ್ಟಾಫ್ ಮೆಂಬರ್ಸು, ಬೇರೆ ನಾನ್ ಟೀಚಿಂಗ್ ಸ್ಟಾಫ್ ಕೂಡ, ನಮ್ಮ ರೈತ ಬಾಂಧವರು, ನಮ್ಮ ಸ್ಟೂಡೆಂಟ್ ಫ್ರೆಂಡ್ಸು, ಅವ್ರುಗಳು ಬಂದು ಹೇಳೋ ಒಂದು ಐಡಿಯಾಗಳು, ಇನೋವೇಷನ್ಸು ಅಮೇಝಿಂಗ್. ಸೊ ಅದರಿಂದ ಒಂದು ಸಲಹೆ ಮತ್ತು ಒಂದು ನಿವೇದನೆ ಏನು ಅಂದರೆ, ನಾವು ಈಗ ಟೀಚಿಂಗ್ ಮಾಡ್ತಾಯಿರ್ತೀವಿ, ಬಹುಶಃ ನಮಗೆಲ್ಲ ತುಂಬ ಟೀಚಿಂಗ್ ಲೋಡ್ ಆಗಿಬಿಟ್ಟಿದೆ. ಎಲ್ಲ ಕಡೆ ನಾವು ಅದನ್ನೇ ಹೇಳ್ತೀವಿ, ಇಲ್ಲ ಸರ್ ತುಂಬ ಕ್ಲಾಸ್ಗಳಿದೆ ಅಂತ. ಆದರೆ ದಯವಿಟ್ಟು ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆರ್ ದ ಟೂ ಫೇಸಸ್ ಆಫ್ ದ ಸೇಮ್ ಕಾಯಿನ್. ದೇ ಆರ್ ನಾಟ್ ಡಿಫ್ರೆಂಟ್. ಒಂದು ಸಕ್ಸಸ್ಫುಲ್ ಸರ್ಜನ್ ಆಗಬೇಕಾದ್ರೆ ಆಪ್ರೇಷನ್ ಥಿಯೇಟರಲ್ಲೂ ಇರಬೇಕು, ಕ್ಲಾಸ್ ರೂಮಲ್ಲೂ ಇರಬೇಕು. ಇಲ್ಲದೇ ಖಂಡಿತ ಅವರು ಯಶಸ್ವಿ ಸರ್ಜನ್ ಆಗಲ್ಲ, ಯಶಸ್ವಿ ಡಾಕ್ಟರ್ ಆಗೋದಿಲ್ಲ. ಅದರಿಂದ ದಯವಿಟ್ಟು ನಮ್ಮ ಬೋಧಕ ಸಿಬ್ಬಂದಿಗಳಲ್ಲಿ, ನಮ್ಮ ಉಪಾಧ್ಯಾಯರಲ್ಲಿ ನಿವೇದನೆ ಏನಂದರೆ, ದಯವಿಟ್ಟು ಟ್ರೀಟ್ ರಿಸರ್ಚ್ ಆ್ಯಂಡ್ ಟೀಚಿಂಗ್ ಆಸ್ ಎ ಕಂಟಿನ್ಯೂಯಮ್, ಆ್ಯಂಡ್ ದೇರ್ ಈಸ್ ನೋ ಡಿಸ್ಕಂಟಿನ್ಯೂಟಿ ಇನ್ ದಟ್ಸ್ ವೆರಿ ಇಂಪಾರ್ಟೆಂಟ್. ಅದರಿಂದ ಇವತ್ತು ದೇ ಕಾಂಪ್ಲಿಮೆಂಟ್ ಈಚ್ ಅದರ್, ದೇ ಫೋರ್ಟಿಫೈ ಈಚ್ ಅದರ್. ಟೀಚಿಂಗ್ ಆ್ಯಂಡ್ ರಿಸರ್ಚ್ ದೇ ಹ್ಯಾವ್ ಟು ಗೋ ಟುಗೆದರ್. ಸೊ ಸಮ್ವೇರ್ ಸ್ಮಾಲ್ ಕರೆಕ್ಷನ್ ಮೈಟ್ ಬಿ ರಿಕ್ವೈರ್ಡ್ ಇನ್ ದಿಸ್. ಮೂರನೇ ವಿಷಯ, ವರ್ಲ್ಡ್ ಕ್ಲಾಸ್ ಯೂನಿವರ್ಸಿಟೀಸ್ ಅಂತ ಯಾವಾಗಲೂ ಹೇಳ್ತಿರ್ತೀವಿ ನಾವು. ವಿಶ್ವ ದರ್ಜೆಯ ವಿಶ್ವವಿದ್ಯಾಲಯಗಳು, ವರ್ಲ್ಡ್ ಕ್ಲಾಸ್ ಯೂನಿವರ್ಸಿಟೀಸ್. ನಮ್ಮ ಡಾಕ್ಟರ್ ನಾಗಣ್ಣನವರು ನಿರೂಪಣಾ ಭಾಷಣದಲ್ಲಿ ಹೇಳಿದ್ರು, ಯಾವ್ಯಾವ ವಿಶ್ವವಿದ್ಯಾಲಯಗಳು, ಆಕ್ಸ್ಫರ್ಡ್, ಕೇಂಬ್ರಿಡ್ಜ್, ಅದೆಲ್ಲ ಒಂದೊಂದು ಹೆಸರು ಕೇಳಿದ್ರೆ ಯಾವ್ಯಾವ ಥರ. ಹಾಗೆಯೇ ನಾನು ಉತ್ತರ ಭಾರತದಲ್ಲಿ ಎಷ್ಟೊಂದು ಕಡೆ ಮಾತಾಡುವಾಗಲೂ ಕೂಡ ಅವರಿಗೂ ಕೂಡ ಮೈಸೂರು ವಿಶ್ವವಿದ್ಯಾಲಯದ ಬಗ್ಗೆ ಅಷ್ಟೇ ಗೌರವ ಇದೆ. ಮೈಸೂರು ವಿಶ್ವವಿದ್ಯಾಲಯನ ಅಂತ ಒಂದು ಕ್ಷಣ ಎಲ್ಲರೂ ಹುಬ್ಬೇರಿಸ್ತಾರೆ, ಕೇಳ್ತಾರೆ ಇನ್ನೊಂದು ಸಲ. ಸೊ ಅದು ನಮಗೆ ಹೆರಿಟೇಜ್ ಆಗಿ ಬಂದಿದೆ. ದ ಹೆರಿಟೇಜ್, ದ ಲಿಗೆಸಿ ದಟ್ ವಿ ಹ್ಯಾವ್ ಗಾಟ್ ಫಾರ್ ಅಸ್ ಟುಡೇ ಸಿಟ್ಟಿಂಗ್ ಇನ್ ದ ಯೂನಿವರ್ಸಿಟಿ ಈಸ್ ದಿಸ್ ನೇಮ್ ದಟ್ University of Mysore carries across the country and across the world. Now only thing is we have to build on all this. World class universities, ವಿಶ್ವ ದರ್ಜೆಯ ವಿಶ್ವವಿದ್ಯಾಲಯಗಳು. ನಮಗಿದು ಅರ್ಥ ಆಗೋದಿಲ್ಲ. ನಾನು ಎಷ್ಟೊಂದು ಸಲ ಕೇಳಿದ್ದೀನಿ, ನಾನು ತುಂಬ ಕಡೆ ಕೇಳಿದ್ದೀನಿ, ಸರ್ ನಾವು ಯಾವಾಗ ಆಗಬೇಕು ವರ್ಲ್ಡ್ ಕ್ಲಾಸ್ ಯೂನಿವರ್ಸಿಟೀಸ್? ವರ್ಲ್ಡ್ ಕ್ಲಾಸ್ ಯೂನಿವರ್ಸಿಟೀಸ್ ನಮಗೆಲ್ಲ ಗೊತ್ತು, ರ್ಯಾಂಕಿಂಗ್ ಮಾಡ್ತಿರ್ತೀವಿ ಯೂನಿವರ್ಸಿಟೀಸು, 1, 2, 3, 27, ಮೈಸೂರು ವಿಶ್ವವಿದ್ಯಾಲಯ 27 ಅಂತ. ಏನು ಪ್ಯಾರಾಮೀಟರ್ಸು, ಏನು ನಡೀತು, ಎಷ್ಟು ಪಬ್ಲಿಕೇಶನ್ಸ್ ಆಯಿತು, ಎಷ್ಟು ಪೇಟೆಂಟ್ಸ್ ಬಂತು, ಎಷ್ಟು ಟೆಕ್ನಾಲಜೀಸ್ ಕಮರ್ಷಿಯಲೈಸ್ ಆಯಿತು, ಎಷ್ಟು ಜನ ಫಾರಿನ್ ಸ್ಟೂಡೆಂಟ್ಸ್ ಇದ್ದಾರೆ, ಎಷ್ಟು ಹಾಸ್ಟೆಲ್ಗಳಿದೆ, ಈ ಥರ ಎಲ್ಲ ನಡೀತಾ ಇರುತ್ತೆ. ಅದು ಒಂದು ರ್ಯಾಂಕಿಂಗು. ಅದು ನಾನೇ ಎಷ್ಟೊಂದು ಸಲ ನಾನು ಪ್ರಶ್ನೆ ಮಾಡ್ಕೊಂಡಿದ್ದೀನಿ, ನಮಗೆ ಈಗ ಮೈಸೂರು ವಿಶ್ವವಿದ್ಯಾಲಯದ ಯಾವ ಜಿಲ್ಲೆಗಳಿದೆ, ಯಾವ ಕಾಲೇಜುಗಳಿದೆ, ಅಲ್ಲಿನ ವಿದ್ಯಾರ್ಥಿಗಳಿದ್ದಾರೆ, ಇಫ್ ದೇ ಬಿಕಮ್ ಸಕ್ಸಸ್ಫುಲ್. ಈಗ ನಿಮ್ಮಲ್ಲಿ ನಾವು ಹೇಳಿದಾಗೆ ಎಷ್ಟು ಜನ ಪ್ರೊಫೆಸರ್ ನಾರಾಯಣ ಮೂರ್ತಿಯವರಿಂದ ಹಿಡಿದು ಎಷ್ಟು ಜನ ಸಾಹಿತಿಗಳು, ಸಂಗೀತ ವಿದ್ವಾಂಸರು, ಎಷ್ಟು ಜನ ದಾರ್ಶನಿಕರು, ಎಷ್ಟು ಜನ ವಿಜ್ಞಾನಿಗಳು, ಎಷ್ಟು ಜನ ಉಪಾಧ್ಯಾಯರು, ಎಲ್ಲ ಕಡೆ ಇಡೀ ಪ್ರಪಂಚದಲ್ಲಿ ಎಲ್ಲ ಕಡೆ ಹೋಗಿದ್ದಾರೆ. ಅದು ಮೈಸೂರು ವಿಶ್ವವಿದ್ಯಾಲಯದ ಕಾಂಟ್ರಿಬ್ಯೂಷನ್ ಅಲ್ವಾ? ಸೊ ಸಕ್ಸಸ್ಫುಲ್ ಸ್ಟೂಡೆಂಟ್ಸ್, ಉದ್ಯಮಿಗಳು, ಎಷ್ಟು ಜನ ಉದ್ಯಮಿಗಳಿದ್ದಾರೆ, ಅವರೆಲ್ಲ ಬಂದಿರೋದು ಪ್ರತಿ ಸಲ ಮೈಸೂರು ವಿಶ್ವವಿದ್ಯಾಲಯದಿಂದ. ಹಾಗಾದರೆ if we are able to meet the mandate of the university and if we are able to meet the aspirations of the students and the stakeholders ಅಂದರೆ ಯಾರು? ನಮ್ಮ ಸಿಂಡಿಕೇಟ್ ಸದಸ್ಯರು, ಸೆನೆಟ್ ಸದಸ್ಯರು, ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯರು, ನಮ್ಮ ವಿದ್ಯಾರ್ಥಿಗಳ ತಂದೆ ತಾಯಿಗಳು, ಗಾರ್ಡಿಯನ್ಗಳು, ಹಾಗೆಯೇ ಯಾವ ಸಂಸ್ಥೆಗಳು ಇವ್ರನ್ನ ಎಂಪ್ಲಾಯ್ ಮಾಡ್ಕೊಳುತ್ತೆ ಅವರೆಲ್ಲ ತೃಪ್ತಿ ಹೊಂದಿದ್ರೆ ಅದಕ್ಕಿಂತ ಇನ್ನೇನು ಬೇಕು ಒಂದು ವಿಶ್ವವಿಖ್ಯಾತ. ಈಗ ನಾನು ಹೋಗಿ ಹಾಗೆಯೇ ನಾವು ಎಷ್ಟೊಂದು ಕಡೆ ಹೋಗಿ ಡಿಸ್ಕಸ್ ಮಾಡಿದ್ದೀವಿ. ಉದಾಹರಣೆಗೆ ಅಮೇರಿಕಾದಲ್ಲಿ ಕಾರ್ನೆಲ್ ವಿಶ್ವವಿದ್ಯಾಲಯ, ಕಾರ್ನೆಲ್ ಯೂನಿವರ್ಸಿಟಿ ನೀವೆಲ್ಲ ಕೇಳಿರ್ಬೋದು. ಅವ್ರದ್ದು ಜಸ್ಟ್ ಒಂದು ಕೋರ್ ಫಂಡ್ ಅಂತ ಏನು ಹೇಳ್ತಾರೆ, ಅದು ಸುಮಾರು $800 ಮಿಲಿಯನ್. ಯಾಕೆಂದರೆ ಜನ ದುಡ್ಡು ಕೊಡ್ತಾರೆ ಅಷ್ಟನ್ನು. ಅಥವಾ ಇಲ್ಲಿನಾಯ್ ಯೂನಿವರ್ಸಿಟಿಗೆ ಹೋಗಿ, ಕ್ಯಾನ್ಸಸ್ ಯೂನಿವರ್ಸಿಟಿಗೆ ಹೋಗಿ, ಯಾಕೆಂದರೆ ಇಲ್ಲೆಲ್ಲ ಹೋಗಿದ್ದೀವಿ, ಕೂತು ಮಾತಾಡಿದ್ದೀವಿ. ಅಲ್ಲಿ ಚಾನ್ಸಲರ್ ಅಂತ ಹೇಳಲ್ಲ, ಪ್ರೆಸಿಡೆಂಟ್ ಅಂತ ಹೇಳ್ತಾರೆ. ಹಾಗೆ ವೈಸ್ ಚಾನ್ಸಲರ್. ನೀವು ಯಾಕೆ ಇದು ವರ್ಲ್ಡ್ ಕ್ಲಾಸ್ ಯೂನಿವರ್ಸಿಟಿ ಆದ್ರಿ, ಬೇರೆ ನಾವು ಏನು ಮಾಡಬೇಕು ಅಂತ ಅವ್ರು ಹೇಳೋದು. ಮೊದಲನೇದಾಗಿ ಮೈಸೂರಿನ ಜನತೆ, ಉದಾಹರಣೆಗೆ ಇದು ನನ್ನ ವಿಶ್ವವಿದ್ಯಾಲಯ ಅಂತ ಪ್ರತಿಯೊಬ್ಬರು ಭಾವಿಸ್ತಾರೆ. ಇದಕ್ಕೆ ನಾನು ಕೊಡುಗೆ ಕೊಡಬೇಕು, ನಾನು ಅಲ್ಲೇ ವಿಶ್ವವಿದ್ಯಾಲಯದಿಂದ ನಿರೀಕ್ಷಿಸಬೇಕು, ಅಪೇಕ್ಷಿಸಬೇಕು. ಆದರೆ ನನ್ನ ಕಡೆಯಿಂದನೂ ಪ್ರತಿ ಮನೆಯಿಂದ ಒಂದು ದೇಣಿಗೆ ಇರಬೇಕು ಅಂತ ಹೇಳ್ತಾರೆ. ಎರಡನೇದು, ಪ್ರತಿ ವಿಶ್ವವಿದ್ಯಾಲಯದಲ್ಲಿ 12 ರಿಂದ 15 ನೊಬೆಲ್
ಪ್ರಶಸ್ತಿ ವಿಜೇತರು ಇರ್ತಾರೆ ಒಂದೊಂದು ವಿಶ್ವವಿದ್ಯಾಲಯದಲ್ಲಿ. ಅವ್ರು ಹೇಳಿದ್ರು ಇದೆಲ್ಲ ವರ್ಲ್ಡ್ ಕ್ಲಾಸ್ ಯೂನಿವರ್ಸಿಟೀಸ್ ಮಾಡುತ್ತೆ ಅಂತ. ಅದಕ್ಕೆ ನಾನು ಹೇಳಿದ್ದು, ನಮ್ಮ ಮೈಸೂರು ವಿಶ್ವವಿದ್ಯಾಲಯ ಈ ಎಲ್ಲ ಅಪೇಕ್ಷೆಗಳನ್ನ ನಿರೀಕ್ಷೆಗಳನ್ನ ಪೂರೈಸಿದರೆ ನಾವು ಕೂಡ ವರ್ಲ್ಡ್ ಕ್ಲಾಸ್ ಯೂನಿವರ್ಸಿಟೀಸ್ ಖಂಡಿತ. ನಾವು ಡೆಫಿನೆಟ್ಲಿ ಒನ್ ಆಫ್ ದ ವರ್ಲ್ಡ್ ಕ್ಲಾಸ್ ಯೂನಿವರ್ಸಿಟೀಸ್. ವೈ ವಿ ಶುಡ್ ನಾಟ್ ಬಿ ಕ್ಲೈಮಿಂಗ್, ಬಿಕಾಸ್ ವಿ ಆರ್ ಮೀಟಿಂಗ್ ಆಲ್ ದ ಆಸ್ಪಿರೇಷನ್ಸ್ ಆ್ಯಂಡ್ ರಿಕ್ವೈರ್ಮೆಂಟ್ಸ್. ಓನ್ಲಿ ಥಿಂಗ್ ಈಸ್ ವಾಟ್ ಈಸ್ ರಿಕ್ವೈರ್ಡ್ ಈಸ್ ಇನ್ನೋವೇಷನ್, ಆವಿಷ್ಕಾರ. ನಾನು ಒಂದು ಸೂಪರ್ಡೆಂಟ್ ಆಗಿದ್ದರೆ, ಅಕೌಂಟೆಂಟ್ ಆಗಿದ್ದರೆ, ಕ್ಲರ್ಕ್ ಆಗಿದ್ದರೆ, ನಾನು ನನಗೆ ಕೊಟ್ಟಿರುವ ಕೆಲಸದಲ್ಲಿ ಪ್ರತಿನಿತ್ಯ ಒಂದು ವಿನೂತನ ವಿಧಾನ ಏನು ತರ್ಬೋದು ಅಂತ. ಇನ್ನೋವೇಷನ್ ಈಸ್ ಓನ್ಲಿ ಡೂಯಿಂಗ್ ಥಿಂಗ್ಸ್ ಡಿಫ್ರೆಂಟ್ಲಿ, ನಾಟ್ ಡೂಯಿಂಗ್ ಡಿಫ್ರೆಂಟ್ ಥಿಂಗ್ಸ್, ಸೇಮ್ ಥಿಂಗ್ ಬಟ್ ಡೂಯಿಂಗ್ ಥಿಂಗ್ಸ್ ಡಿಫ್ರೆಂಟ್ಲಿ. ದಟ್ಸ್ ವೈ ಐ ಸೆಡ್ innovation can happen on a clerk's table, it can happen on a professor's table, it can happen in a dean's chamber, it can happen in the vice chancellor's office, wherever innovations can happen. So can we be alive ಅಂತ. ಅದಕ್ಕೆ ಒಂದೊಂದು ಸಲ ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ, ಇನ್ಫಾರ್ಮೇಷನ್ ಅಂದರೆ ಏನು, ನಾಲೆಡ್ಜ್ ಅಂದರೆ ಏನು, ಹಾಗೆಯೇ ವಿಸ್ಡಮ್ ಅಂದರೆ ಏನು ಅಂತ. ನಾನು ಭಾಳ ನಾವೆಲ್ಲ ಕೇಳಿದ್ರೆ ಏನು ಗೂಗಲ್ ಮಾಡ್ತೀವಿ. ಅದಕ್ಕೆ ನಾನು ಒಂದು ಸಲ ನಾನು ನಿಜವಾಗ್ಲೂ ಹಳ್ಳೀಲಿ ಯಾರ ಜೊತೆ ಮಾತಾಡ್ತಾ ಇದ್ದೆ. ನಾನು ಹೇಳಿದೆ ನಾವೆಲ್ಲ ಇದೆಲ್ಲ ಮಾಡ್ತೀವಿ. ಅವ್ರು ಹೇಳಿದ್ರು, ಸರ್ ನೀವು ಅದೆಲ್ಲ ಹೇಳಬೇಡಿ, ನಾನು ನಿಮ್ಗೊಂದು ಉದಾಹರಣೆ ಕೊಡ್ತೀನಿ ಅಂತ. ಏನಪ್ಪ ಹೇಳು ಅಂತ. ಮಾಹಿತಿ ಅಂದರೆ ಏನು ಸರ್, ಜ್ಞಾನ ಅಂದರೆ ಏನು ಸರ್, ಬುದ್ಧಿವಂತಿಕೆ ಅಂದರೆ ಏನು ಸರ್, ಇಷ್ಟೇ ಹೇಳ್ತೀನಿ ಅಂದರು. ಹೇಳಿ ಪ್ಲೀಸ್ ಅಂದೆ. ಅವ್ರು ಹೇಳಿದ್ರು, ಇನ್ಫಾರ್ಮೇಷನ್, ಮಾಹಿತಿ ಅಂದರೆ ಟೊಮೆಟೊ ತೊಗೊಳ್ಳಿ ಉದಾಹರಣೆಗೆ, ಟೊಮೆಟೊನ ತಿನ್ಬೋದು, ಅದು ಮಾಹಿತಿ. ಇನ್ಫಾರ್ಮೇಷನ್, ಟೊಮೆಟೊ ತಿನ್ಬೋದು, ನಮಗೆಲ್ಲರಿಗೂ ಗೊತ್ತು ಟೊಮೆಟೊ ತಿಂತೀವಿ. ಟೊಮೆಟೊ ಏನಪ್ಪ, ತರಕಾರಿನ ಹಣ್ಣ? ಕೆಲವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಏನದು ಎಲ್ಲ ಕಡೆ ತರಕಾರಿಯವ್ರು ಮಾರ್ತಾರೆ, ಹಣ್ಣಿಂದ ಅವ್ರು ಇಟ್ಕೊಂಡಿರಲ್ಲ. ಟೊಮೆಟೊ ಹಣ್ಣ ತರಕಾರಿನ ಸ್ವಲ್ಪ ಕನ್ಫ್ಯೂಷನ್ನು. ಇಲ್ಲ ಸರ್ ಟೊಮೆಟೊ ಹಣ್ಣು, ಅದು ಜ್ಞಾನ. ಟೊಮೆಟೊ ಹಣ್ಣು ಅಂತ ಗೊತ್ತಾಗ್ಬಿಟ್ರೆ ಅದು ಜ್ಞಾನ, ಅದು ನಾಲೆಡ್ಜ್. ಆದರೆ ಟೊಮೆಟೊ ಹಣ್ಣು ಆದರೆ ಫ್ರೂಟ್ ಸಲಾಡಲ್ಲಿ ಹಾಕಬಾರ್ದು, ಅದು ವಿಸ್ಡಮ್, ಅದು ಬುದ್ಧಿವಂತಿಕೆ. ಫ್ರೂಟ್ ಸಲಾಡಲ್ಲಿ ಹಾಕಿದ್ರೆ ನಿಮ್ದು ಅವತ್ತು ಕೆಟ್ಟೋಯ್ತು. ಅವ್ರು ಹೇಳಿದ್ರು, ಸರ್ ಇದನ್ನು ಜ್ಞಾಪಕ ಇಟ್ಕೊಳ್ಳಿ, ಯಾಕೆಂದರೆ ಸ್ಟೂಡೆಂಟ್ಸ್ಗೆ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಇನ್ಫಾರ್ಮೇಷನ್, ನಾಲೆಡ್ಜ್, ವಿಸ್ಡಮ್ ಇದೆಲ್ಲ. ಹಾಗೆ ಡಾಕ್ಟರ್ ಸುಧಾಮೂರ್ತಿ ಅವ್ರು ಹೇಳ್ದಂಗೆ ನಮ್ಮ ಮನೆ ಅಡುಗೆ ಮನೆಗಳಲ್ಲಿ ಆವಿಷ್ಕಾರ ಆಗ್ಬೋದು, ಯಾಕೆಂದರೆ ಅಲ್ಲಿ ಎಷ್ಟು ಸಾಂಪ್ರದಾಯಿಕ ಜ್ಞಾನ ಇದೆ, ಟ್ರೆಡಿಷ್ನಲ್ ನಾಲೆಡ್ಜ್ ಇದೆ ಅಡುಗೆ ಮನೆಗಳಲ್ಲಿ. ಒಂದು ಅಡುಗೆ ಮನೆಯಲ್ಲಿ ಉದಾಹರಣೆಗೆ ಹೇಳ್ತಾ ಹಾಗೆ, ಹಾಗೆಯೇ ಪ್ರತಿಯೊಂದು ಪ್ರಯೋಗಶಾಲೆಯಲ್ಲಿ ಎಷ್ಟೊಂದಿದೆ. ಹಾಗೆ ಅದಕ್ಕೋಸ್ಕರ ರಿಕ್ವೆಸ್ಟ್ ಏನು ಅಂದರೆ, ಈ ಚಿಂತನ, ಈ ಇನ್ನೋವೇಷನ್, ಇದು ಇಟ್ ನೀಡ್ ನಾಟ್ ಹ್ಯಾಪನ್ ಓನ್ಲಿ ಇನ್ ಕ್ಲಾಸ್ ರೂಮ್ಸ್, ಲ್ಯಾಬೊರೇಟ್ರೀಸ್, ಫಾರ್ಮ್ಸ್. ಇಟ್ ಈಸ್ ಎ ಕಂಟಿನ್ಯೂಯಸ್ ಪ್ರೋಸೆಸ್. ಸೊ ಇದನ್ನು ಹೇಳ್ತಾ ನಮಗಿವತ್ತು ಬೇಕಾಗಿರೋದು 3 ವಿಷಯ. ಒಂದು, ಮೇಡಮ್ ಅವ್ರು ಹೇಳಿದಾಗೆ ಸೈನ್ಸ್ ಅಂದರೆ ಯೂನಿವರ್ಸಿಟಿ ಪರಿಭಾಷೆಯಲ್ಲಿ ತೊಗೋಬೇಡಿ, ಅದು ವಿಜ್ಞಾನ. ಇವಾಗ ನಮ್ಮ ಕೈಯಲ್ಲಿ, ಪ್ರತಿಯೊಬ್ಬರ ಕೈಯಲ್ಲಿ ಒಂದು ಮೊಬೈಲ್ ಫೋನ್ ಅಂತೂ ಇದೆ, ಜೋಬಲ್ಲೂ ಒಂದಿರ್ಬೋದು, ಅಥವಾ 3-4 ಫೋನ್ ಇದೆ ಎಲ್ಲರ ಹತ್ರನೂ. ಇವತ್ತು ಯಾರನ್ನು ಕೇಳಿದ್ರು, ನಂಬರ್ ಕೇಳಿದ್ರೆ 2-3 ನಂಬರ್ ಹೇಳ್ತಾರೆ. ಸೊ ಆ ಥರ ಅದು ಅಷ್ಟೊಂದು ಟೆಕ್ನಾಲಜಿ ಇದೆ. ಆದರೆ ಸೈನ್ಸ್ ನಮ್ಮಲ್ಲಿ ಎಲ್ಲ ಕಡೆ ವೈಜ್ಞಾನಿಕ ಮನೋಭಾವ. ಎರಡನೇದು ಸೆನ್ಸ್, ನಮ್ಮಲ್ಲಿ ಏನು ಒಂದು ವಿಸ್ಡಮ್, ಬುದ್ಧಿವಂತಿಕೆ, ಯಾವ ಥರ ಸಮಾಜದ ಒಳಿತಿಗಾಗಿ ನಾವು ನಮ್ಮ ದೇವರು ನಮಗೇನು ಕೊಟ್ಟಿದ್ದಾನೋ ಅದನ್ನು ಉಪಯೋಗಿಸೋದಕ್ಕೆ, ಅದು ಒಂದು ಸೆನ್ಸ್. ಮೂರನೇದು ಸ್ಕಿಲ್, ನಮ್ಮ ಕೈಯಲ್ಲಿ ಸ್ಕಿಲ್ಸ್. ಸೊ ಅದಕ್ಕೆ ಯಾವಾಗಲೂ ನಾವು ಹೇಳ್ತಾ ಇರ್ತೀವಿ, ದ ಹೆಡ್, ಹಾರ್ಟ್ ಆ್ಯಂಡ್ ದ ಹ್ಯಾಂಡ್ಸ್, ಇಫ್ ದೇ ಕಮ್ ಟುಗೆದರ್, ಪರ್ಟಿಕ್ಯುಲರ್ಲಿ ಟು ದ ಸ್ಟೂಡೆಂಟ್ಸ್, ಐ ವುಡ್ ಲೈಕ್ ಟು ಪ್ಲೀಡ್, ಇಫ್ ದ ಹೆಡ್, ದ ಹಾರ್ಟ್ and the hands come together, there is nothing impossible for you. There is nothing impossible. Manipuri girl from a remote village, because I keep going to Manipur, day first day you saw Mirabai, who was carrying ದಿನ ಕಟ್ಟಿಗೆ ಹೊತ್ಕೊಂಡು ಬರ್ತಾ ಇದ್ದಿದ್ದು ಹುಡುಗಿ ಮೊನ್ನೆ ಒಲಿಂಪಿಕ್ಸಲ್ಲಿ ಬೆಳ್ಳಿ ಪದಕ ತಂದಿದ್ದಾಳೆ, ಬೆಳ್ಳಿ ಹುಡುಗಿಯಾಗಿ ಭಾರತಕ್ಕೆ ಬಂದಿದ್ದಾಳೆ. ಸೊ ಅದರಿಂದ ರಿಮೂವ್ ದ ವರ್ಡ್ ಇಂಪಾಸಿಬಲ್ from your dictionaries, and anything is possible, everything is possible, and this is what we require in our continuum in the universities. Madam ಹೇಳಿದ್ರು, what we don't learn in the universities but we need to have it, and that's what we are requesting today. Basic knowledge, basic skill and basic compassion, this is what we would like to have today. And I would like to end this amazing opportunity that the Honorable Vice Chancellor has given me. I am honored. I would, this moment at Crawford Bhavan, I would remember for life. I would only quote Swami Vivekananda, who said, they only live who live for others, rest are more dead than alive. ಯಾರು ಬೇರೆಯವ್ರಿಗೋಸ್ಕರ ಬದುಕ್ತಾರೋ
ಅವ್ರು ನಿಜವಾಗ್ಲೂ ಬದುಕಿದ್ದಾರೆ, ಬೇರೆಯವರೆಲ್ಲ ಸತ್ತಂತೆಯೇ ಸರಿ ಅಂತ. ಅಂದರೆ ನಿಮ್ಗೆ ಗೊತ್ತು, ಸ್ವಾಮಿ ವಿವೇಕಾನಂದ ಅವರು ಮೈಸೂರಿಗೂ ಬಂದಿದ್ದರು, ಇಲ್ಲಿ ಸ್ವಲ್ಪ ದಿನ ಒಂದು 10 ದಿನ ಕಾಲ ಇದ್ದರು. ಮೈಸೂರು ಮಹಾರಾಜರಿಂದ ಸಹಾಯ ತೊಗೊಂಡು ಅಮೇರಿಕಾಗೆ ಹೋದರು, ಶಿಕಾಗೋ ಭಾಷಣಕ್ಕೆ ಮುಂಚೆ. ಸೊ ಇದನ್ನೆಲ್ಲ ಮೈಸೂರನ್ನ ಬಹಳ ಬಹಳ ಸ್ಮರಿಸಿಕೊಳ್ಳುವ ಮಹಾನುಭಾವರು ಈ ಪ್ರಪಂಚದಲ್ಲಿ, ಈ ದೇಶದಲ್ಲಿ, ಈ ನಾಡಿನಲ್ಲಿ, ಈ ಊರಿನಲ್ಲಿ ಸಾವಿರ ಅಲ್ಲ ಲಕ್ಷಾಂತರ ಕೋಟ್ಯಾಂತರ ಜನ ಇದ್ದಾರೆ. ಅವ್ರಿಗೆಲ್ಲರಿಗೂ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ವಿವಿಧ ರೀತಿಯಲ್ಲಿ ಸಹಭಾಗಿತ್ವ ಮಾಡಿದ್ದೀರಿ. ಅವರಿಗೆ ಕೂಡ ನಮನಗಳು. ಮತ್ತೊಮ್ಮೆ ಐ ವುಡ್ ಲೈಕ್ ಟು ಓನ್ಲಿ ಸೇ ಆನ್ ಎ ಫೌಂಡೇಶನ್ ಡೇ ಲೈಕ್ ದಿಸ್, the best thing that we can do is we will resolve to do our best. Whatever I am in the university, whatever I am, this is the family of University of Mysore, whatever I am, I will do my best, and the best will definitely come, and best is yet to come to the University of Mysore. ಎಷ್ಟೊಂದು ಈ ಮೈಸೂರು ವಿಶ್ವವಿದ್ಯಾಲಯದ ಕಿರೀಟದಲ್ಲಿ ಎಷ್ಟು ಮುತ್ತುಗಳಿದೆ ಅಂದರೆ ಹೇಳೋಕ್ಕಾಗಲ್ಲ, ಎಣಿಸಲಾರದಷ್ಟು. ಸನ್ಮಾನ್ಯ ಒಡೆಯರವರ ಕಿರೀಟವನ್ನು ನಾವು ಯಾವಾಗ ನೋಡ್ತಾ ಇರ್ತೀವಿ, ಹಾಗೆಯೇ ಮೈಸೂರು ವಿಶ್ವವಿದ್ಯಾಲಯದ ಮುಕ್ಕುಟದಲ್ಲಿರುವ ರತ್ನಗಳು, ಮಣಿಗಳು, ಅದನ್ನು ಎಣಿಸ್ತಾ ಹೋದರೆ ಅದು ಎಣಿಸಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು. ಈ ಮುಕ್ಕುಟ ಇನ್ನೂ ಹೆಚ್ಚಾಗಲಿ. ಮೈಸೂರು ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿವಸದಂದು ಎಲ್ಲರೂ ಇಲ್ಲಿರುವ ಎಲ್ಲರಿಗೂ ಮಂಗಳವಾಗಲಿ, ಶುಭವಾಗಲಿ. ಮತ್ತು ಇನ್ನೂ ಹೆಚ್ಚು ರೀತಿಯಲ್ಲಿ ಈ ಒಂದು ಸಂಸ್ಥೆ ನಮ್ಮ ಸಮಾಜನ, ದೇಶನ ಬೆಳಗಲಿ ಅಂತ ಪ್ರಾರ್ಥಿಸಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ನಮಸ್ಕಾರಗಳು, ಬಹಳ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಸಾಕ್ರೆಟೀಸ್ ಅಥೆನ್ಸ್ ನಗರವನ್ನು ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ ಅಂತ ಪ್ರತಿಜ್ಞೆ ಮಾಡ್ದ. ಅದೇ ಥರ ಉಳ್ಕೊಂಡ, ಎಲ್ಲೂ ಹೋಗಲಿಲ್ಲ. ನನ್ನ ಊರಿನ ತರುಣರಿಗೆ, ಯುವಕರಿಗೆ ನನ್ನ ಕೈಲಾದಷ್ಟು ಬುದ್ಧಿವಾದ ಹೇಳಿ ನಾನು ಪುನೀತನಾಗ್ತೀನಿ ಅಂತ ನಿರ್ಧಾರ ಮಾಡಿದಂಥ ಸಾಕ್ರೆಟೀಸ್ ಅಥೆನ್ಸ್ ನಗರವನ್ನು ಬಿಟ್ಟು ಕದಲಲೇ ಇಲ್ಲ ಜೀವನ ಪೂರ್ತಿ. ಇದು ಒಂದು ವಿಧಾನ. ಇನ್ನೊಂದು 40 ದೇಶಗಳನ್ನು ಸುತ್ತಿ ಎಲ್ಲ ಕಡೆಯಿಂದ ಜ್ಞಾನವನ್ನು ಸಂಪಾದನೆ ಮಾಡ್ಕೊಂಬಂದು ಕಡೆಗೆ ನಮ್ಮೂರಿನಲ್ಲಿ ನೆಲೆಸಿದಾರಲ್ಲ ಪ್ರೊಫೆಸರ್ ಅಯ್ಯಪ್ಪನ್, ಅದು ಇನ್ನೊಂದು ವಿಧಾನ. ಕುಟೀಚಕ ಬಹುದಕ ಅಂತ ಇಂಡಿಯನ್ ಫಿಲಾಸಫಿನಲ್ಲಿ ಏನಿದೆ, ಅದಕ್ಕೆ ಬಹುದಕರಾಗಿ ಪ್ರೊಫೆಸರ್ ಅಯ್ಯಪ್ಪನ್ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ನಮಗೆ ಅದನ್ನು ಇವತ್ತು ಉಣಬಡಿಸಿದ್ದಾರೆ. ಇದೇ ತರಹ ನಿರಂತರವಾಗಿ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಅವರ ಸಖ್ಯ, ಅವರ ಮಾರ್ಗದರ್ಶನ ದೊರೀಲಿ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಲೆಜಿಟಿಮೇಟಾಗಿ ಅವರು ಮೈಸೂರು ವಿಶ್ವವಿದ್ಯಾನಿಲಯದವರು. ಅವರ ಅಜ್ಜ ಇಲ್ಲಿ ಇತಿಹಾಸದಲ್ಲಿ ರೀಡರ್ ಆಗಿರೋರು. ಆ ಸಂಗತಿ ಅವರನ್ನು ನಮ್ಮ ಜೊತೆ ಬೆಸೀತಾ ಇದೆ. ಪ್ರೊಫೆಸರ್ ಅಯ್ಯಪ್ಪನವರು ಅದ್ಭುತವಾದ, ಸರಳವಾದ, ಸುಂದರವಾದ ಶೈಲಿಯಲ್ಲಿ ಮನಮುಟ್ಟುವಂತೆ ಈ ಮುಖ್ಯ ಅತಿಥಿ ಭಾಷಣ ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಈಗ ಸಮಾರಂಭದ ಕೊನೆಯ ಘಟ್ಟ. ಪ್ರೊಫೆಸರ್ ಆರ್ ಶಿವಪ್ಪನವರು ಸೋಷಿಯಲ್ ವರ್ಕ್ ಅಥವಾ ಸಮಾಜ ಕಾರ್ಯದಲ್ಲಿ ಪರಿಣತರು. ಪಾರ್ಟಿಸಿಪೇಟರಿ ರೂರಲ್ ಅಪ್ರೈಸಲ್ಸ್, ಪಾರ್ಟಿಸಿಪೇಟರಿ ಲರ್ನಿಂಗ್ ಆ್ಯಂಡ್ ಆ್ಯಕ್ಷನ್, ಪಾರ್ಟಿಸಿಪೇಟರಿ ಮಾನಿಟರಿಂಗ್, ವೀಲ್ ಟೆಕ್ನಿಕ್ಸ್, ಈ ವಿಭಾಗಗಳಲ್ಲಿ ವಿಶೇಷ ತಜ್ಞತೆಯನ್ನು ಪಡೆದವರು. ಎಲ್ಲರ ಜೊತೆ ಒಂದಾಗುವ, ಎಲ್ಲರನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗುವ ವಿದ್ಯೆಯನ್ನು ಅವರು ಸುಮಾರು 2.5 ದಶಕಗಳ ಕಾಲ ಬೋಧನೆ ಮಾಡ್ತಾ ಬಂದಿದ್ದಾರೆ. ಮಾನ್ಯ ಕುಲಪತಿಗಳ ಮಾರ್ಗದರ್ಶನದಲ್ಲಿ ಆಡಳಿತವನ್ನು ಸುಸೂತ್ರವಾಗಿ ನಡೆಸ್ತಾ ಇರೋದಕ್ಕೆ ಅವರ ಅಕಾಡೆಮಿಕ್ ಟ್ರೈನಿಂಗು ಮತ್ತು ಅಡ್ಮಿನಿಸ್ಟ್ರೇಷನ್ ಎರಡೂ ಪೂರಕವಾಗಿರೋದು ಕಾರಣ ಆಗಿದೆ. ಮೈಸೂರು ವಿಶ್ವವಿದ್ಯಾನಿಲಯ ನಡೆದು ಬಂದಿರುವಂಥ ಹಾದಿಯನ್ನು ಅರ್ಥ ಮಾಡಿಕೊಂಡಿರುವಂಥ ಡಾಕ್ಟರ್ ಶಿವಪ್ಪನವರು ಪಾಸ್ಟ್ ಗ್ಲೋರಿಯ ಧ್ಯಾನದಲ್ಲೇ ಕಳೆದು ಹೋಗದೆ ಇಂದಿಗೆ ನಾವು ಏನು ಕಾರ್ಯಕ್ರಮ ಹಾಕ್ಕೊಳ್ಬೇಕು ಅನ್ನೋದರಲ್ಲಿ ತೊಡಗಿದ್ದಾರೆ. ಮಾನ್ಯ ಕುಲಪತಿಗಳ ಸಂಪೂರ್ಣ ಪ್ರೋತ್ಸಾಹ ಅವರಿಗಿರೋದರಿಂದ ಹೆಚ್ಚು ಕುಶಲತೆಯಿಂದ ಮುಂದುವರಿತಾ ಇದ್ದಾರೆ. ಈಗ ಕುಲಸಚಿವರಾದ ಸನ್ಮಾನ್ಯ ಪ್ರೊಫೆಸರ್ ಶಿವಪ್ಪನವರು ವಂದನಾರ್ಪಣೆ ಮಾಡಬೇಕು ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯ 105 ವಸಂತಗಳನ್ನು ಪೂರೈಸಿ 106ನೇ ವಸಂತಕ್ಕೆ ಕಾಲಿಡ್ತಾ ಇರುವಂಥ ಈ ಸಂಭ್ರಮದಲ್ಲಿ, ಈ 105 ವರ್ಷಗಳ ಪಯಣದಲ್ಲಿ ಜ್ಞಾನವನ್ನು ವಿಸ್ತರಿಸಿದೆ, ವಿಜ್ಞಾನವನ್ನು ವಿಸ್ತರಿಸಿದೆ, ಟೆಕ್ನಾಲಜಿಯನ್ನು ವಿಸ್ತರಿಸಿದೆ.
ಈಗ ತಾನೇ ನಮ್ಮ ಮಾನ್ಯ ಕುಲಪತಿಗಳು ಹೇಳಿದ ಹಾಗೆ ಆ ಟೆಕ್ನಾಲಜಿಲಿ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ದಾರಿ ನಾವು ಕ್ರಮಿಸಬೇಕು ಅಂತೇಳಿ ನಾವು ಮುಂದೆ ಹೋಗ್ತಾ ಇದ್ದೀವಿ. ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಮೈಸೂರು ವಿಶ್ವವಿದ್ಯಾಲಯದ ರಜತ ಕುಲಪತಿಗಳು ಅಂತ ಈಗ ತಾನೇ ನಮ್ಮ ಅಯ್ಯಪ್ಪನ್ ಸರ್ ಅವರಿಗೆ ತುಂಬ ಉಪಯುಕ್ತವಾದಂಥ ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ. ಅವರು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಿಶೇಷವಾಗಿ ನಾನು ವಿಶ್ವವಿದ್ಯಾಲಯದ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಎರಡನೇದಾಗಿ ನಮ್ಮ ನೆಚ್ಚಿನ ನಾಡು ಕಂಡ ಅತ್ಯಂತ ಸಂವೇದನಾಶೀಲ ಬರಹಗಾರ್ತಿ ಮತ್ತು ಅವರ ಮಾತುಗಳಿಂದಲೇ ಕನ್ನಡ ನಾಡಿನ ಜನರನ್ನು ಮತ್ತು ಭಾರತದ ಅನೇಕ ಋನ್ಮನಗಳನ್ನು ಗೆದ್ದಿರುವಂಥ ಡಾಕ್ಟರ್ ಸುಧಾಮೂರ್ತಿಯವರು ತಮ್ಮ ಅತ್ಯಂತ ಸರಳವಾದ ಮತ್ತು ಕೆಲವು ನೀತಿ ಕಥೆಗಳ ಮೂಲಕ ಭಾಳ ಅದ್ಭುತವಾದಂಥ ಒಂದು ಮಾತುಗಳನ್ನು ಭಾಷಣವನ್ನು ಮಾಡಿದ್ದಾರೆ. ಅವರು ನಾಲ್ವಡಿಯವರ ಕನಸನ್ನು ನನಸು ಮಾಡೋದರಲ್ಲಿ ಹೇಗೆ ನಾವು ಪಯಣವನ್ನು ಸಾಗಿದ್ವಿ ಅಂತೇಳಿ ದೊಡ್ಡ ಒಂದು ಜ್ಞಾನ ಜ್ವಾಲೆಯಾಗಿ ನಮ್ಮ ಮೈಸೂರು ವಿಶ್ವವಿದ್ಯಾಲಯ ಇವತ್ತು ಬೆಳಗ್ತಾ ಇದೆ ಅನ್ನೋದಕ್ಕೆ ಅವರು ಅನೇಕ ಉದಾಹರಣೆಗಳನ್ನು ಕೊಟ್ಟರು. ನಾಲ್ವಡಿಯವರು ಹೇಳಿದ ಮಾತುಗಳನ್ನು ಪ್ರೊಫೆಸರ್ ನಾಗಣ್ಣ ಅವರು ಪ್ರಾರಂಭದಲ್ಲೇ ಹೇಳಿದರು. ಉತ್ತಮ ನಡವಳಿಕೆ ಹೊಂದಿ ಹೊರ ಹೋಗಬೇಕು, ಇಲ್ಲಿ ಬರುವಂಥವರು ಉತ್ತಮ ನಡವಳಿಕೆ ಹೊಂದಿ ಹೊರ ಹೋಗಬೇಕು ಅನ್ನುವಂಥ ಮಾತು. ಅದು ಎಷ್ಟು ದೊಡ್ಡ ಕನಸು, ಎಷ್ಟಿದು ಅನ್ನೋಂಥದ್ದನ್ನು ಹೇಳ್ತೀವಿ. ಹಾಗೆಯೇ ಮೇಡಮ್ ಅವ್ರು ಮಾತಾಡ್ತಾ ಇರುವಾಗ ನನಗೆ ಒಂದು ಜ್ಞಾಪಕ ಬಂತು, ನರಿಷಿಂಗ್ ಮದರ್ ಆಫ್ ಸ್ಟಡೀಸ್ ಅಂತ. ವಿಶ್ವವಿದ್ಯಾಲಯಗಳು ನರಿಷಿಂಗ್ ಮದರ್ ಆಫ್ ಸ್ಟಡೀಸ್ ಅಂತ, ಅಧ್ಯಯನಗಳನ್ನು ಪೋಷಿಸುವ ಮಹಾತಾಯಂದಿರು ಅಂತ. ವಿಶ್ವವಿದ್ಯಾಲಯಗಳು ಅಧ್ಯಯನಗಳನ್ನು ಪೋಷಿಸುವಂಥ ಮಹಾತಾಯಂದಿರ ಕೆಲಸವನ್ನು ಪ್ರಪಂಚದಾದ್ಯಂತ ಮಾಡ್ತಾ ಇದ್ದಾವೆ ಅಂತ. ಹಾಗಾಗಿ ಮೇಡಮ್ ಅವರು ಧೈರ್ಯವನ್ನು, ಆತ್ಮವಿಶ್ವಾಸವನ್ನು ಹೇಗೆ ಗಳಿಸ್ಕೋಬೇಕು ತಮ್ಮ ಜೀವನದ ಅನುಭವಗಳನ್ನೇ ಉದಾಹರಿಸಿ ಒಂದು ಕುತೂಹಲದ ಸ್ವಭಾವವನ್ನು ಉಳಿಸ್ಕೊಂಡು ಕಲಿಯುವುದನ್ನು ಸದಾ ಜೀವನ ಪೂರ್ತಿ ನಿಲ್ಲಿಸಬಾರ್ದು ಅನ್ನುವಂಥ ಮಾತುಗಳನ್ನು ಹೇಳ್ತಾ ನಾಗಣ್ಣವರು ಈಗಾಗಲೇ ತುಂಬ ಚೆನ್ನಾಗಿ ಅದನ್ನು ಬ್ರೀಫ್ ಮಾಡಿದ್ದಾರೆ. ಅವರು ಡಿಫಿಕಲ್ಟೀಸ್ ಆರ್ ಅನ್ಅವಾಯ್ಡಬಲ್ ಇನ್ ದ ಲೈಫ್, ಸಫರಿಂಗ್ ಈಸ್ ಯುವರ್ ಚಾಯ್ಸ್ ಅನ್ನುವಂಥ ಮಾತನ್ನು ಹೇಳ್ತಾ ಭಾಳ ಯಶಸ್ಸು, ಹಣ ಮನುಷ್ಯನನ್ನು ಬ್ಯಾಲೆನ್ಸ್ ಕಳ್ಕೊಳ್ಳೋದಕ್ಕೆ ಕಾರಣ ಆಗಬಾರ್ದು. ಯಶಸ್ಸು ಮತ್ತು ಹಣ ಮನುಷ್ಯ ತನ್ನ ಬ್ಯಾಲೆನ್ಸ್ ಕಳ್ಕೊಳ್ಳೋದಕ್ಕೆ ಕಾರಣ ಆಗಬಾರ್ದು ಅನ್ನೋ ರೀತಿಯಲ್ಲಿ ತುಂಬ ಚೆನ್ನಾಗಿ ಮನಮುಟ್ಟುವಂತೆ ನಮಗೆಲ್ರಿಗೂ ಅವರು ಇವತ್ತು ಈ ಫೌಂಡೇಶನ್ ಡೇ ಲೆಕ್ಚರ್ನ ಮಾಡಿದ್ದಾರೆ. ಮೇಡಮ್ ಅವ್ರಿಗೆ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ, ಮಾನ್ಯ ಕುಲಪತಿಗಳ ಪರವಾಗಿ, ಎಲ್ಲ ಸಿಂಡಿಕೇಟ್ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ಗಳ ಪರವಾಗಿ, ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಡಾಕ್ಟರ್ ಸುಧಾಮೂರ್ತಿ ಮೇಡಮ್ ಅವ್ರಿಗೆ ಅತ್ಯಂತ ಗೌರವದಿಂದ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಮೂರನೇದಾಗಿ ನಮ್ಮ ಡಾಕ್ಟರ್ ಎಸ್ ಅಯ್ಯಪ್ಪನ್ ಸರ್ ಅವರು ನಿಜಕ್ಕೂ ಎಷ್ಟು ಸರಳ ಸಜ್ಜನಿಕೆಯ ಇವರು ಅಂತಂದರೆ ಅವರು he has contributed in more than 40 countries, not only in our country, he has contributed more than 40 countries, and he has developed a deep understanding and widened the horizon of his vision for food and agriculture, education and rural development, especially in the developing countries. ಅವರು ಹೋಗಿರುವಂಥ ಕಂಟ್ರಿಗಳು ಕೆಲವನ್ನೇ ಹೆಸರು ಹೇಳ್ತೀನಿ. ಮಲೇಷಿಯಾ, ಈಜಿಪ್ಟ್, ಪೆರು, ಫಿಲಿಪೈನ್ಸ್, ಥೈಲ್ಯಾಂಡ್ ಈ ಥರದ ಕಂಟ್ರಿಗಳಲ್ಲಿ ಅತ್ಯಂತ ಡೆವಲಪಿಂಗ್ ಕಂಟ್ರಿಗಳಲ್ಲಿ ಅವರ ಒಂದು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಸರ್ ಅವರು 15ಕ್ಕೂ ಹೆಚ್ಚು ಯೂನಿವರ್ಸಿಟಿಗಳಲ್ಲಿ ಅವರು ಒಂದು 30ಕ್ಕೂ ಹೆಚ್ಚಾದಂಥ ಒಂದು ನ್ಯಾಷನಲ್ ಅವಾರ್ಡ್ಸ್ನ ಪಡ್ಕೊಂಡಿದ್ದಾರೆ. ಅವರಿಗೆ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಎಸ್ಪೆಷಲಿ ಫಿಶರೀಸ್ ಆ್ಯಂಡ್ ಫ್ರೆಶ್ ವಾಟರ್ ಅಕ್ವಾಕಲ್ಚರ್ ಆ್ಯಂಡ್ ಅಕ್ವಾಟಿಕ್ ಮೈಕ್ರೋಬಯಾಲಜಿ ಈ ವಿಷಯದಲ್ಲಿ ಈಸ್ ಒನ್ ಆಫ್ ದಿ ಮಾಸ್ಟರ್ ಮೈಂಡ್ ಇನ್ ಅವರ್ ಇಂಡಿಯಾ. ಈ 100ಕ್ಕೂ ಹೆಚ್ಚು ರಿಸರ್ಚ್ ಪಬ್ಲಿಕೇಷನ್ಸ್ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಹೆಸರನ್ನು ಗಳಿಸಿರುವಂಥವ್ರು. ನಮ್ಮ ವಿಶ್ವವಿದ್ಯಾಲಯದ ಬಗ್ಗೆ ಭಾಳ ಹೆಮ್ಮೆಯಿಂದ ತುಂಬ ಚೆನ್ನಾಗಿ ಮಾತಾಡಿದ್ರು. ಬಸವಣ್ಣವರ ಕಾಲದ ಅನುಭವ ಮಂಟಪದ ಹಾಗೆ ನಮ್ಮ ವಿಶ್ವವಿದ್ಯಾಲಯನ ಹೋಲಿಸಿದ್ರು. ಸೊ ಹಾಗಾಗಿ ಅವರು ಹಿಂದೆ ನೋಡಬೇಕು, ಮುಂದೆಯ ಮುನ್ನೋಟ ಕೂಡ ಕೂಡಿರಬೇಕು ಅನ್ನೋವಂಥದ್ದನ್ನು ಹೇಳಿದ್ರು. ಮತ್ತು ಅವರು ಈಗಲೇ ಒಂದು ಕಾರ್ಪೊರೇಟ್ ಸ್ಟೈಲಲ್ಲಿ ಥಿಂಗ್ಸ್ ಟು ಬಿ ಡನ್ ಅಂತ ಪ್ರತಿಯೊಬ್ಬ CEO ಬೆಳಗ್ಗೆ ಬಂದ ತಕ್ಷಣ ಟುಡೇಸ್ ವರ್ಕ್ಸ್ ಟು ಬಿ ಡನ್ ಅಂತೇಳಿ ಒಂದು ಬರೆದ್ಬಿಟ್ಟು ಒಂದು ಚೀಟಿನ ಒಂದು ಟೇಬಲ್ ಮೇಲೆ ಹಿಂಗೆ ಅಂಟಿಸ್ಕೊಳ್ತಾರೆ. ಅದು ಇಟ್ಸ್ ಅ ರಿಮೈಂಡರ್ ಫಾರ್ ಹಿಮ್ಸೆಲ್ಫ್. ಸೊ ಆ ಥರದಲ್ಲಿ ಒಂದು ಕೆಲಸ ಮಾಡುವಂಥ ಇದನ್ನು ನಾವು ಬೆಳೆಸ್ಕೋಬೇಕು ಅನ್ನೋ ರೀತಿಯಲ್ಲಿ ಹೇಳಿದ್ರು. 3 ಮುಖ್ಯವಾದ ವಿಷಯಗಳನ್ನು, ರಾಷ್ಟ್ರೀಯ ಶಿಕ್ಷಣ ನೀತಿ ಮಲ್ಟಿ ಡೈಮೆನ್ಷನಲ್ ಆಗಿ ಹೇಗೆ ಕೂಡಿದೆ,
ಅಟಾನಮಿ ವಿಚಾರದಲ್ಲಿ ಹೇಗಿದೆ, ಫ್ಲೆಕ್ಸಿಬಿಲಿಟಿನ ಹೇಗೆ ಕಾಪಾಡ್ಕೋಬೇಕು, ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ನ ಹೇಗೆ ಮಾಡಬೇಕು ಮತ್ತು ಸ್ಟ್ರಾಂಗ್ ರಿಸರ್ಚ್ ರೆಗ್ಯುಲೇಟರಿ ಮೆಷರ್ಸ್ನ ಹೇಗೆ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಹೇಳಿದ್ರು. ಸಂಶೋಧನೆ ಮತ್ತು ಆವಿಷ್ಕಾರ ವಿಷಯದಲ್ಲಿ ರಿಸರ್ಚ್, ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆರ್ 2 ಫೇಸಸ್ ಆಫ್ ದಿ ಕಾಯಿನ್ ಅನ್ನೋವಂಥದ್ದನ್ನು, ಮತ್ತು ಇಟ್ ಶುಡ್ ಬಿ ಕಂಟಿನ್ಯೂಮ್ ಆಗಿರಬೇಕು ಮತ್ತು ಕಾಂಪ್ಲಿಮೆಂಟ್ರಿ ಆಗಿರಬೇಕು ಅನ್ನೋ ಥರದನ್ನು ಹೇಳಿದ್ರು. ಮತ್ತು ವರ್ಲ್ಡ್ ಕ್ಲಾಸ್ ಯೂನಿವರ್ಸಿಟಿ ಆಗಬೇಕು ಅಂತಂದರೆ ಮತ್ತು ಆಗುವ ನಿಟ್ಟಿನಲ್ಲಿ ನಾವು ಮಾಡಬೇಕಾದಂಥ ಕೆಲಸ ಕಾರ್ಯಗಳನ್ನು ಅತ್ಯಂತ ಸೂಚ್ಯವಾಗಿ ಭಾಳ ಒಂದು ನಿರ್ದಿಷ್ಟ ಗುರಿಗಳೊಂದಿಗೆ ನಮಗೆ ವಿಶೇಷವಾದಂಥ ಒಂದು ಮುನ್ನೋಟದ ಕೂಡಿದಂಥ ಒಂದು ಮಾತುಗಳನ್ನು ಇವತ್ತು ಹಾಡಿದ್ದಾರೆ. ಅವರಿಗೆ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ, ಮಾನ್ಯ ಕುಲಪತಿಗಳ ಪರವಾಗಿ ಇವಾಗ ಒಂದು ಗೌರವವನ್ನು ಹೊಂದಿಸಲಿಕ್ಕೆ ಮಾನ್ಯ ಕುಲಪತಿಗಳಲ್ಲಿ ನಾನು ವಿನಂತಿ ಮಾಡಿಕೊಡ್ತೀನಿ. ಮೊಮೆಂಟೋ ರಿವರ್ಸಲ್ಲಿ ಇದೆ. ಹಾಂ, ಹಾಗೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹಾಗೆಯೇ ನಮ್ಮ ಈ ವಿಶೇಷವಾದಂಥ ಸಂಸ್ಥಾಪನಾ ದಿನಾಚರಣೆಯ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಮಾನ್ಯ ಸಿಂಡಿಕೇಟ್ ಸದಸ್ಯರು, ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ಸು ಮತ್ತು ವಿಶ್ವವಿದ್ಯಾಲಯದ ವಿವಿಧ ಸಂಸ್ಥೆಗಳ ನಿರ್ದೇಶಕರುಗಳು, 74 ವಿಭಾಗಗಳ ಅಧ್ಯಕ್ಷರುಗಳು, ಹಿರಿಯ ಪ್ರಾಧ್ಯಾಪಕರು, ಡೀನರು ಹಾಗೂ ಎಲ್ಲ ಸಂಶೋಧನಾ ವಿದ್ಯಾರ್ಥಿಗಳು, ಅಧ್ಯಾಪಕ ವರ್ಗದವರು ಹಾಗೂ ನಮ್ಮ ಅಧ್ಯಾಪಕೇತರ ಸಿಬ್ಬಂದಿಯವರು ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ನಾನು ಭಾಳ ಹೃತ್ಪೂರ್ವಕವಾದಂಥ ಒಂದು ವಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಮೀಡಿಯಾ ಫ್ರೆಂಡ್ಸ್ ಯಾವತ್ತೂ ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮವು ಸೋಷಿಯಲ್ ಮೀಡಿಯಾದಲ್ಲಿ, ಫೇಸ್ಬುಕ್ಕಲ್ಲಿ ಮತ್ತು ಯೂಟ್ಯೂಬಲ್ಲಿ ಲೈವ್ ಪ್ರಚಾರ ಆಗಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಡಿವಿಷನ್ನ ಡೈರೆಕ್ಟರ್ ಆದಂಥ ಪ್ರೊಫೆಸರ್ ಚಂದ್ರಶೇಖರ್ ಅವರು ಮತ್ತು ಮಂಜುನಾಥ್ ಅವರ ಟೀಮು ಕೆಲಸ ಮಾಡಿದೆ. ಸೊ ಅವರೆಲ್ಲರಿಗೂ ನಾನು ಹೃತ್ಪೂರ್ವಕವಾದಂಥ ಒಂದು ವಂದನೆಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ನಮ್ಮ ವೈಸ್ ಚಾನ್ಸಲರ್ ಅವರ ಪರ್ಸನಲ್ ಸೆಕ್ಷನ್ ಆದಂಥ ಪರ್ಸನಲ್ ಸೆಕ್ಷನ್ನಿಂದ ಡಾಕ್ಟರ್ ಚೇತನ್ ಅವರು, ಕೃಷ್ಣ ಅವರು, ಮೋಹನ್ ದಾಸ್ ಅವರು, ಮೋಹನ್ ಅವರು, ಮಂಜುಳಾ ಅವರು ಮತ್ತು ಎಲ್ಲ ಅವರ ಆಫೀಸಿಂದ ಸಿಬ್ಬಂದಿಯವರು ವಿಶೇಷವಾದಂಥ ಒಂದು ಆಸ್ಥೆಯನ್ನು ವಹಿಸಿ ಕಾರ್ಯಕ್ರಮವು ಹೆಚ್ಚು ಅಚ್ಚುಕಟ್ಟಾಗಿ ಬರಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಎಲ್ಲ ಅಧ್ಯಾಪಕರು, ಎಲ್ಲ ಅಧ್ಯಾಪಕೇತರರು ಇದರಲ್ಲಿ ಸಹಕಾರ ನೀಡಿದ್ದಾರೆ. ಅವರೆಲ್ಲರಿಗೂ ನಾನು ಮಗದೊಮ್ಮೆ ವಿಶ್ವವಿದ್ಯಾಲಯದ ಈ ಒಂದು ಪರವಾಗಿ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್, ದಯವಿಟ್ಟು ಕ್ಷಮಿಸಿ. ನಮ್ಮ ಕಾರ್ಯಕ್ರಮದ ಈಗಾಗಲೇ ಪ್ರೊಫೆಸರ್ ಅಯ್ಯಪ್ಪನ್ ಸರ್ ಹೇಳಿದ್ರು, ನಾಗಣ್ಣ ಅವರನ್ನು ನಾವು ಭಾಳ ಈ ವಿಶ್ವವಿದ್ಯಾಲಯ ಕಂಡ ಒಂದು ಮುತ್ತು ಅಂತಲೇ ಹೇಳ್ಬೋದು. ಅವರ ಮಾತುಗಳು ನಾನು ಅವ್ರ ಹೆಸರು ಬರ್ಕೊಂಡಿದ್ದೆ, ಅದನ್ನು ಹೇಳಲಿಕ್ಕೆ ಮರೆತೆ. ನಾಗಣ್ಣ ಅವರ ನಿರೂಪಣೆ ನಮ್ಮೆಲ್ಲರಿಗೂ ಒಂದು ಸ್ಫೂರ್ತಿ. ಸೊ ನಾಗಣ್ಣ ಅವರಿಗೆ ನಾನು ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ, ಕುಲಪತಿಗಳ ಪರವಾಗಿ, ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ.